ಬೆದರು ಬೊಂಬೆ. ಈ ಕತೆ 1920 ನಡೆದಿತ್ತು. ಒಂದು ಚಿಕ್ಕ ಗ್ರಾಮದಲ್ಲಿ ಹೆಲೆನ್ ಅವಳ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ಲು. ಅವಳ ಮಗ ಸ್ಯಾಮ್ಗೆ 15 ವಯಸ್ಸಾಗಿತ್ತು. ಅವಳ ಗಂಡ ಟೋಮ್ ಒಬ್ಬ ರೈತ. ಅವರೆಲ್ಲರೂ ಸಂತೋಷವಾಗಿ ಬಾಳುತ್ತಿದ್ದರು. ಒಂದಿನ ಸ್ಯಾಮ್ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದ. ನಾವು ಚರ್ಚ್ ಪಕ್ಕದಲ್ಲಿರೋ ಬಯಲಲ್ಲಿ ಹೋಗಿ ಆಟ ಆಡೋಣ. ಹೋ ಬಾ ಹೋಗೋಣ. ಹೋಗೋಣ, ಅಲ್ಲಿ ಹೋಗಿ ಆಟ ಆಡೋಣ. ನಾನು ಬರೋದಿಲ್ಲ. ನಿಮಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗಿ, ಅಲ್ಲಿಗೆ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳಿದ್ರಲ್ವಾ. ಸ್ಯಾಮ್, ಜೆರಿ ಹಾಗೂ ರಿಕ್ಕಿ ಹೀನಾಳ ಮಾತನ್ನು ಕೇಳದೆ ಚರ್ಚ್ ಹತ್ರ ಇರುವ ಜಾಗದಲ್ಲಿ ಆಟಾಡಕ್ಕೆ ಹೋದ್ರು. ಸಂಜೆಯಾದ ಕೂಡಲೇ, ರಾತ್ರಿ ಆಯಿತು, ನಾವೀಗ ಹೊರಡಲೇಬೇಕು. ಇಷ್ಟು ಬೇಗ ಹೊರಟ್ಬಿಟ್ಯಾ ನೀನು? ಏನಕ್ಕೆ ಇಷ್ಟು ಬೇಗ ಹೋಗ್ತೀಯಾ? ಇಲ್ಲ ಸ್ಯಾಮ್, ನಾವು ಹೋಗಲೇಬೇಕು. ಅಪ್ಪ ಅಮ್ಮ ಇಲ್ಲಿ ಬರೋದಕ್ಕೆ ಬಿಡೋದೇ ಇಲ್ಲ, ಗೊತ್ತಾ ನಿಂಗೆ? ಹೌದು. ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಪೂರಾ ನಂಗೆ ಗೊತ್ತಿಲ್ಲ. ಆದರೆ ಈ ಗದ್ದೆಯಲ್ಲಿ, ಅದರಲ್ಲೂ ಆ ಬೆದರುಗೊಂಬೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಸ್ಯಾಮ್ ಜೋರಾಗಿ ನಗಾಡುತ್ತಿದ್ದ. ಏನಿದು, ಈ ರೀತಿ ಎಲ್ಲ ಯಾರಾದರೂ ಹೇಳಿದ್ರೆ ನೀವು ನಂಬ್ತೀರಾ? ಆಗ ವೇಗವಾಗಿ ಗಾಳಿ ಬೀಸತೊಡಗಿತು. ಇನ್ನೂ ವೇಗವಾಗಿ ಸಿಡಿಲು ಬಡಿಯಿತು. ಜೆರಿ ಹಾಗೂ ರಿಕ್ಕಿ ಇಬ್ರು ತುಂಬಾ ಹೆದರಿದರು. ಸ್ಯಾಮ್, ಇಲ್ಲಿಂದ ಹೋಗ್ಬಿಡು, ನನಗೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ, ಇವತ್ತು ನಾನು ಅದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡ್ಕೊಂಡೇ ನಾನು ಮನೆ ಹೋಗ್ತೀನಿ. ಜೆರಿ ಹಾಗೂ ರಿಕ್ಕಿ ಅಲ್ಲಿಂದ ಹೋಗ್ಬಿಟ್ರು. ಇವರೆಲ್ಲ ಏನಕ್ಕೆ ಈ ರೀತಿ ಹೆದರ್ತಾ ಇದ್ದಾರೆ? ಎಲ್ಲ ಅವ್ರ ಪೇರೆಂಟ್ಸೇ ಈ ರೀತಿ ಹೇಳಿ ಹೇಳಿ ತುಂಬಾ ಹೆದರ್ಸ್ಬಿಟ್ಟಿದ್ದಾರೆ. ಸ್ಯಾಮ್ ಅಲ್ಲಿಂದ ನಡೆಯೋಕ್ ಶುರು ಮಾಡ್ದ. ಅವನು ನಡೆಯುತ್ತಿದ್ದಾಗ ಅವನಿಗೆ ಯಾಕೋ ಅನ್ನಿಸ್ತು ಯಾರೋ ಅವನನ್ನು ಹಿಂಬಾಲಿಸಿ ಬರ್ತಿದ್ದಾರೆ ಅಂತ. ಅವನು ಅಲ್ಲೇ ನಿಂತು ಹಿಂದೆ ತಿರುಗಿ ನೋಡ್ದ. ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಪುನಃ ನಡೆಯೋಕ್ ಶುರು ಮಾಡ್ದ. ಸ್ಯಾಮ್ ಬೆದರು ಬೊಂಬೆಯ ಹತ್ತಿರ ಹೋದ. ಆದ್ರೆ ಅಲ್ಲಿ ಆ ಬೆದರು ಬೊಂಬೆ ಇರ್ಲಿಲ್ಲ. ಅದನ್ನು ನೋಡಿ ಸ್ಯಾಮ್ ತುಂಬಾ ಹೆದರಿದ. ಅವನು 4 ಕಡೆನೂ ನೋಡ್ದ. ಆದ್ರೆ ಆ ಬೆದರು ಬೊಂಬೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವನಿಗೆ ತುಂಬಾ ಭಯವಾಯಿತು. ಅಯ್ಯೋ, ಈ ಬೆದರುಗೊಂಬೆ ಎಲ್ಲಿಗೋಯ್ತು? ನಾನು ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ. ಸ್ಯಾಮ್ ಹಿಂದೆ ತಿರುಗಿ ನೋಡಿದಾಗ ಬೆದರು ಬೊಂಬೆ ಅವನ ಹತ್ತಿರ ನಿಂತ್ಕೊಂಡಿತ್ತು. ಅದರ ಅರ್ಧ ಮುಖ ಉರಿದು ಹೋಗಿತ್ತು. ಅದರ ಕೆಂಪಾದ ಕಣ್ಣು, ಭಯಾನಕ ಮುಖ. ಸ್ಯಾಮ್ ಅದನ್ನು ನೋಡಿ ತುಂಬಾ ಹೆದರಿದ. ಅವನು ಅಲ್ಲಿಂದ ವೇಗವಾಗಿ ಓಡಿದ. ಆದ್ರೆ ಅವನು ಓಡುವುದರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಯಾಕೆಂದ್ರೆ ಅವನು ಎಲ್ಲಿಗೆ ಹೋದ್ರೂ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ಸ್ಯಾಮ್ ಕೆಳಗೆ ಬಿದ್ಬಿಟ್ಟ. ಆಮೇಲೆ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ನನ್ನಿಂದ ತಪ್ಸ್ಕೊಂಡು ನೀನು ಎಲ್ಲಿ ಹೋಗ್ತೀಯಾ? ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ನೀನು ಎಷ್ಟೇ ಬೇಡ್ಕೊಂಡ್ರು ನಾ ಯಾರನ್ನೂ ಬಿಡೋದಿಲ್ಲ. ನಾನು ಯಾರನ್ನೂ ಬಿಡೋದೇ ಇಲ್ಲ. ಸ್ಯಾಮ್ ಅಲ್ಲಿಂದ ಓಡುವ ಪ್ರಯತ್ನ ಮಾಡಿದಾಗ ಬೆದರು ಬೊಂಬೆ ಅವನ ಕಾಲನ್ನು ಹಿಡ್ಕೊಂಡು ಅವನನ್ನು ಮೇಲೆ ಎತ್ತಿ ಬಿಸಾಕ್ಬಿಡ್ತು. ಸ್ಯಾಮ್ ದೂರ ಹೋಗಿ ಬಿದ್ಬಿಟ್ಟ. ಅವನ ತಲೆ ಅಲ್ಲಿದ್ದ ಬಂಡೆಗೆ ತಗಲಿ ಗಾಯವಾಯಿತು. ಅವನ ತಲೆಯಿಂದ ರಕ್ತ ಸುರಿಯುತ್ತಿತ್ತು. ತಕ್ಷಣ ಆ ಜಾಗ ಒಂದು ಹೂಳು ನೆಲವಾಗಿ ಬದಲಾಗುತ್ತೆ. ಸ್ಯಾಮ್ ಅದರೊಳಗೆ ಹೋಗ್ಬಿಟ್ಟ. ಆಗ ಆ ಕೆಸರಿನಲ್ಲಿ ಇನ್ನೂ ಅನೇಕ ಅಸ್ಥಿಪಂಜರಗಳು ಕಾಣಿಸಿದವು. ಸ್ಯಾಮ್ನ ತಂದೆ ತಾಯಿ ಇಬ್ರು ಜೆರಿ, ರಿಕ್ಕಿ ಹಾಗೂ ಹೀನಾಳ ಹತ್ತಿರ ಬಂದ್ರು. ಅವರಿಬ್ರು ತುಂಬಾ ಚಿಂತೆಯಲ್ಲಿದ್ರು. ಏನಾಯ್ತು ಆಂಟಿ? ಸ್ಯಾಮ್ ಇನ್ನು ಮನೆಗ್ ಬಂದಿಲ್ಲ. ನಿಮಗ್ ಗೊತ್ತಿದ್ಯಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ? ರಿಯೋ ಹಾಗೂ ರಿಕ್ಕಿ ಹೆದರಿ ಒಬ್ರನ್ನೊಬ್ರು ನೋಡ್ಕೊಳ್ತಿದ್ರು. ಅವನು ಚರ್ಚ್ ಪಕ್ಕದಲ್ಲಿರೋ ಆ ಗದ್ದೆಲೇ ಇದ್ದಾನೆ. ನೀವು ಹೋಗ್ಬಾರ್ದು ಅಂದ್ರಲ್ಲ, ಆದ್ರೂ ಅವನು ಅಲ್ಲಿ ಹೋಗ್ಯಾನೆ. ಅದನ್ನು ಕೇಳಿದ ತಕ್ಷಣ ಸ್ಯಾಮ್ನ ತಾಯಿ ಅಳೋಕ್ ಶುರು ಮಾಡಿದ್ರು. ಒಂದ್ ವೇಳೆ ಆ ಬೆದರು ಬೊಂಬೆ ನನ್ನ ಮಗನನ್ನು ಕೂಡ... ಅಳೋದಿಂದ್ರೆ ಏನು ಪ್ರಯೋಜನ ಇಲ್ಲ. ನಾವು ಅವನನ್ನ ಹುಡುಕ್ಲೇಬೇಕು. ಬಾ. ಇಲ್ಲ, ನಾವು ಫಾದರ್ ಪೀಟರ್ ಹತ್ರ ಸಹಾಯ ಕೇಳೋಣ. ಅವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಫಾದರ್ ಪೀಟರ್ ಹತ್ತಿರ ಹೋದ್ರು ಅವರ ಹತ್ರ ಸಹಾಯ ಕೇಳುವುದಕ್ಕೆ. ನನ್ನ ತಂದೆ ಈ ಊರಿನ ಒಳಿತಿಗಾಗಿ ಆ ಬೆದರುಗೊಂಬೆಯ ಆತ್ಮಕ್ಕೆ ಶಾಂತಿ ಸಿಗಲು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದನ್ನು ವ್ಯರ್ಥ ಮಾಡಲು ನನಗಿಷ್ಟವಿಲ್ಲ. ಆ ಬೆದರುಗೊಂಬೆಯನ್ನು ನಾಶ ಮಾಡಲು ಇದೇ ಸರಿಯಾದ ಸಮಯ. ಆದ್ರೆ ಈ ಬೆದರು ಬೊಂಬೆ ಯಾರು? ಯಾಕೆ ಎಲ್ಲರೂ ಇದನ್ನು ನೋಡಿ ಹೆದರ್ತಿದ್ದಾರೆ? ಸುಮಾರು 50 ವರ್ಷಗಳ ಹಿಂದೆ ಆ ಚರ್ಚ್ನ ಪಕ್ಕದಲ್ಲಿ ಒಬ್ಬ ರೈತ ಇದ್ದ. ಅವನ ಹೆಸರು ಮ್ಯಾಕ್ಸ್. ಅವನ ಹೊಲದಲ್ಲಿ ಒಳ್ಳೆ ಫಸಲು ಬರುತ್ತಾ ಇತ್ತು.
ಆ ಫಸಲಿನಿಂದ ದಿನಕ್ಕೆ ದಿನ ಬೆಳೆಯುತ್ತಿದ್ದ. ಇದನ್ನು ನೋಡಿ ಊರಲ್ಲಿದ್ದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಅದೇ ಅವನ ಸಾವಿಗೆ ಕಾರಣವಾಯಿತು. ಮ್ಯಾಕ್ಸ್ಗೆ ಮದುವೆಯಾಗಿರಲಿಲ್ಲ. ಅಪ್ಪ ಅಮ್ಮನೂ ತೀರ್ಕೊಂಡಿದ್ರು. ಅವನು ಒಬ್ಬಂಟಿಯಾಗಿದ್ದ. ಆದರೆ ಅವನ ಲಾಭ ಬೇರೆ ಎಲ್ಲ ರೈತರಿಗಿಂತ ಜಾಸ್ತಿ ಇತ್ತು. ಇದರಿಂದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು. ಅವರೆಲ್ಲರೂ ಸೇರಿ ಒಂದು ಯೋಜನೆಯನ್ನು ಮಾಡಿದರು. ಒಂದು ರಾತ್ರಿ ಮ್ಯಾಕ್ಸ್ ಮನೆಯಲ್ಲಿ ನಿದ್ದೆ ಮಾಡುವಾಗ ಅವರೆಲ್ಲ ಹೋಗಿ ಹೊಲಕ್ಕೆ ಇಳಿದು ಬೆಂಕಿ ಇಟ್ಟರು. ಇದರಿಂದ ಅವನ ಪೂರ್ತಿ ಫಸಲು ಉರಿದು ನಾಶವಾಯಿತು. ಮ್ಯಾಕ್ಸ್ ಓಡಿ ಹೋಗಿ ನೋಡುವಾಗ ಅವನ ಹೊಲ ಹೊತ್ತೆ ಉರಿಯುತ್ತಿತ್ತು. ಅವನಿಗೆ ಗೊತ್ತಾಯಿತು ಇದು ಹೊಟ್ಟೆ ಕಿಚ್ಚುಪಟ್ಟ ಆ ಉಳಿದ ರೈತರ ಕೆಲಸವೆಂದು. ಅವನ ಕೋಪದಿಂದ ಸುತ್ತಿಗೆಯಲ್ಲಿ ಒಬ್ಬರಿಗೆ ಹೊಡೆದ. ನಂತರ ಎಲ್ಲ ರೈತರು ಆ ಬೆದರುಗೊಂಬೆಗೆ ಅವನನ್ನು ಕಟ್ಟಿ ಹಾಕಿ ಹೊಲದ ಜೊತೆಗೆ ಅವನನ್ನು ಬೆಂಕಿ ಕೊಟ್ಟು ಕೊಂದು ಬಿಟ್ಟರು. ಆದರೆ ಅವನ ಆತ್ಮ ಆ ಬೆದರುಗೊಂಬೆಯಲ್ಲಿ ಸೇರಿಕೊಂಡಿತು. ಹೀಗೆ ಆ ಆತ್ಮ ಅವನನ್ನು ಕೊಂದ ಎಲ್ಲರನ್ನೂ ಸೇಡು ತೀರಿಸಿಕೊಂಡಿತು. ಅವತ್ತಿನಿಂದ ಆ ಹೊಲಕ್ಕೆ ಹೋದವರನ್ನ ಆ ಬೆದರುಗೊಂಬೆ ಕೊಲ್ಲುತ್ತಿದೆ. ನಾವು ಬೇಗ ಸ್ಯಾಮ್ ಅನ್ನು ಹುಡುಕ್ಬೇಕು ಪೀಟರ್ ಅಂಕಲ್. ಪೀಟರ್, ಹೆಲೆನ್, ಟಾಮ್ ಅವರು 3 ಜನ ಆ ಜಾಗಕ್ಕೆ ಬಂದು ಸ್ಯಾಮ್ನ ಕರೀತಿದ್ರು. ಆಗ ಹೆಲೆನ್ ಬೆಳಕನ್ನು ತೋರಿಸಿ ನೆಲದಲ್ಲಿ ನೋಡಿದ್ಲು. ಅಲ್ಲಿ ಸ್ಯಾಮ್ನ ಬಟ್ಟೆ ಹರಿದೋಗಿ ಬಿದ್ದಿತ್ತು. ಅದನ್ನು ತೆಗೆಯುವುದಕ್ಕೆ ಅವಳು ಕೆಳಗೆ ಬಗ್ಗಿದಾಗ ಅವಳಿಗೆ ಭಯಂಕರವಾದ 2 ಕಾಲುಗಳು ಕಾಣಿಸಿದವು. ಅವಳು ಹೆದರಿಕೊಂಡೇ ಮೆಲ್ಲನೆ ಎದ್ದು ನಿಂತು ನೋಡಿದಾಗ ಅವಳ ಪಕ್ಕದಲ್ಲಿ ಬೆದರುಬೊಂಬೆ ನಿಂತ್ಕೊಂಡಿತ್ತು. ನನ್ನ ಹೊಲದಿಂದ ನೀವೆಲ್ಲ ದೂರವಿರಿ. ಬೆದರುಬೊಂಬೆ ಹೆಲ್ಲನ್ನ ಎತ್ತಿ ಬಿಸಾಕ್ತು. ಟಾಮ್ ಬೆದರುಬೊಂಬೆಯ ಹತ್ತಿರ ಬೆಂಕಿಯನ್ನು ತೋರಿಸಿದ. ಆದ್ರೆ ಅದಕ್ಕೆ ಏನೂ ಆಗ್ಲಿಲ್ಲ. ನನ್ನ ಮಗ ಸ್ಯಾಮ್ ಎಲ್ಲಿದ್ದಾನೆ? ನೀನು ಅವನನ್ನು ಏನ್ ಮಾಡ್ದೆ? ಇದೇ ಹೊಲದಲ್ಲಿ ಅವನನ್ನು ಹೂತು ಹಾಕ್ಬಿಟ್ಟೆ. ಅದು ಮಾತ್ರವಲ್ಲ, ನಿಮ್ಮ 3 ಜನರ ಪರಿಸ್ಥಿತಿನೂ ಅದೇನೆ. ಬೆದರುಬೊಂಬೆ ಟಾಮ್ ಅನ್ನು ಎತ್ತಿ ಬಿಸಾಕ್ತು. ಟಾಮ್ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ. ಪುನಃ ಆ ಜಾಗ ಹೂಳು ನೆಲವಾಗಿ ಬದಲಾಯಿತು. ಅದರಲ್ಲಿ ಸ್ಯಾಮ್ನ ದೇಹ ಕಾಣಿಸಿತು. ಹೆಲೆನ್, ಟಾಮ್ ಇಬ್ರು ಆ ಕೆಸರೊಳಗೆ ಹೋಗ್ತಾ ಇದ್ರು. ನನ್ನ ಮಗ ಸ್ಯಾಮ್! ಟಾಮ್! ಪೀಟರ್, ಕಾಪಾಡು! ಪೀಟರ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ. ಅವನು ಹೋಲಿ ವಾಟರ್ ತೆಗೆದು ಆ ಬೆದರುಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಆ ಬೆದರುಬೊಂಬೆ ನೋವಿನಿಂದ ನರಳುತ್ತಿತ್ತು. ಮೆಲ್ಲನೆ ಪೀಟರ್ ಆ ಎಲ್ಲ ಹೋಲಿ ವಾಟರ್ ಅನ್ನು ಬೆದರುಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಬೆದರುಬೊಂಬೆ ತುಂಡು ತುಂಡುಗಳಾಗಿ ಮೆಲ್ಲನೆ ಕೆಸರೊಳಗೆ ಹೋಗ್ಬಿಡ್ತು. ಹೆಲೆನ್ ಹಾಗೂ ಟಾಮ್ ಅವರ ಮಗನ ಹೆಣವನ್ನು ನೋಡಿ ಅಳ್ತಾ ಇದ್ರು. மன்னிச்சிருங்க ஹெலன், உங்களோட புள்ளைய என்னால காப்பாற்ற முடியல. ಆದರೆ ನಿಮ್ಮ ಮಗನ ಬಲಿಯಿಂದ ಇವತ್ತು ಈ ಗ್ರಾಮವೇ ಶಾಂತಿಯಿಂದ ಇರುತ್ತದೆ. మాయా తోడేలు. ఈ కథ 1945లో బోస్టన్లో జరిగింది. సెయింట్ జోసెఫ్ కాలేజ్లో 3 స్నేహితులు చదువుకునేవారు. రాస్, జెనీ ఇంకా నిక్. వాళ్ళు 3 చాలా మంచి స్నేహితులు. వాళ్ళెప్పుడు కలిసే ఉంటారు. ఒకరోజు సాయంత్రం కాలేజ్ ముగిసిన తర్వాత 3 గేటు దగ్గర నుంచొని మాట్లాడుకుంటున్నారు. మాటల్లో పడి చాలా రాత్రైపోయిందన్న సంగతి వాళ్ళు గమనించనే లేదు. గైస్, వీకెండ్ లో మీరిద్దరూ మా ఇంటికి రండి, చిల్ అవుదాం. కానీ నాకు అసైన్మెంట్ ఉంది. అరే జెన్నీ, ఒప్పుకోవచ్చు కదా. నువ్వు రాకపోతే అసలు ఏ ప్రయోజనమూ ఉండదు. సర్లే బాబు, ఓకే, నేను వస్తాను. జెన్నీ, రాజ్, నిక్కీ రోడ్ వైపుకి చూసినప్పుడు వాళ్ళకి దూరంగా ఒక మనిషి కనిపిస్తూ ఉంటాడు. అతను వాళ్ళనే చూస్తూ ఉండడం కనిపిస్తుంది. మీకు కూడా ఇలాగే అనిపిస్తుందా? ఆ విచిత్రమైన మనిషి మనల్నే చూస్తున్నాడు అని. సరిగ్గా చెప్పాము. ఉండు, వాడి సంగతి నేను చూసుకుంటాను. నిక్ ఆ వ్యక్తి వెనకాలే పరిగెడుతూ ఉన్నాడు. ఇక ఆ వ్యక్తి కూడా చాలా వేగంగా అడవి వైపే పరిగెడుతూ ఉన్నాడు. ఓ, నాకే వీడి వేగాన్ని చూపిస్తున్నాడా? వీడిని నేను అస్సలు వదిలిపెట్టను. నిక్ కూడా అడవిలో అతని వెనకాలే పరిగెడుతూ ఉంటాడు. నిక్ పరిగెడుతూ చాలా వరకు అడవి లోపలికి వచ్చేస్తాడు. తన చుట్టుపక్కల చూసేసరికి అతనికక్కడ ఎవరూ కనిపించరు. రాత్రి అయిపోయి ఉంటుంది. అది కూడా పున్నమి రాత్రి. పున్నమి రాత్రిలో నిక్ అడవిలో ఒంటరిగా ఉండిపోతాడు. అప్పుడే తనకనిపిస్తుంది చెట్లల్లో నుంచి తననెవరో చూస్తున్నారు అని. పైగా అతని కళ్ళు ఎర్రగా మెరిసిపోతున్నాయి. నిక్ కంగారు పడి అక్కడి నుంచి పారిపోవటానికి ప్రయత్నిస్తాడు. ఇక ఆ విచిత్రమైన వ్యక్తి కూడా తన వెనకాలే పరిగెడుతూ ఉంటాడు. నిక్ పరిగెడుతూ అడవిలోని పెద్ద కొండపైకి వెళ్లిపోతాడు. అక్కడ అతనికి పెద్ద లోయ కనిపిస్తుంది. ఇప్పుడు ఏం చేయాలి?
నేను ఎక్కడికి వెళ్ళాలి? ఓ గాడ్, ప్లీజ్ హెల్ప్ మీ. నిక్ కంగారు పడుతూ లోయ వైపే చూస్తూ ఉంటాడు. అక్కడ తన వెనకాలే ఒక మనిషి గట్టిగా ఊపిరి పీలుస్తున్నట్టుగా తనకు అనిపిస్తుంది. నిక్ భయపడుతూ వెనక్కి తిరిగి చూస్తాడు. అక్కడ ఒక మనిషి కనిపిస్తాడు. అతని కళ్ళు ఎర్రగా మెరుస్తూ ఉన్నాయి. ఎవరు నువ్వు? నిక్ చూస్తూ ఉండగానే అతని గోర్లు మెల్లమెల్లగా పెరుగుతూ ఉన్నాయి. చంద్రుడి వెలుగు తన మీద పడుతూ ఉంటుంది. ఛాతి మీద తన బట్టలు చిరిగిపోతూ ఉన్నాయి. అతని పళ్ళు భయంకరంగా పెరిగిపోతున్నాయి. అతను మెల్లమెల్లగా భయంకరమైన తోడేలులా మారిపోతాడు. నిక్ అతన్ని చూసి చాలా భయపడిపోయాడు. వదిలే నన్ను, దయచేసి నన్నేం చేయదు. నన్ను వెళ్ళనివ్వు ప్లీజ్, నన్ను వెళ్ళనివ్వు ప్లీజ్, నన్నేం చేయదు, వదిలే ప్లీజ్. ఆ తోడేలు తిన్నగా నిక్ మెడ మీద దాడి చేస్తుంది. అతనికి రక్తం వచ్చేలా భయంకరంగా గాయం చేస్తుంది. జెనీ ఏడ్చుకుంటూ రాస్ వాళ్ళింటికి వస్తుంది. జెనీ, నువ్వా? రాస్ కొండ దగ్గర నిక్కి డెడ్ బాడీ దొరికింది. ఫెయిర్ వుల్ఫ్ తనని చంపేసింది. అసలు నువ్వు ఏమంటున్నావు? అతని ఇంటికి రాకపోయేసరికి పోలీసులు వెతుక్కుంటూ కొండ దగ్గరికి వెళ్లారు. ఎందుకంటే నేను వాళ్ళకి చెప్పాను తను అడవిలోకి పరిగెత్తుకుంటూ వెళ్ళాడని. వెళ్లకుండా తనని ఆపుండాల్సింది. ఇద్దరు కలిసి నిక్ వాళ్ళింటికి వెళ్లి నిక్ డెడ్ బాడీ చూసి చాలా ఏడుస్తారు. రాస్ జెనీని బయటికి తీసుకొని వస్తాడు. ఒక వేర్ వుల్ఫ్ తనని చంపేసింది. నిజంగా అయినా ఇలా జరుగుతుందా? నువ్వు నేను చెప్పిన దాన్ని నమ్మలేకపోతున్నావు కదా. రేపు మనం టౌన్ లైబ్రరీలో కలుద్దాం. రాస్ కి జెనీ ఒక బుక్ చూపిస్తూ ఉంటుంది. అందులో ఆ భయంకరమైన తోడేలు గురించి రాసి ఉంటుంది. 1591లో ఇది మొదటిసారి జర్మనీలో కనిపించింది. ఇది చాలా ప్రమాదకరమైన విచిత్రమైన తోడేలు. ఇవి మామూలు రోజుల్లో మనిషి రూపంలోకి మారిపోగలవు. కానీ పున్నమి రాత్రి మాత్రం దాని అసలు రూపం బయటికి వచ్చేస్తుంది. ఇవి ఎంతగా ప్రయత్నించినా వేరొకరిని చంపకుండా తమని తాము అస్సలు ఆపుకోలేవు. రాస్ ఆ పుస్తకంలో ఉన్న చిత్రాలలో విచిత్రమైన మనుషుల నుంచి వుల్ఫ్గా ఎలా మారుతున్నాడో చూస్తూ ఉంటాడు. అప్పుడే మైక్ వాళ్ళ దగ్గరికి పరిగెత్తుకుంటూ వస్తాడు. నేను మీ ఇద్దరి కోసం ఎక్కడెక్కడో వెతుకుతూ వచ్చాను. చాలా వెతికాను నేను. ఏమైంది మైక్? కాలేజీలో 5 స్టూడెంట్స్ చనిపోయారు. అందరినీ కూడా ఆ వేర్ వుల్ఫే వేటాడి మరీ చంపిందంట. రాస్ అది విని చాలా భయపడిపోతాడు. పద జెన్నీ, మనం ఇక్కడి నుంచి వెళ్ళిపోదాం. రాస్, మనం ఈ వుల్ఫ్ ని చంపడానికి ఏదైనా ప్లాన్ చేయాలి. ఈ పుస్తకంలో క్లియర్ గా రాసుంది మనం తనని పౌర్ణమి రోజే చంపగలం. ఎందుకంటే ఆ రోజు మాత్రమే అది తోడేలుగా మారుతుంది. ఆ సమయంలో ఎవరైనా వెండి కత్తితో దాని గుండెల్లో పొడిస్తే అది వెంటనే చచ్చిపోతుంది. ఈ పుస్తకంలో అలాగే రాసుంది. ఇప్పుడు మనం ఏం చేయగలం? ఎప్పుడైతే అది తోడేలుగా మారుతుందో అప్పుడే దానికి మనిషిని చంపాలన్న ఆలోచన వస్తుంది. అదే సమయంలో మనం దాన్ని చంపాలి. నీకేమైనా పిచ్చి పట్టిందా? నేను మాత్రం దీనికి అస్సలు ఒప్పుకోను. అసలు ఎవరు ప్రాణాలు పణంగా పెట్టగలను చెప్పు? ఓకే రాస్, నీకు రావాలని లేకపోతే రావద్దు. కానీ నేను నీకోసం ఇది చేసే తీరుతాను. జెనీ, నీకు అభ్యంతరం లేకపోతే నేను నీకు హెల్ప్ చేస్తాను. ఎందుకంటే నా బెస్ట్ ఫ్రెండ్ జాన్ ని కూడా అదే భయంకరంగా చంపేసింది. జెనీ మైక్ ని చూసి సంతోషపడుతుంది. మరుసటి పున్నమి రాత్రి వచ్చేలోపు జెనీ మైక్ అంతా ప్లాన్ చేసుకుంటారు. మైక్ వాళ్ళింట్లో వెండి వస్తువుల్ని దొంగతనం చేసి వాటితో 2 కత్తుల్ని తయారు చేయిస్తాడు. పున్నమి రాత్రి వచ్చేస్తుంది. మైక్ ఇంకా జెనీ అడవి దగ్గర నుంచోనుంటారు. ఇద్దరి చేతిలో కత్తి ఉంటుంది. ఇక మనం లోపలికి వెళ్ళాలి. జెనీ మైక్ కాకడాలు పట్టుకొని ఎంతో ధైర్యంతో అడవి లోపలికి వెళ్తారు. వాళ్ళు కొండపైన చివరి వరకు వెళ్తారు. అక్కడ ఎదురు చూస్తూ ఉంటారు. 12 దాటి చాలా సేపు అయింది జెన్నీ. ఇక మనకి ఎక్కువ సమయం లేదు. ఈ రోజు గనక ఒకవేళ మనం దాన్ని చంపకపోతే అది ఇంకా చాలా మంది ప్రాణాల్ని తీసేస్తుంది. అప్పుడే హఠాత్తుగా మైక్ మీదకి వేవుల్ఫ్ ఎక్కేస్తుంది. హఠాత్తుగా దాడి చేస్తుంది. తన కత్తి చేతిలో నుంచి కింద పడిపోతుంది. అది దాని భయంకరమైన పళ్లతో మైక్ మెడని కొరికేస్తూ ఉంటుంది. కానీ తను కూడా దాంతో పోరాడుతూ ఉంటాడు. జెనీ కూడా తన కత్తితో వేవుల్ఫ్ మీద దాడి చేస్తుంది. తను తన కత్తితో దాని వీపు మీద పొడుస్తూ ఉంటుంది. అది నొప్పితో అల్లాడిపోతుంది. ఎర్రటి కళ్లతో కోపంగా జెనీ వైపు తిరిగి చూస్తుంది. తనకి దగ్గరగా వస్తూ ఉంటుంది. జెనీ వెనక వైపుగా నడుస్తూ ఉంటుంది. ఈ ఊరు నుంచి నువ్వు వెళ్ళిపో.
వేవుల్ఫ్ తన మీదికి వస్తూనే ఉంటుంది. జెన్నీ కాలికి ఒక రాయి తట్టుకొని అనుకోకుండా ఒక్కసారిగా కింద పడిపోతుంది. తన ముఖానికి కూడా గాయమవుతుంది. వేవుల్ఫ్ అలా జెన్నీ వైపు వస్తూనే ఉంటుంది. గాయాలతో స్పృహ కోల్పోయిన మైక్కి ఒక్కసారిగా మెలకు వచ్చి కళ్ళు తెరుస్తాడు. జెన్నీ! మైక్ వేవుల్ఫ్ వెనకాలే పరిగెత్తుకుంటూ వచ్చి తన పైకి ఎక్కేస్తాడు. వేవుల్ఫ్ తనని కింద పడేసి తన ఛాతీ మీద దాడి చేసి భయంకరంగా గాయపరుస్తుంది. మైక్ అక్కడికక్కడే చనిపోతాడు. జెన్నీ వేవుల్ఫ్ మీద మళ్ళీ ఒకసారి దాడి చేస్తుంది. తాను 2 కత్తుల్ని తీసుకొని ఒకదాన్ని దాని వీపు మీద పొడుస్తుంది, మరొక దాంతో నేరుగా దాని గుండెల్లోకి పొడుస్తుంది. అది బాధతో గట్టిగా అరుస్తుంది. గాలిలో ఒక పొగలాగా మాయమైపోతుంది. కొన్ని రోజుల తర్వాత జెన్నీ కోలుకున్న తర్వాత కాలేజ్కి వెళ్ళడం మొదలు పెడుతుంది. అక్కడ రాజ్ తనని కలుస్తాడు. నన్ను క్షమించు జెన్నీ, నేను నీకు సహాయం చేయలేకపోయాను. నువ్వు చాలా ధైర్యవంతురాలివి. నువ్వు మైక్ ని మర్చిపోకూడదు రాజ్. ఈ రోజు తన వల్లే నేను ప్రాణాలతో ఉన్నాను. పైగా ఇదంతా కూడా తన వల్లే జరిగింది. హుక్కు మనిషి. ఈ కథ 1956లో జరిగింది. అమెరికాలోని ఒక చిన్న నగరంలో సోఫియా అతని బాయ్ ఫ్రెండ్ హ్యాండ్రీ నివసిస్తూ ఉండేవారు. వారిద్దరూ ఎంతో గాఢంగా ప్రేమించుకుంటూ ఉండేవారు. ఎప్పుడూ కూడా కలిసే ఉండేవారు. ఒకరోజు కాలేజ్ నుంచి ఇంటికి వచ్చిన తర్వాత హ్యాండ్రీ సోఫియాని కలవటానికి తన ఇంటికి వెళ్తాడు. తనతో ఇలా అంటాడు, సోఫియా, ఈ రోజు మా నాన్నగారి కారు ఇంట్లోనే ఉంది. తను బిజినెస్ పని మీద బయటికి వెళ్లారు. కాబట్టి నువ్వు ఇంట్లో వాళ్ళకి ఏదైనా చెప్పు. ఈ రోజు మనం అలా లాంగ్ డ్రైవ్కి వెళ్ళొద్దాం. ఏమంటావు? సరేనా? సరే, నేను రెడీగా ఉంటాను. సోఫియా హ్యాండ్రీ అడవికి దగ్గరలో ఉన్న రోడ్డు మీద కార్ డ్రైవింగ్ చేసుకుంటూ వెళ్తూ ఉంటారు. రేడియోలో మ్యూజిక్ వింటూ వెళ్తున్నారు. ఈలోపు హఠాత్తుగా రోడ్డు మీద ఒక వ్యక్తి అడ్డంగా నిలబడతాడు. ఆ వ్యక్తికి ఒక చెయ్యి ఉండదు. చేతికి బదులు ఒక స్టీల్ హుక్ తగిలించి ఉంటుంది. చీకట్లో నుంచున్న ఆ వ్యక్తి ఒక నల్లటి షాడోలాగా వాళ్ళకు కనిపిస్తాడు. సోఫియా అతన్ని చూడగానే భయంతో కేక పెడుతుంది. ఇక హ్యాండ్రీ సడన్ గా కార్ బ్రేక్ వేశాడు. వాళ్ళిద్దరూ చాలా భయపడిపోయి ఉంటారు. నువ్వు బాగానే ఉన్నావు కదా సోఫియా? హా, నేను బాగానే ఉన్నాను హ్యాండ్రీ. కానీ ఆ వ్యక్తి ఎవరు? నాకు తెలీదు. ఎవరో కారు కింద పడ్డానికి రోడ్డు మీదకి వచ్చి నించున్నట్టున్నారు. సర్లే ఉండు, నేను వెళ్ళి చూసొస్తాను. వద్దు హ్యాండ్రీ, వదిలేసేయ్. మనం ఇక్కడి నుంచి వెళ్ళిపోదాం. ఇక్కడ ఆగటం అంత మంచిది కాదు. సరే అయితే ముందు మనం ఇక్కడి నుంచి వెళ్ళిపోదాం. హ్యాండ్రీ కారుని అడవిలో ఒక చోట ఆపుతాడు. ఇక రేడియోలో నుంచి రొమాంటిక్ మ్యూజిక్ వినిపిస్తూ ఉంటుంది. ఏమైంది హ్యాండ్రీ, నువ్విక్కడ కారుని ఎందుకు ఆపేశావు? ఎందుకంటే మనిద్దరం కాసేపు ఇక్కడ సమయాన్ని సరదాగా గడుపుదాం. ఏమంటావు? హ్యాండ్రీ సోఫియా చెయ్యి పట్టుకొని తనకి దగ్గరగా వస్తాడు. వాళ్ళిద్దరూ ఒకరినొకరు కౌగిలించుకోవాలనుకునే లోపు వాళ్ల కారు మీద నుంచి ఒక పెద్ద శబ్దం వినిపిస్తుంది. ఏదో ఒక పెద్ద రాయి వచ్చి పడినట్టుగా, భయంకరంగా కారు పైన గీస్తున్నట్టుగా శబ్దం రావటం మొదలవుతుంది. సోఫియా తన చేతులతో చెవులు మూసుకొని ఇలా అంటుంది, అసలు ఏం జరుగుతుంది? హ్యాండ్రీ ఇక్కడి నుంచి వెళ్ళిపోదాం. హ్యాండ్రీ కార్ స్టార్ట్ చేయడానికి ప్రయత్నిస్తూ ఉన్నాడు. కానీ కార్ మాత్రం స్టార్ట్ అవ్వదు. తను 2-3 సార్లు ప్రయత్నించిన తర్వాత కార్ స్టార్ట్ అవ్వగానే ఒక్కసారిగా కార్ స్పీడ్ పెంచి అక్కడి నుంచి వెళ్ళిపోతారు. హ్యాండ్రీ ఇంకా సోఫియా భయంతో ఏమీ మాట్లాడకుండా ఉండిపోతారు. ఈ లోపు రేడియోలో నుంచి ఒక అనౌన్స్మెంట్ వినిపిస్తుంది. అంతరాయానికి చింతిస్తున్నాం, కానీ ఇప్పుడే అందిన తాజా వార్త. హుక్ మ్యాన్ మళ్లీ నగరంలోకి ప్రవేశించాడు. మళ్లీ అతను యువతని వేటాడడం మొదలుపెట్టాడు. ప్రతి ఒక్కరూ జాగ్రత్తగా ఉండవలసిందిగా మనవి చేస్తున్నాం. అనౌన్స్మెంట్ వినగానే సోఫియా మతిపోతుంది. భయం తన మొహంలో కొట్టొచ్చినట్టుగా కనిపిస్తుంది. తనని చూసి హ్యాండ్రీ ఇలా అడిగాడు, ఏమైంది సోఫియా? ఈ హుక్ మ్యాన్ ఎవరు? అతని పేరు విన్న దగ్గర నుంచి నువ్వు ఎందుకు అంతలా భయపడిపోతున్నావు? నీకు తెలీదు హ్యాండ్రీ, నువ్వు నగరంలోకి కొన్ని సంవత్సరాల క్రితమే వచ్చావు. ఇప్పటికి 10 సంవత్సరాల క్రితం మా పిన్ని గారి కూతురైన హ్యానా తన బాయ్ ఫ్రెండ్ కలిసి ట్రాకింగ్ మీద వెళ్లారు. వాళ్ళు ఆ రోజు కొండ మీదే టెంట్ వేసుకొని ఉన్నారు. వాళ్ళిద్దరూ టెంట్ లోపలికి వెళ్ళగానే యానా ఒక శబ్దాన్ని విని తను చాలా భయపడిపోయింది. వాళ్ళిద్దరూ టెంట్ లో నుంచి బయటికి వచ్చి చూసేసరికి వాళ్ళెదురుగా ఒక వ్యక్తి నుంచొనున్నాడు. చూడటానికి భయంకరంగా ఉన్నాడు. ఒక చేతి వేళ్లకి గోర్లు చాలా పెద్దగా ఉన్నాయి. కళ్ళేమో ఎర్రగా, ఒక చెయ్యేమో స్టీల్ రాడ్ లా కనిపిస్తుంది. దానికొక హుక్ లాంటిది ఉంది. మీ ఇద్దరిని నేను వదిలిపెట్టను.
ప్రేమించుకున్న వాళ్ళందరినీ చంపేస్తాను. హ్యానా బాయ్ ఫ్రెండ్ కి అది విని చాలా కోపం వచ్చింది. అతను తన మీద దాడి చేయడానికి వెళ్ళాడు. కానీ హుక్ మ్యాన్ తన మెడ మీద, తన మొహం మీద భయంకరంగా దాడి చేయడంతో తన బాయ్ ఫ్రెండ్ అక్కడికక్కడే చనిపోయాడు. హ్యానా భయంతో పరిగెత్తడం మొదలుపెట్టింది. కానీ అతను హుక్ ని తన మెడకి తగిలించి తన కింద పడేలా చేశాడు. తన ముఖం మీద భయంకరంగా దాడి చేశాడు. నా చెల్లి స్పృహ కోల్పోయింది. తనకి ఊహ వచ్చిన తర్వాత తను తిన్నగా ఇంటికి వచ్చేసింది. ఇక జరిగిందంతా నాతో చెప్పింది. తను ఆ రోజు నుంచి ఈ రోజు వరకు కోలుకోనేలేదు. ఒక గదిలోనే ఉండిపోయింది. ఎవరితోనూ మాట్లాడేది కాదు. ఇంతవరకు పెళ్లి కూడా చేసుకోలేదు. కానీ అసలు ఈ హుక్ మ్యాన్ ఎవరు? అతను ఎందుకని ఇలా చేస్తున్నాడు? నగరంలో ఇలాంటి ఘటనలు జరుగుతూనే ఉన్నాయి. రోజు ఎక్కడో చోట ఏదో ఒక జంట మీద దాడి జరుగుతూనే ఉండేది. మాకసలు అర్థమయ్యేదే కాదు అసలు ఈ హుక్ మ్యాన్ ఎవరు, ఎందుకు ఇలా చేస్తున్నాడు అని. కానీ ఈ రోజు వరకు మాకెవరికీ తెలియలేదు అసలు తను ఎవరు అనేది. ఆ విధంగా సోఫియా జరిగిందంతా హ్యాండ్రీకి చెప్తుండగానే హఠాత్తుగా వాళ్ల కారు మీద మళ్లీ శబ్దం వినిపిస్తుంది. ఎవరో ఒక ఇనప వస్తువుతో వాళ్ల కారు మీద గట్టిగా కొడుతున్నట్టుగా. హ్యాండ్రీ, మా ఇంటి వైపుకు వెళ్ళు త్వరగా. ఈలోపే ఆ వ్యక్తి తన హుక్కుతో కారు అద్దాన్ని పగలు కొడతాడు. తన ఎర్రటి కళ్ళ నుంచి రక్తం లావాలా పొంగుతూ ఉంటుంది. అతని పెద్ద పెద్ద పళ్ళు, భయంకరమైన ముఖం. అతను సోఫియాని హుక్తో పట్టుకొని గట్టిగా బయటికి లాగేస్తాడు. హ్యాండ్రీ వెంటనే కారులో నుంచి కిందకి దిగి హుక్ మ్యాన్ ని కొట్టడానికి ప్రయత్నిస్తాడు. కానీ హుక్ మ్యాన్ తన హుక్కుతో హ్యాండ్రీ మొహం మీద దాడి చేస్తాడు. హ్యాండ్రీ మొహం అంతా రక్తం కారుతూ ఎర్రగా మారిపోతుంది. ఆ నొప్పి తట్టుకోలేక గట్టిగా అరవడం మొదలు పెడతాడు. చివరికి తను చనిపోతాడు. సోఫియా తన ప్రాణాలు కాపాడుకోవటానికి పరిగెడుతూ ఉంటుంది. నేను ఎవరిని వదిలిపెట్టను. అందరినీ చంపేస్తాను. ఈ నగరంలో జీవించే ఎవరి ప్రేమని నేను గెలవనివ్వను. ప్రతి ఒక్కరిని చంపేస్తాను. సోఫియా పరిగెత్తుకుంటూ అతని అంకుల్ జాన్ దగ్గరికి వెళ్తుంది. వాళ్ళ అంకుల్ ఒక పారానార్మల్ యాక్టివేటర్. సోఫియా జరిగిందంతా ఆయనతో చెప్తుంది. అంకుల్, తను మళ్ళీ ఎందుకు తిరిగొచ్చాడు? ఎందుకు మమ్మల్ని అందరినీ చంపాలనుకుంటున్నాడు? తను హ్యాండ్రీని కూడా చంపేశాడు. నాకు చాలా భయం వేస్తుంది. భయపడకమ్మా, ముందు ఈ నీళ్లు తాగు. నాకు తెలుసమ్మా హ్యానాతో ఏం జరిగిందో. తను మళ్ళీ తిరిగొచ్చాడు అంటే మీ యువకులందరికీ ప్రాణాపాయం ఉన్నట్టే. కానీ తను మా యువతని ఎందుకు చంపాలనుకుంటున్నాడు? అందరూ చెప్పుకునే దాని ప్రకారం ఇప్పటికీ 50 సంవత్సరాల క్రితం ఈ ఊర్లో కెమిక్ హుక్ అని అతను ఉండేవాడు. అతను ఒక వడ్రంగి. తను ఒక అమ్మాయిని ప్రేమిస్తూ ఉండేవాడు. కానీ ఆ అమ్మాయితో తన పెళ్లి జరగలేదు. ఎందుకంటే ఆ అమ్మాయి తండ్రి చాలా ధనవంతుడు. తనకి డబ్బుందన్న అహంకారంతో వాళ్ళ ప్రేమని విడదీస్తాడు. ఇక కెమెన్ని తన కూతుర్ని ప్రేమించాడన్న కోపంతో ఒక చెయ్యని నరికేస్తాడు. అలాగే భయంకరంగా అతన్ని కొడతాడు. దాంతో పాపం అతను అక్కడికక్కడే చనిపోయాడు. అందరూ అంటూ ఉంటారు తనకి తానే ఒక హుక్కు లాంటిది తయారు చేసుకొని తన చేతికి తగిలించుకున్నాడని. అప్పటి నుండి తను ప్రేమించిన వాళ్ళందరినీ కూడా చంపేస్తూ ఉన్నాడు. ప్రతి 10 సంవత్సరాలకు ఒకసారి తను నగరంలోకి వచ్చి తన వేటని కొనసాగిస్తాడు. అందుకే అందరూ అతని హుక్ మ్యాన్ అంటారు. నేను ఎలాగైనా హుక్ మ్యాన్ మీద హ్యాండ్రీని చంపినందుకు పగ తీర్చుకోవాలి అంకుల్. తను నా చెల్లెల జీవితాన్ని కూడా నాశనం చేసేశాడు. నేను తనని వదిలిపెట్టను. మీరు నాకు హెల్ప్ చేయండి ప్లీజ్. సరే అమ్మా, నేను నీకు సహాయం చేస్తానులే. సోఫియా తన ఫ్రెండ్ పీటర్ తో కలిసి అడవి దగ్గరికి వెళ్లి నుంచొనుంటుంది. హుక్ మ్యాన్ రాక కోసం ఎదురు చూస్తూ ఉంటుంది. నిజానికి నాకు చాలా చాలా భయంగా ఉంది సోఫియా. ఆ హుక్ మ్యాన్ నన్ను కూడా చంపేస్తే అప్పుడు? నీకు నేనేమి కానివ్వను. నా మీద నమ్మకం ఉంచు. సోఫియా పీటర్ ని కౌగిలించుకుంటుంది. హఠాత్తుగా అడవిలో భయంకరమైన గాలులు వీస్తూ ఉన్నాయి. సోఫియా చూసేసరికి హుక్ మ్యాన్ తన ఎదురుగా ఉంచి నిలబడి ఉంటాడు. తన హుక్ నుంచి రక్తం కారుతూ ఉంటుంది. ఇక తన కళ్ళు ఎర్రటి రక్తంలా కనిపిస్తూ ఉంటాయి. నేను నీకు చెప్పాను కదా, ప్రేమించుకున్న వాళ్ళందరినీ కూడా చంపేస్తాను అని. ఎవరిని వదల్లో. హుక్ మ్యాన్ తన చేతిని పొడవుగా సాగదీస్తూ హుక్కుతో పీటర్ కాళ్లు పట్టుకొని లాగుతాడు. అతన్ని ఒక చెట్టు మీద వేలాడదీస్తాడు. ఎవరిని నేను వదిలిపెట్టాను, ఎవరిని కూడా విడిచిపెట్టాను. హుక్ మ్యాన్ రెండో చేతిని కూడా పొడవుగా చాపి సోఫియా గొంతు పట్టుకొని పైకి లేపుతాడు. ఊపిరాడక తను గిలగిలా కొట్టుకుంటూ ఉంటుంది. ఈ లోపు చెట్టు వెనుక దాక్కొని ఉన్న అంకుల్ జాన్ బయటికి వస్తాడు.
వెనక నుంచి వచ్చి హుక్ మ్యాన్ మెడలో ఒక లాకెట్ని వేస్తాడు. హుక్ మ్యాన్ బలమంతా తగ్గిపోతుంది. తను గట్టిగా అరవడం మొదలు పెడతాడు. తన చేతి నుంచి ఆ హుక్ ఊడి కింద పడిపోతుంది. తను మెల్లమెల్లగా గాలిలో మాయమైపోతాడు. ఇక ఈ విధంగా హుక్ మ్యాన్కి ముక్తి లభిస్తుంది. ಕುಚಿ ಸಾಕಿ ಓನಾ. ಜಪಾನ್ನ ಹಿರೋಶಿಮಾ ನಗರದಲ್ಲಿ ಜಾಕ್ ಹಾಗೂ ಡ್ಯಾನಿಯಲ್ ಅವರ ಇಬ್ಬರು ಮಕ್ಕಳು ನಿಕ್ ಹಾಗೂ ಎರಿಕ್ ಜೊತೆ ಸಂತೋಷವಾಗಿ ಬಾಳ್ತಿದ್ರು. ಮಮ್ಮಿ ನಾ ಗಾರ್ಡನ್ಗೆ ಆಟಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಪ್ಪ, ಈಗ ತುಂಬಾ ಲೇಟ್ ಆಗಿದೆ. ಈಗ ಹೊರಗೆ ಹೋಗೋದು ಬೇಡ, ನಾಳೆ ಹೋಗೋಣ. ಮಮ್ಮಿ ಹೋಗೋಕ್ ಬಿಡಿ, ನಾವು ಸ್ವಲ್ಪ ಹೊತ್ತು ಆಟಾಡಿ ಬೇಗ ಮನೆಗೆ ಬಂದ್ಬಿಡ್ತೀವಿ. ಸರಿ, ಓಕೆ. ಆದ್ರೆ ನನಗೆ ಪ್ರಾಮಿಸ್ ಮಾಡು, ನೀನು ನಿನ್ನ ತಮ್ಮ ಎರಿಕ್ನ ಚೆನ್ನಾಗಿ ನೋಡ್ಕೊಳ್ತೀಯಾ ಅಂತ. ಪ್ರಾಮಿಸ್ ಮಮ್ಮಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇಬ್ರು ಸೇರಿ ಆಟ ಆಡುವುದಕ್ಕೆ ಗಾರ್ಡನ್ಗೆ ಬಂದ್ರು. ಇಬ್ರು ತುಂಬಾ ಸಂತೋಷವಾಗಿ ಬಂದಿದ್ರು. ಆಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾಸ್ಕ್ ಹಾಕೊಂಡಿದ್ದ ಒಂದು ಸುಂದರವಾದ ಹುಡುಗಿ ಅವರು ಆಟ ಆಡುವುದನ್ನು ನೋಡ್ತಿದ್ಲು. ಎರಿಕ್ ಅನ್ನು ನೋಡಿದ ತಕ್ಷಣ ಅವಳ ಕಣ್ಣು ವಿಚಿತ್ರವಾಗಿ ಮಿಂಚುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಇಬ್ರು ಕ್ರಿಕೆಟ್ ಆಡುವುದಕ್ಕೆ ಶುರು ಮಾಡಿದ್ರು. ನಾನು 6 ಹೊಡ್ದೆ. ಎರಿಕ್, ಬಾಲನ್ನ ಅಷ್ಟು ದೂರಕ್ಕೆ ಹೊಡಿಬೇಡ, ಅದನ್ನ ತಗೊಂಬರಕ್ಕೆ ನಾ ತುಂಬಾ ದೂರ ಹೋಗ್ಬೇಕು. ಆಗ ನಿಕ್ಕಿಗೆ ಅವನ ಹಿಂದೆ ಯಾರೋ ಇರುವ ಹಾಗೆ ಅನ್ನಿಸ್ತು. ಅವನು ತಿರುಗಿ ನೋಡ್ದ, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಈ ಕಡೆ ಇಬ್ರು ಕ್ರಿಕೆಟ್ ಆಡ್ತಾ ಇದ್ರು. ಆದ್ರೆ ಆ ಕಡೆ ಆ ಹುಡುಗಿ ಮೆಲ್ಲನೆ ಎರಿಕ್ ಹತ್ರ ನಡ್ಕೊಂಡು ಬರ್ತಿದ್ಲು. ಅವಳ ಕಣ್ಣುಗಳು ನೋಡುವುದಕ್ಕೆ ಸುಂದರವಾಗಿತ್ತು. ಅವಳು ಎರಿಕನ್ನೇ ನೋಡ್ಕೊಂಡು ಹತ್ರ ಬರ್ತಾ ಇದ್ಲು. ಅವಳು ನಡೆಯೋದು ಹೇಗಿತ್ತು ಅಂದ್ರೆ ಮನುಷ್ಯರು ಗಾಳಿಯಲ್ಲಿ ತೇಲುತ್ತಾ ಇರುವ ಹಾಗೆ. ಸ್ವಲ್ಪ ಹೊತ್ತಲ್ಲಿ ಎರಿಕ್ ಬಾಲ್ ಅನ್ನು ಗಾರ್ಡನ್ ಇಂದ ಹೊರಗೆ ಹಾಕಿದ. ಎರಿಕ್, ನೀನ್ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ನಾ ಎಷ್ಟು ಹೇಳಿದ್ರು ನೀನು ಆ ಕಡೆನೇ ಹೊಡಿತಿದ್ದೀಯಾ. ಮಾಸ್ಕ್ ಹಾಕಿದ್ದ ಹುಡುಗಿಯ ಮುಖ ಗಾಳಿಯಲ್ಲಿ ಹಾರಾಡುತ್ತಿತ್ತು. ಅವಳು ಎರಿಕ್ ಅನ್ನು ಗಮನಿಸಿ ನೋಡಿದ್ಲು. ಇದ್ದಕ್ಕಿದ್ದಂತೆ ಅವಳು ನಡೆಯದೆ 3 ಫೀಟ್ ಮುಂದ್ಗಡೆ ಬಂದ್ಲು. ತಕ್ಷಣ ಅವಳು ಇರುವ ಕಡೆ ನಿಕ್ ನೋಡಿದಾಗ ಅವಳು ಅಲ್ಲೇ ಮಾಯವಾದಳು. ಸಾರಿ ಅಣ್ಣ. ಸರಿ, ನಾ ಬಾಲ್ ತಗೊಂಡ್ಬರ್ತೀನಿ. ಅಲ್ಲಿ ತನಕ ನೀನು ಇಲ್ಲೇ ಇರಬೇಕು, ಎಲ್ಲಿಗೂ ಹೋಗ್ಬಾರ್ದಾಯ್ತಾ. ನಿಕ್ ಬಾಲ್ ಹುಡ್ಕೊಂಡು ತರೋದಕ್ಕೆ ಗಾರ್ಡನ್ ಅನ್ನು ಬಿಟ್ಟು ಹೊರಗಡೆ ಹೋದ. ಆಗ ಎರಿಕ್ ಒಬ್ನೇ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದ. ಆ ಸುಂದರವಾದ ಹುಡುಗಿ ಎರಿಕ್ ಹಿಂದ್ಗಡೆ ಬಂದು ನಿಂತ್ಕೊಂಡ್ಲು. ಯಾರ್ ನೀವು? ತಿಳ್ಕೊಂಡು ಏನ್ ಮಾಡ್ತೀಯಾ? ನೀನ್ ಇದನ್ ಹೇಳು, ನಾನು ಸುಂದರವಾಗಿದ್ದೀನಾ? ಎರಿಕ್ಗೆ ಏನೂ ಅರ್ಥ ಆಗಿಲ್ಲ. ಅವನು ಆ ಮಾಸ್ಕ್ ಹಾಕಿದ ಹುಡುಗಿಯನ್ನು ಗಮನಿಸಿ ನೋಡ್ದ. ಆಗ ಅವಳು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ತೇಲುತ್ತಾ ಇದ್ಲು. ಆಮೇಲೆ ಜೋರಾಗಿ ನಗಾಡುತ್ತಿದ್ದಳು. ಅವಳ ಕಣ್ಣುಗಳು ಮಿಂಚುತ್ತಿತ್ತು. ಹೇಳು, ನಾನು ಸುಂದರವಾಗಿದ್ದೀನಾ? ಹಾ ಅಂತ ಹೇಳಿದ ತಕ್ಷಣ ಅವಳು ತುಂಬಾ ಜೋರಾಗಿ ನಗಾಡುತ್ತಿದ್ದಳು. ಆಮೇಲೆ ಅವಳ ಮುಖದಲ್ಲಿ ಕಟ್ಟಿದ್ದ ಬಟ್ಟೆಯನ್ನು ತೆಗೆದುಹಾಕಿದ್ಲು. ಅವಳ ಮುಖ ನೋಡುವುದಕ್ಕೆ ಎರಿಕ್ ಅದನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ಅವಳ ಮುಖ ತುಂಬಾ ಭಯಂಕರವಾಗಿತ್ತು. ಅವಳ ಮುಖ ದೊಡ್ಡದಾಗಿ ಕಟ್ಟಾಗಿತ್ತು. ಅದು ನೋಡುವುದಕ್ಕೆ ತುಂಬಾ ಭಯಂಕರವಾಗಿತ್ತು. ಅವಳ ಮುಖದಲ್ಲಿಂದ ರಕ್ತ ವೇಗವಾಗಿ ಸುರಿಯುತ್ತಿತ್ತು. ಅವಳ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ಅವಳ ಕಣ್ಣುಗಳು ಕೆಂಪಾಗಿ ಬದಲಾಯಿತು. ತಕ್ಷಣ ಅವಳು ಗಾಳಿಯಲ್ಲಿ ತೇಲುತ್ತಿದ್ದಳು. ಮೆಲ್ಲನೆ ಅವಳ ಕಾಲುಗಳು ಉಲ್ಟಾ ಬದಲಾಯಿತು. ಹೇಳು, ನಾನು ಈಗ ಸುಂದರವಾಗಿದ್ದೀನಾ? ಎರಿಕ್ ಸಂಪೂರ್ಣವಾಗಿ ಹೆದರಿ ಹೋಗಿದ್ದ. ಅವನ ಮೈಯೆಲ್ಲ ಬೆವರುತ್ತಿತ್ತು. ಹೇಳು, ನಾನು ಈಗ ಸುಂದರವಾಗಿದ್ದೀನಾ? ಒಂದು ವೇಳೆ ನಾ ಇಲ್ಲ ಅಂತ ಹೇಳಿದ್ರೆ ಇದು ನನ್ನ ಕೊಂದ್ಬಿಡುತ್ತೆ. ಹೌದು ಅಂತಾನೆ ಹೇಳ್ಬಿಡ್ತೀನಿ. ಹೌದು. ಆಗ ಇದ್ದಕ್ಕಿದ್ದಂತೆ ಆ ಹುಡುಗಿಯ ಕೈಗಳು ಹಿಂದೆ ಹೋಯಿತು. ಅವಳು ಹಿಂದಿನಿಂದ ಒಂದು ದೊಡ್ಡ ಕತ್ತರಿಯನ್ನು ತೆಗೆದು ಎರಿಕ್ ಬಾಯನ್ನು ಕಟ್ ಮಾಡಿದ್ಲು. ಆದ್ದರಿಂದ ಅವನ ಮುಖ ಆ ಹುಡುಗಿಯ ಮುಖ ತರ ಮಧ್ಯದಲ್ಲಿ ಕಟ್ಟಾಗಿತ್ತು. ಅವನ ಮುಖದಿಂದ ರಕ್ತ ಸುರಿಯುತ್ತಿತ್ತು. ಅವನಿಂದ ನೋವನ್ನು ತಡೆಯಲು ಆಗಲಿಲ್ಲ. ಅವನು ಕೆಳಗೆ ಬಿದ್ದೋದ.
ಆಮೇಲೆ ನೋವಿನಿಂದ ನರಳುತ್ತಿದ್ದ. ಆ ಮಾಸ್ಕ್ ಹಾಕಿದ್ದ ಹುಡುಗಿ ಜೋರಾಗಿ ನಗಾಡ್ಕೊಂಡೇ ಅಲ್ಲಿಂದ ಮಾಯವಾದಳು. ಸ್ವಲ್ಪ ಹೊತ್ತಲ್ಲಿ ಬಾಲ್ ತಗೊಂಡು ನಿಕ್ ಗಾರ್ಡನ್ಗೆ ಬಂದ. ಎರಿಕ್ ಏನಕ್ಕೆ ಹಿಂಗೆ ಬಿದ್ದಿದೀಯಾ? ನಿಕ್ ಎರಿಕ್ನ ಮುಖವನ್ನು ನೋಡಿ ಕಿರ್ಚೋದಿಕ್ಕೆ ಶುರು ಮಾಡ್ದ. ಅವನು ತುಂಬಾ ಹೆದರಿದ್ದ. ಅವನು ತಕ್ಷಣ ಅವನ ಮನೆಗೆ ಓಡಿ ಹೋದ. ಅವನ ಕುಟುಂಬ ನೇರವಾಗಿ ವೇಗವಾಗಿ ಗಾರ್ಡನ್ ಹತ್ರ ಬಂತು. ಎರಿಕ್ ಏನಾಯ್ತು ನಿಂಗೆ? ಎರಿಕ್, ಅಳ್ಬೇಡ ಡ್ಯಾನಿಯಲ್, ನಾವು ಮಗ್ನನ ಹಾಸ್ಪಿಟಲ್ಗೆ ಕರ್ಕೊಂಡೋಗೋಣ. ಗಾರ್ಡನ್ಗೆ ಬಂದಿದ್ದ ಸ್ವಲ್ಪ ಜನರು ಹೆದರಿ ಅವನನ್ನೇ ನೋಡ್ಕೊಂಡಿದ್ರು. ಆಗ ಒಂದು ವಯಸ್ಸಾದ ಅಜ್ಜಿ ಮುಂದ್ಗಡೆ ಬಂದು ಹೇಳಿದ್ರು, ನನಗೆ ಅನ್ನಿಸ್ತಿದೆ ಇದೆಲ್ಲ ಆ ಓಣ ಮಾಡಿದ ಕೆಲಸ ಅಂತ. ಅವಳು ಬಂದ್ಬಿಟ್ಲು, ನಾವಿರುವ ಜಾಗಕ್ಕೆ ಬಂದ್ಬಿಟ್ಲು. ಓನಾನಾ? ಕುಚಿ ಸಾಕಿ ಓನ. ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ, ನಿನ್ನ ಮಗು ಸತ್ ಹೋಗಿದ್ದಾನೆ. ಇವನನ್ನು ಮನೆಗೆ ಕರ್ಕೊಂಡೋಗಿ ಅವನ ಅಂತಿಮ ಸಂಸ್ಕಾರ ಮಾಡಿ. ಗಾಡ್ ವಿಲ್ ನಾಟ್ ಫಾರ್ಗಿವ್ ದಟ್ ಲೇಡಿ. ನನಗರ್ತಾಗ್ತಿಲ್ಲ ಅವಳು ಯಾಕೆ ಈ ಮುದ್ದಾದ ಮಕ್ಕಳನ್ನು ಸಾಯಿಸ್ತಿದ್ದಾಳೆ ಅಂತ. ಇಲ್ಲ ನನ್ನ ಮಗನಿಗೆ ಏನೂ ಆಗಿಲ್ಲ. ಯಾರೀ ಕುಚಿ ಸಾಕಿ? ಅವಳು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅಷ್ಟರಲ್ಲಿ ಆ ಜಾಗಕ್ಕೆ ಪೊಲೀಸರು ಬಂದ್ರು. ಅವರು ಫುಲ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಬಾಡಿನ ಜಾಕ್ ಹಾಗೂ ಡ್ಯಾನಿಯಲ್ ಹತ್ರ ಕೊಟ್ರು. ಬಾಡಿನ ನೀವು ತಗೊಂಡೋಗ್ಬೋದು, ರಿಪೋರ್ಟ್ ಎಲ್ಲ ತಗೊಂಡಾಯ್ತು. ಜಾಕ್ ಹಾಗೂ ಡ್ಯಾನಿಯಲ್ ಅವನ ಅಂತಿಮ ಸಂಸ್ಕಾರವನ್ನು ಮಾಡಿ ಪುನಃ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಹೇಳಿ ಸರ್, ನನ್ನ ಮಗನ್ನ ಒಂದು ಲೇಡಿ ಸಾಯಿಸಿದ್ದಾಳೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಆದರೆ ಇನ್ನೂ ನೀವು ಯಾಕೆ ಆ ಹುಡುಗಿನ ಕಂಡುಹಿಡಿಲಿಲ್ಲ? ಇಲ್ಲಿ ನೋಡಿ ಡ್ಯಾನಿಯಲ್, ಯಾರನ್ನಾದ್ರೂ ಹಿಡಿಬೇಕಂದ್ರೆ ಅವ್ರು ಜೀವಂತವಾಗಿರ್ಬೇಕು. ಇದೇನು ಫಸ್ಟ್ ಕೇಸ್ ಅಲ್ಲ, 150ನೇ ಕೇಸು. ಈ ಕಡೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. ಆದರೆ ಆ ಕಡೆ ಆ ಹುಡುಗಿ ನಾಗಸಾಕಿ ನಗರದಲ್ಲಿ ಇನ್ನೊಂದು ಮಗುನ ಸಾಯಿಸಿದ್ಲು. ಈಗಲೂ ನಾನು ಸುಂದರವಾಗಿದ್ದೀನಾ? ಆಮೇಲೆ ಅವಳು ಆ ಹುಡುಗನನ್ನು ಸಾಯಿಸ್ಬಿಟ್ಲು. ನಿಮ್ಮ ಮಗನ್ನ ಒಂದು ಆತ್ಮನೇ ಕೊಂದಿದೆ. ಹೀಗಿರುವಾಗ ಹೆಂಗ್ ರಿಪೋರ್ಟ್ ಕ್ರಿಯೇಟ್ ಮಾಡಿ ಅರೆಸ್ಟ್ ಮಾಡೋಕ್ಕಾಗುತ್ತೆ? ನಾ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ಈ ಸಮಯದಲ್ಲಿ ಅದು ಯಾರನ್ನೋ ಕೊಂದಿರುತ್ತೆ. ಇದೆಲ್ಲ ಯಾರು ಮಾಡ್ತಾರೆ? ಕುಚಿ ಸಾಕಿ ಓನ. ನಿಮಗೆ ಇವಳ ಬಗ್ಗೆ ಏನು ಗೊತ್ತಿಲ್ವಾ? ಹಾಗಾದ್ರೆ ನಾನು ಹೇಳ್ತೀನಿ. ಸುಮಾರು ವರ್ಷದ ಹಿಂದೆ ಜಪಾನಲ್ಲಿ ಕುಚಿ ಸಾಕಿ ಅನ್ನೋ ಮಹಿಳೆ ಇದ್ಲು. ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಆ ಕಾರಣದಿಂದ ಅವಳಿಗೆ ತುಂಬಾ ಜಂಬ ಇತ್ತು. ಅವಳಿಗೂ ಸಾಮುರಾಯಿಗೂ ಮದುವೆ ಆಯಿತು. ಕುಚಿ ಸಾಕಿ, ನೀನು ತುಂಬಾ ಸುಂದರವಾಗಿದೀಯಾ. ನೀನು ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೀನಿ. ಜಗತ್ತಿನ ಅತ್ಯಂತ ಸುಂದರವಾದ ಹುಡುಗಿ ನಾನು ಏನೇ ಹೇಳಿದ್ರು ನೀವು ಮಾಡಲೇಬೇಕು. ಸ್ವಲ್ಪ ವರ್ಷದಲ್ಲಿ ಸಾಮುರಾಯಿಗೆ ಯುದ್ಧಕ್ಕೆ ಕರೆ ಬಂದಿತ್ತು. ಕುಚಿ, ನಾನು ಯುದ್ಧಕ್ಕೆ ಹೋಗ್ಬೇಕು. ನೀನು ಹುಷಾರಾಗಿರೋ. ಅವಾಗವಾಗ ಪತ್ರ ಹಾಕ್ತಾ ಇರೋ. ಲವ್ ಯು ಕುಚಿ. ಐ ಲವ್ ಯು ಟು. ಸಾಮುರಾಯ್ ಯುದ್ಧಕ್ಕೆ ಹೋದ ಜಾಗದಲ್ಲಿ ತುಂಬಾ ದಿನ ಇರಬೇಕಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಕುಚಿ ಸಾಕಿ ಅವನಿಗೆ ಲೆಟರ್ ಹಾಕ್ತಾ ಇದ್ಲು. ಆಮೇಲೆ ಮೆಲ್ಲನೆ ಅವಳ ಹತ್ರದಿಂದ ಲೆಟರ್ ಬರೋದು ನಿಂತೋಯ್ತು. ಈ ಕಡೆ ಕುಚಿ ಸಾಕಿ ಅವನನ್ನು ಮರೆತಿದ್ದಳು. ಅವಳು ಬೇರೆ ಗಂಡಸರ ಜೊತೆ ರಿಲೇಷನ್ ಇಟ್ಕೊಂಡಿದ್ಲು. ಕುಚಿ, ನೀನು ತುಂಬಾ ಸುಂದರವಾಗಿದೀಯಾ. ನೀನು ನನ್ನವಳಾಗ್ತೀಯಾ? ನಾನು ನಿನ್ನದಾಗ್ತೀನಿ, ಆದರೆ ಒಂದೇ ಒಂದು ದಿನಕ್ಕೆ ಮಾತ್ರ. ಇಷ್ಟು ಅಂದವನ್ನು ನಾನು ಒಬ್ಬನಿಗೆ ಮಾತ್ರ ಕೊಡುವುದಕ್ಕೆ ತಯಾರಾಗಿಲ್ಲ. ಈ ಕಡೆ ಸಾಮುರಾಯಿ ತುಂಬಾ ಚಿಂತೆಯಲ್ಲಿದ್ದ. ಆಗ ಅವನ ಫ್ರೆಂಡ್ ಒಬ್ಬ ಅವನಿಗೆ ಕಾಗದ ಹಾಕಿದ್ದ. ಕುಚಿ ಸಾಕಿ ಮಾಡುತ್ತಿದ್ದ ಎಲ್ಲವನ್ನು ಅದರಲ್ಲಿ ಬರೆದಿದ್ದ. ಇಲ್ಲ, ನೀನು ಈ ರೀತಿ ಮಾಡಬಾರ್ದಿತ್ತು. ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಸ್ವಲ್ಪ ದಿನಗಳ ನಂತರ ಅವನು ಪುನಃ ಮನೆಗೆ ಬಂದಾಗ ಆಗ ಅವನು ನೋಡಿದ ಅವನ ಹೆಂಡತಿಯ ಜೊತೆ ಇನ್ನೊಬ್ಬ ಗಂಡಸು ಅವನ ರೂಮಲ್ಲಿ ಇದ್ದ. ಯಾರಿವನು? ನಮ್ಮನಲ್ಲಿ ಏನ್ ಮಾಡ್ತಿದ್ದಾನೆ? ನಿನ್ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನನ್ನ ಗೆಳೆಯ ನಿನ್ನ ಬಗ್ಗೆ ನಿಜಾನೇ ಹೇಳಿದಾನೆ. ಹೀಗೆ ಹೇಳಿ ಅವನು ಆ ರೂಮಲ್ಲಿದ್ದ ಗಂಡಸನ್ನು ಕೊಂದ್ಬಿಟ್ಟ. ಆಮೇಲೆ ಕೋಪದಿಂದ ವೇಗವಾಗಿ ಕುಚಿ ಸಾಕಿಯ ಹತ್ತಿರ ಬರುತ್ತಿದ್ದ. ಬೇಡ, ನಿಂತ್ಕೊಳ್ಳಿ, ಮುಂದೆ ಬರಬೇಡಿ. ಪಕ್ಕದಲ್ಲಿ ಬಂದು ಸಾಮುರಾಯಿ ಕತ್ತಿಯನ್ನು ಹೊರಗೆ ತೆಗೆದ. ನೀನು ಸುಂದರವಾಗಿದೆಯಾ ಅಂತ ಹೆಮ್ಮೆ ಪಡ್ತಾ ಇದೆಯಲ್ಲ, ಈ ಲೋಕದಲ್ಲೇ ನೀನೇ ಸುಂದರವಾದ ಹೆಣ್ಣು ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ ತಗೋ. ಆಮೇಲೆ ಸಾಮುರಾಯಿ ಕೋಪದಲ್ಲಿ ಮುಂದೆ ಬಂದು
ಕುಚಿಸಾಕಿಯ ಮುಖವನ್ನು ಕೋಪದಿಂದ ಕಟ್ ಮಾಡ್ದ. ಕುಚಿಸಾಕಿಯ ಮುಖ ಬಾಯಿಯ ಹತ್ತಿರ ಕಟ್ಟಾಗಿತ್ತು. ಅವಳ ಮುಖದಿಂದ ವೇಗವಾಗಿ ರಕ್ತ ಸುರಿಯುತ್ತಿತ್ತು. ಅವಳಿಂದ ನೋವನ್ನು ತಡೆಯಕ್ಕಾಗ್ಲಿಲ್ಲ. ಯಾಕೆ ಯಾಕೆ ಈ ರೀತಿ ಮಾಡಿದ್ರಿ? ಹೋಗು, ಈಗ ಹೋಗಿ ಎಲ್ರಿಗೂ ನಿನ್ನ ಮುಖನ ತೋರಿಸು. ಇದಕ್ಕೆಲ್ಲ ಕಾರಣ ಈ ಮುಖ ತಾನೆ. ಹಾ, ಈಗ ನಿನ್ನ ಯಾರು ಇಷ್ಟಪಡ್ತಾರಂತ ನಾನು ನೋಡ್ತೀನಿ. ಕುಚಿಸಾಕಿ ವೇಗವಾಗಿ ಓಡಿ ಬಂದು ಕನ್ನಡಿಯಲ್ಲಿ ಅವಳ ಮುಖವನ್ನು ನೋಡಿದ್ಲು. ಅವಳ ಮುಖ ತುಂಬಾ ಭಯಂಕರವಾಗಿತ್ತು. ಇಲ್ಲ, ನಾನು ಸುಂದರವಾಗಿದ್ದೀನಿ, ನಾನು ತುಂಬಾ ಸುಂದರವಾಗಿದ್ದೀನಿ. ಹಾಗೆ ಹೇಳ್ಕೊಂಡು ಅವಳು ಜೀವ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡಿದ್ಲು. ಆದರೆ ರಕ್ತ ತುಂಬ ಜಾಸ್ತಿಯಾಗಿ ಹೋಗಿದ್ರಿಂದ ಅವಳು ಅಲ್ಲೇ ಸತ್ತೋದ್ಲು. ನಾನು ಸುಂದರವಾಗಿದ್ದೀನಿ. ಇದು ಆ ಕುಚಿಸಾಕಿನೇ. ಇಷ್ಟು ವರ್ಷದ ನಂತರ ಮತ್ತೆ ಬಂದಿದೆ. ಈಗ ಎಲ್ರ ಮೇಲೆ ಸೇಡ್ ತೀರ್ಸ್ಕೊಂತಿದೆ. ಏನ್ ಹೇಳ್ತಿದ್ದೀರಾ ನೀವು? ಹೌದು, ನಾನು ಸುಂದರವಾಗಿದ್ದೀನ ಅಂತ ಒಂದೇ ಒಂದು ಪ್ರಶ್ನೆ ಮಾತ್ರ ಅದು ಕೇಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಅವ್ರನ್ನ ಕೊಂದ್ಬಿಡುತ್ತೆ. ಹಾಗೆ ಹೌದು ಅಂತ ಹೇಳಿದ್ರೆ ಅವಳ ಮುಖ ಹೆಂಗಿದೆಯೋ ಅದೇ ರೀತಿ ಹೇಳ್ದವ್ರ ಮುಖನೂ ಕತ್ತರಿಸಿ ಹಾಕ್ಬಿಡುತ್ತೆ. ಹಾಗೆ ಆ ಪ್ರಶ್ನೆಗೆ ಏನೂ ಹೇಳಿಲ್ಲ ಅಂದ್ರೆ ನಿಮ್ಮನ್ನ ನಿಮ್ಮ ಮನೆ ತನಕ ಫಾಲೋ ಮಾಡ್ಕೊಂಡ್ ಬಂದು ಆ ಮನೆಯಲ್ಲೇ ನಿಮ್ಮನ್ನ ಕೊಂದು ಹಾಕ್ಬಿಡುತ್ತೆ. ಒಟ್ನಲ್ಲಿ ಆ ಕುಚಿಸಾಕಿ ಬಂದ್ ಪ್ರಶ್ನೆ ಕೇಳಿದ್ರೆ ಅವ್ರು ಸತ್ರು ಅಂತಾನೆ. ಆದ್ರೆ ಈಗೇನ್ ಮಾಡೋದು? ನೀವೇನ್ ಮಾಡ್ತೀರಾ? ದೊಡ್ಡ ದೊಡ್ಡ ಪಾದ್ರಿ, ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಯಾರಿದ್ದಲೋ ಅವಳನ್ನ ಕಂಡುಹಿಡಿಯಕ್ಕಾಗಿಲ್ಲ. ಈಗ ನಾವೇನ್ ಮಾಡೋದು? ಇದನ್ನ ಹಿಂಗೆ ಬಿಟ್ಬಿಡೋದಾ? ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಒಳ್ಳೆ ಪಾದ್ರಿಯನ್ನ ನೋಡಿ ಒಳ್ಳೆ ರೀತಿ ಕಾರ್ಯವನ್ನ ಮಾಡಿಸಿ ಹಾಗೆ ಪ್ರಾರ್ಥನೆಯನ್ನ ಮಾಡಿ. ಇದರಿಂದ ಕುಚಿಸಾಕಿ ಆತಂಕ ಇರಲ್ಲ. ಎಲ್ರೂ ಹೇಳ್ತಿದ್ರು ಕುಚಿಸಾಕಿಯೋನ ತುಂಬಾ ದಿನ ಜಪಾನ್ನಲ್ಲಿದ್ದು ಅಲ್ಲಿದ್ದ ಮಕ್ಕಳನ್ನೆಲ್ಲ ಸಾಯಿಸ್ತಿದ್ಲು ಅಂತ. ನಾನು ಸುಂದರವಾಗಿದ್ದೀನಾ? ನೋ. ಆಮೇಲೆ ಒಂದಿನ ಅವಳು ಇದ್ದಕ್ಕಿದ್ದಂತೆ ಮಾಯವಾದಳು. ಈಗ್ಲೂ ಜನರೆಲ್ಲ ಇದರ ಬಗ್ಗೆ ಯೋಚನೆ ಮಾಡಿ ಭಯಪಡ್ತಿದ್ರು. ಅವಳು ಬಂದಿದ್ದು ಯಾಕೆ? ಹಾಗೆ ಬಂದಿದ್ರು ಈಗ ಎಲ್ಲಿಗೆ ಹೋಗಿದ್ದಾಳೆ? ಚಾರ್ಲಿ ಚಾರ್ಲಿ ಜೋಸೆಫ್ ಮೊಬೈಲ್ ತೆಗೆದು ಅವನ ಫ್ರೆಂಡ್ ಚಾರ್ಲ್ಸ್ಗೆ ಕಾಲ್ ಮಾಡ್ದ. ಹೇಳು ಜೋಸೆಫ್. ಚಾರ್ಲ್ಸ್, ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಇಬ್ರು ಫ್ರೆಂಡ್ಸ್ ಕರೆದ್ರು ಅಂತ ಪಾರ್ಟಿಗೆ ಹೋಗ್ಯಾರೆ. ನಾ ಈಗ್ಲೇ ಬರ್ತೀನಿ. ಸ್ವಲ್ಪ ಹೊತ್ತಿನ ನಂತರ ಜೋಸೆಫ್ ಮನೆಯ ಕಾಲಿಂಗ್ ಬೆಲ್ ಶಬ್ದ ಕೇಳ್ತು. ಜೋಸೆಫ್ ಬಾಗಿಲು ತೆರೆದಾಗ ಚಾರ್ಲ್ಸ್ ಅಲ್ಲಿ ನಿಂತಿದ್ದ. ಮೊದ್ಲು ಊಟ ಮಾಡು, ಆಮೇಲೆ ಸ್ವಲ್ಪ ಜ್ಯೂಸ್ ಕುಡಿ, ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಆದ ಆಟ ಆಡೋಣ. ಅರೆ, ಆ ರೀತಿ ಇಂಟ್ರೆಸ್ಟಿಂಗ್ ಗೇಮ್ ಏನದು? ಚಾರ್ಲಿ ಚಾರ್ಲಿ. ಅಯ್ಯೋ, ಅದು ತುಂಬಾ ಡೇಂಜರ್ ಆದ ಗೇಮು. ಹೆದರಿಕೆ ಅನ್ನೋದು ನಮ್ಮ ಹತ್ರ ಇಲ್ಲಿದೆ. ಸರಿ ಬಾ, ಇವತ್ತು ಆ ಗೇಮಲ್ಲಿ ಏನಿದೆ ಅಂತ ನೋಡೋಣ. ಸರಿ ಬಾ, ನೋಡೋಣ. ಜೋಸೆಫ್ ವೈಟ್ ಪೇಪರ್ ಹಾಗೂ 2 ಪೆನ್ಸಿಲ್ ತಗೊಂಡ್ ಬಂದ. ಆಮೇಲೆ ಅವನು ಫಸ್ಟ್ ಬಾಕ್ಸ್ ನಲ್ಲಿ ಎಸ್, ಎರಡನೇ ಬಾಕ್ಸ್ ನಲ್ಲಿ ನೋ ಅಂತ ಬರೆದ. ಆಮೇಲೆ ಕೆಳಗಿರುವ ಫಸ್ಟ್ ಬಾಕ್ಸ್ ನಲ್ಲಿ ನೋ, ಸೆಕೆಂಡ್ ಬಾಕ್ಸ್ ನಲ್ಲಿ ಎಸ್ ಅಂತ ಬರೆದ. ಚಾರ್ಲ್ಸ್ ಅದನ್ನು ಗಮನಿಸಿ ನೋಡುತ್ತಿದ್ದ. ತಕ್ಷಣ ಜೋಸೆಫ್ ಅದರ ಮಧ್ಯದಲ್ಲಿ ಒಂದು ಪೆನ್ಸಿಲ್ ಅನ್ನು ಇಟ್ಟು ಆಮೇಲೆ ಅದರ ಮೇಲೆ ಇನ್ನೊಂದು ಪೆನ್ಸಿಲ್ ಅನ್ನು ಅಡ್ಡ ಇಟ್ಟ. ಆಮೇಲೆ ಅವನು ಅಲ್ಲಿದ್ದ ಫ್ಯಾನ್ ಅನ್ನು ಕೂಡ ಆಫ್ ಮಾಡಿದ. ಚಾರ್ಲ್ಸ್, ತಯಾರಾಗಿರು. ಈಗ ಚಾರ್ಲಿ ಹತ್ರ ಪ್ರಶ್ನೆ ಕೇಳೋ ಸಮಯ ಬಂದಿದೆ. ಆದ್ರೆ ಒಂದು, ನಾವು ಭಯಪಡಬಾರ್ದು, ಆಮೇಲೆ ಹಿಂದ್ಗಡೆ ತಿರುಗಿ ನೋಡಬಾರ್ದು. ಸರಿನಾ? ಜೋಸೆಫ್, ಮೊದಲು ನೀನ್ ಕೇಳು. ಸರಿ, ನಾನೇ ಕೇಳ್ತೀನಿ. ಚಾರ್ಲಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಸ್ವಲ್ಪ ಹೊತ್ತಿನ ನಂತರ ಆ ಪೆನ್ಸಿಲ್ ಸ್ವಲ್ಪ ಅಲ್ಲಾಡಿತು. ಆಮೇಲೆ ಅದು ಎಸ್ ಅನ್ನುವ ಶಬ್ದದ ಕಡೆ ಸರಿಯಿತು. ಆಗ ಅವರಿಬ್ಬರಿಗೆ ಯಾರೋ ರೂಮ್ ಒಳಗೆ ಬರುವ ಹಾಗೆ ಅನ್ನಿಸಿತು. ಟೇಬಲ್ನ ಹತ್ತಿರದಲ್ಲಿದ್ದ ಕುರ್ಚಿ ಮೆಲ್ಲ ಮೆಲ್ಲನೆ ಒಂದು ಕಡೆ ಸರಿಯಿತು. ಅವನಿಗೆ ಒಂದು ಅದೃಶ್ಯ ಶಕ್ತಿಯ ಅನುಭವವಾಯಿತು. ಅಲ್ಲಿ ಏನೇನೋ ಶಬ್ದ ಕೇಳುತ್ತಿತ್ತು. ಇಬ್ಬರು ಸ್ನೇಹಿತರು ಹೆದರಿದರು. ಅವರಿಬ್ಬರು ಅದರ ಬಗ್ಗೆ ಕಲ್ಪನೆ ಕೂಡ ಮಾಡಿರಲಿಲ್ಲ. ಅರೆ, ಏನಿದು? ತುಂಬಾ ವಿಸ್ಮಯವಾಗಿದೆ. ಚಾರ್ಲಿ ಎಸ್ ಅಂತ ಹೇಳ್ತೋ. ಜೋಸೆಫ್, ಯಾರೋ ಬರೋ ರೀತಿ ಶಬ್ದ ಕೇಳ್ತಲ್ಲ. ಅಲ್ಲಿ ನೋಡು, ಚೇರ್ ಕೂಡ ಸ್ವಲ್ಪ ಸರ್ದಿದೆ. ನಂಗೂ ಸ್ವಲ್ಪ ಭಯ ಆಗ್ತಾ ಇದೆ. ಅದೇ ರೀತಿ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗ್ತಾ ಇದೆ. ಚಾರ್ಲಿ, ನೀನು ಈ ಕೊಠಡಿಯಲ್ಲೇ ಸುತ್ತಮುತ್ತ ಇದೆಯಾ? ಪೆನ್ಸಿಲ್ ಪುನಃ ಎಸ್ ಅನ್ನುವ ಪದದ ಕಡೆ ಸರಿಯಿತು. ಆ ರೂಮ್ನಲ್ಲಿ ಯಾರೋ ನಗಾಡುವ ಶಬ್ದ ಕೇಳಿತು. ಅವರಿಬ್ಬರ ಕಣ್ಣಿಗೆ ಚಾರ್ಲಿ ಕಾಣಿಸ್ಲಿಲ್ಲ, ಆದರೆ ಅವನ ಧ್ವನಿ ಆ ರೂಮಲ್ಲಿ ಅವರಿಗೆ ಕೇಳಿಸ್ತಿತ್ತು. ಆಮೇಲೇನೋ ಪ್ರಶ್ನೆಯ ನಂತರ ಪ್ರಶ್ನೆ ಕೇಳ್ತಿದ್ರು. ಚಾರ್ಲಿ, ನೀನೇನೋ ಆತ್ಮಹತ್ಯೆ ಮಾಡ್ಕೊಂಡ್ಯಾ? ಅವರಿಬ್ರು ನೋಡ್ತಾ ಇದ್ರು, ಆದ್ರೆ ಪೆನ್ಸಿಲ್ ಸ್ವಲ್ಪ ಕೂಡ ಅಲ್ಲಾಡ್ಲಿಲ್ಲ.
ಇದ್ದಕ್ಕಿದ್ದಂತೆ ರೂಮಲ್ಲಿದ್ದ ಎಲ್ಲಾ ಲೈಟ್ಗಳು ಆಫ್ ಆದವು. ಆಗ ವಿಚಿತ್ರವಾದ ಶಬ್ದ ಕೇಳುತ್ತಿತ್ತು. ಆಗ ಅಲ್ಲಿ ಯಾರೋ ಅಳುವ ಶಬ್ದ ಕೇಳಿಸಿತು. ತಕ್ಷಣ ಜೋಸೆಫ್ ಕ್ಯಾಂಡಲ್ ಕತ್ತಿಸಿದ. ಆಗ ರೂಮ್ನಲ್ಲಿ ಅದರ ಮಂದವಾದ ಬೆಳಕು ಹರಡಿತು. ಹೇಳು ಚಾರ್ಲಿ, ನೀನು ಆತ್ಮಹತ್ಯೆ ಮಾಡ್ಕೊಂಡ್ಯಾ? ಈ ಸಲ ಪೆನ್ಸಿಲ್ ನೋ ಅನ್ನುವ ಪದದ ಕಡೆ ಮೆಲ್ಲನೆ ಸರಿಯಿತು. ಇಬ್ಬರು ಸ್ನೇಹಿತರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಹಾಗಾದ್ರೆ ಚಾರ್ಲಿನ ಯಾರೋ ಕೊಲೆ ಮಾಡಿದಾರಾ? ಇದ್ದಕ್ಕಿದ್ದಂತೆ ಕಾಲಿಂಗ್ ಬೆಲ್ ಹೊಡೆಯಿತು. ಇಬ್ಬರು ಹೆದರಿದರು. ಜೋಸೆಫ್, ಚಾರ್ಲ್ಸ್ ಇಬ್ಬರು ಬಾಗಿಲ ಹತ್ತಿರ ಬಂದರು. ಅವನು ಹೊರಗೆ ಇಣುಕಿ ನೋಡಿದಾಗ ಅಲ್ಲಿ ರೋಸ್ಲಿನ್ ನಿಂತಿದ್ಲು. ಯಾರದು? ರೋಸ್ಲಿನ್, ಆ ಬಾಗಿಲು ತೆರಿಬೇಡ, ಅವಳು ಬರೋದು ತುಂಬಾ ಅಪಾಯ. ಭಯಪಡಬೇಡ, ಅವಳನ್ನ ಹೇಗಾದ್ರೂ ನಾನು ಕಳಿಸ್ಕೊಡ್ತೀನಿ. ರೋಸ್ಲಿನ್, ನೀನು ಈ ಸಮಯದಲ್ಲಿ? ನೀವು ಕರೆದ್ರಿ, ಅದಕ್ಕೆ ನಾ ಬಂದಿದ್ದೀನಿ. ರೋಸಲಿನ್ನ ಧ್ವನಿ ಕೇಳಿ ಚಾರ್ಲ್ಸ್, ಜೋಸೆಫ್ ಇಬ್ರು ಹೆದರಿದರು. ಚಾರ್ಲ್ಸ್ ಹೊರಗೆ ಹೋಗುವ ಪ್ರಯತ್ನ ಮಾಡಿದಾಗ ಆಗ ರೋಸ್ಲಿನ್ ಅವನನ್ನು ಹೊಡೆದ್ಲು. ಅವಳು ಚಾರ್ಲ್ಸ್ ಅನ್ನು ಗಾಳಿಯಲ್ಲಿ ಎತ್ತಿ ಗೋಡೆಗೆ ಡಿಕ್ಕಿ ಹೊಡೆದ್ಲು. ಚಾರ್ಲ್ಸ್ ಮೇಲಿಂದ ಕೆಳಗೆ ಬಂದು ಬಿದ್ದ. ತಕ್ಷಣ ಜೋಸೆಫ್ ವೇಗವಾಗಿ ಚಾರ್ಲ್ಸ್ ಹತ್ತಿರ ಹೋದ. ಚಾರ್ಲ್ಸ್, ಆರ್ ಯು ಓಕೆ? ರೋಸಲಿನ್ ಮೆಲ್ಲನೆ ಹೆಜ್ಜೆಯನ್ನು ಮುಂದಿಡುವಾಗ ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಇದ್ದ ಜಾಗದಿಂದ ಹಾರಾಡಿಕೊಂಡು ಮನೆಯಿಂದ ಹೊರಗಡೆ ಹಾರಿ ಹೋಗುತ್ತಿತ್ತು. ಚಾರ್ಲ್ಸ್ ಹಾಗೂ ಜೋಸೆಫ್ ಇಬ್ರು ಹೇಗೋ ಕಷ್ಟಪಟ್ಟು ಎದ್ದು ನಿಂತ್ಕೊಂಡ್ರು. ಹಾರಿ ಹೋಗುತ್ತಿರುವ ವಸ್ತುಗಳನ್ನು ಒಡೆದುಕೊಂಡು ರೋಸಲಿನ್ ಮೆಲ್ಲನೆ ಮುಂದೆ ಬರ್ತಿದ್ಲು. ಚಾರ್ಲ್ಸ್ ಹಾಗೂ ಜೋಸೆಫ್ನ ಶ್ವಾಸನೇ ನಿಂತು ಹೋದಂಗಾಯಿತು. ಆರಂಭ ನೀವು ಮಾಡಿದೀರಾ, ಅದಕ್ಕೆ ಮುಕ್ತಾಯ ನಾ ಕೊಡ್ತೀನಿ. ಇದ್ದಕ್ಕಿದ್ದಂತೆ ಮನೆಯ ಬಾಗಿಲು ಮುಚ್ಚಿಕೊಳ್ತು. ಅಲ್ಲಿದ್ದ ವಾತಾವರಣ ಶಾಂತವಾಯಿತು. ಏನದು ರೋಸ್ಲಿನ್, ನಾವು ನಿಮ್ ಫ್ರೆಂಡ್ಸು? ರೋಸಲಿನ್ ಜೋರಾಗಿ ನಗಾಡುತ್ತಿದ್ದಳು. ನನ್ ಕೊಲೆ ಹೆಂಗಾಯ್ತು ಅಂತ ನೋಡ್ತೀರಾ? ಇಲ್ಲ, ನಾವು ನೋಡೋದೇ ಇಲ್ಲ. ಪ್ಲೀಸ್ ನಮ್ನ ಬಿಟ್ಬಿಡು. ಇನ್ ಮುಂದೆ ಈ ಗೇಮನ್ನ ನಾವು ಆಟಾಡೋದೇ ಇಲ್ಲ. ಈ ಗೇಮ್ನ ಎಲ್ಲರೂ ಸೇರಿ ಆಟಾಡ್ಬೇಕು ಅಂತ ಅನ್ಸುತ್ತೆ. ತುಂಬಾ ಖುಷಿ ಕೊಡುತ್ತೆ. ನಿಮಗ್ ಖುಷಿ ಆಗಿಲ್ವಾ? ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನಾ ಬಂದಿದ್ದು ನೀವು ಕರ್ತಿದ್ದಕ್ಕಾಗಿ ಮಾತ್ರ. ಆದ್ರೆ ನಾ ಇಷ್ಟ ಬಂದಾಗ ಮಾತ್ರ ಹೋಗ್ತೀನಿ. ಯಾವಾಗ ನೀವು ಹೋಗ್ತೀರಾ? ಕೊನೆ ಲೆವೆಲ್ ಯಾವಾಗ ಮುಗಿಯುತ್ತೋ ಆವಾಗ. ಕೊನೆ ಲೆವೆಲ? ಅದನ್ನ ನೀವು ನೋಡ್ಬೇಕಾ? ರೋಸಲಿನ್ ಒಂದು ಪೆನ್ಸಿಲ್ ಅನ್ನು ತಗೊಂಡ್ಲು. ಆಗ ಆ ಪೆನ್ಸಿಲ್ ಇದ್ದಕ್ಕಿದ್ದಂತೆ ಒಂದು ಚಾಕುವಾಗಿ ಬದಲಾಯಿತು. ಅವತ್ತಿನ ರಾತ್ರಿ ನನ್ನ ಬರ್ತ್ಡೇ. ಅವರಿಗೋಸ್ಕರ ನಾ ಕಾಯ್ತಾ ಇದ್ದೆ. ಅವರು ಬಂದ್ರು ಮತ್ತೆ ಚಾಕುವಿನಿಂದ ನನ್ನ ತುಂಡು ಮಾಡಿದ್ರು. ನಾನು ಕೇಕ್ ಅನ್ನ ಕೂಡ ಕಟ್ ಮಾಡಕ್ಕಾಗಿಲ್ಲ. ಇವತ್ ನಾನ್ ಕೇಕ್ ಕಟ್ ಮಾಡ್ಬೇಕು. ನೀನು ಇಲ್ಲೇ ಇರು, ನಾ ಹೋಗಿ ಕೇಕ್ ತರ್ತೀವಿ. ಚಾರ್ಲ್ಸ್, ಹೊರಡು. ಕೇಕ್ ಇಲ್ಲೇ ಇದೆ. ಎಲ್ಲಿದೆ? ಯೋನೇ. ಚಾರ್ಲಿ ಪ್ಲೀಸ್ ನನ್ನ ಏನು ಮಾಡ್ಬೇಡ. ಚಾರ್ಲಿ ಪ್ಲೀಸ್. ಜೋಸೆಫ್, ಈ ಕೇಕು ನಾನಲ್ಲ, ನೀನೇ ಕಟ್ ಮಾಡ್ಬೇಕು. ಮತ್ತೆ ತಿನ್ನೋದು ಕೂಡ ನೀನೇ. ಇದೇ ಗೇಮು. ನೋ, ಐ ಕಾಂಟ್ ಡೂ ದಿಸ್. ಸರಿಯಾಗಿ ಯೋಚನೆ ಮಾಡು. ಅವಕಾಶ ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿನ್ನ ಸಾವು ಭಯಂಕರವಾಗಿರುತ್ತೆ. ಐ ಆಮ್ ರೆಡಿ. ಜೋಸೆಫ್ ಪ್ಲೀಸ್ ನನ್ನ ಏನು ಮಾಡಬೇಡ. ಜೋಸೆಫ್ ಪ್ಲೀಸ್. ಸಾರಿ ಚಾರ್ಲ್ಸ್. ಗುಡ್ ಬಾಯ್. ತಗೋ ಚಾಕುನ. ಹೀಗೆ ಹೇಳಿ ಆ ಚಾಕುವನ್ನು ಜೋಸೆಫ್ ಹತ್ತಿರ ಕೊಟ್ಟು ಚಾರ್ಲ್ಸ್ನ ಎತ್ತಿ ದೂರ ಹಾಕಿಬಿಟ್ಲು. ಕಮ್ ಆನ್ ಜೋಸೆಫ್, ಹ್ಯಾಪಿ ಬರ್ತ್ಡೇ ಟು ಮೀ. ಕಮ್ ಆನ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಡಿಯರ್ ಚಾರ್ಲ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಅವನು ಹಾಡು ಹಾಡಿಕೊಂಡು ಚಾರ್ಲ್ಸ್ ಅನ್ನು ಕಟ್ ಮಾಡುತ್ತಿದ್ದ. ಅವನ ದೇಹದಿಂದ ರಕ್ತ ಸುರಿಯುತ್ತಿತ್ತು. ಚಾರ್ಲ್ಸ್ ನರಳುತ್ತಿದ್ದ. ರೋಸಲಿನ್ ನಡುಗುತ್ತಿದ್ದ ಜೋಸೆಫ್ನ ಕೈಯನ್ನು ಅವಳೇ ಹಿಡ್ಕೊಂಡ್ಲು. ಆಮೇಲೆ ಇಬ್ಬರು ಒಂದುಗೂಡಿ ಚಾರ್ಲ್ಸ್ ಅನ್ನು ಕಟ್ ಮಾಡ್ತಿದ್ರು. ಚಾರ್ಲ್ಸ್ ಸತ್ ಹೋದ. ಪ್ಲೀಸ್ ನನ್ನ ಬಿಟ್ಬಿಡು. ನೀನ್ ಹೇಳ್ದಾಗೆ ನಾ ಮಾಡ್ಬಿಟ್ಟೆ. ನಿಂಗ್ ಗೊತ್ತಾ ಜೋಸೆಫ್, ನನ್ನ ಯಾರು ಕೊಲೆ ಮಾಡಿದ್ದು ಅಂತ? ಯಾರು? ನನ್ ಜೊತೆಗೆ ಇದ್ದ ನನ್ನ ಸ್ನೇಹಿತ. ಅದೇ ರೀತಿ ಸ್ನೇಹಿತ ನೀನು ಕೂಡ. ನೀನು ನಿನ್ನ ಸ್ನೇಹಿತನನ್ನೇ ಕೊಂದ್ಬಿಟ್ಟೆ. ನೀನು ಏನ್ ಹೇಳ್ತಾ ಇದೀಯಾ? ನೀನು ಒಳ್ಳೆಯವನಲ್ಲ ಜೋಸೆಫ್. ನಾ ನಿನ್ನ ಜೀವಂತವಾಗಿ ಬಿಡೋದೇ ಇಲ್ಲ. ಪ್ಲೀಸ್ ಚಾರ್ಲಿ,
ಪ್ಲೀಸ್. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಹಾಡು ಹಾಡಿಕೊಂಡೇ ರೋಸಲಿನ್ ಮುಂದೆ ಬಂದು ಜೋಸೆಫನ್ನು ಕೊಂಡ್ಬಿಟ್ಟು 5 4 3 2, 5 4 3 2. ಈಗ ಇಲ್ಲಿ ಯಾರು ಜೀವಂತವಾಗಿದ್ದಾರೆ? ರೋಸ್ಲಿನ್. ಜೋಸೆಫ್ ಜೋರಾಗಿ ನಗಾಡುತ್ತಿದ್ದ. ರೋಸಲಿನ್ಗೆ ಶಾಕ್ ಹೊಡೆದ ಹಾಗೆ ಇತ್ತು. ನಾನು ಇಲ್ಲಿಗೆ ಯಾವಾಗ ಬಂದೆ? ಓ ಗಾಡ್, ಜೋಸೆಫ್, ಚಾರ್ಲ್ಸ್, ಏನಾಯ್ತು ನಿಮಗೆ? ಓ ಗಾಡ್, ನಾನು ಏನ್ ಮಾಡಿದ್ದೀನಿ? ರೋಸಲಿನ್ ಚಾಕನ್ನು ಬಿಸಾಕಿದ್ಲು. ಅವಳಿಗೆ ಪುನಃ ಶಾಕ್ ಹೊಡೆದ ಹಾಗೆ ಇತ್ತು. ಚಾರ್ಲಿ ಅವಳನ್ನು ಅವನ ವಶ ಮಾಡಿಕೊಂಡಿದ್ದ. ಆಮೇಲೆ ಜೋರಾಗಿ ನಗಾಡುತ್ತಿದ್ದ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ರೋಸಲಿನ್ ಚಾಕು ತಗೊಂಡ್ಲು. ಆಮೇಲೆ ಹಾಡು ಹಾಡಿಕೊಂಡೇ ಅವಳನ್ನು ಅವಳೇ ಕಟ್ ಮಾಡ್ಕೊಂಡ್ಲು. ಹ್ಯಾಪಿ ಬರ್ಡೇ ಡಿಯರ್ ಮೀ. ರೋಸಲಿನ್ ಹೀಗೆ ಹೇಳಿಕೊಂಡು ಅವಳನ್ನು ಅವಳೇ ಕಟ್ ಮಾಡಿಕೊಂಡು ಜೋರಾಗಿ ನಗಾಡುತ್ತಿದ್ದಳು. ತುಂಬಾ ರಕ್ತ ಹೊರಗೆ ಬರುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ರೋಸಲಿನ್ಗೆ ಪುನಃ ಶಾಕ್ ಹೊಡೆದ ಹಾಗೆ ಇತ್ತು. ಆಮೇಲೆ ಅವಳ ದೇಹ ನೆಲದಲ್ಲಿ ಬಿದ್ದಿತ್ತು. ಸ್ಲೆಂಡರ್ ಮ್ಯಾನ್. 1996 ನಡೆದ ಕತೆ ಇದು. 4 ಜನ ಫ್ರೆಂಡ್ಸ್ ಇದ್ರು. ಊಟಕ್, ರೋಸಿ, ಜೋಸೆಫ್ ಹಾಗೂ ಮೇರಿ. ಇವರೆಲ್ಲರೂ ಕಾಲೇಜಲ್ಲಿ ಓದ್ತಾ ಇದ್ರು. ಈ 4 ಜನರು ಕಾಲೇಜಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಿದ್ರು. 4 ಜನರು ಯಾವಾಗ್ಲೂ ಒಂದುಗೂಡಿ ಊಟ ಮಾಡ್ತಾ ಇದ್ರು. ಈ 4 ಜನರಿಗೂ ಯಾವಾಗ್ಲೂ ಇನ್ನೊಬ್ಬರ ಅವಶ್ಯಕತೆ ಬರ್ಲೇ ಇಲ್ಲ. ಇನ್ಮೇಲೆ ನಿನ್ನ ಲೈಫಲ್ಲಿ ನಿನಗೆ ಯಾರೂ ಸಿಗಲ್ವೋ? ಪರವಾಗಿಲ್ಲ, ನಾನು ನಿನ್ನೆ ಮದುವೆ ಮಾಡ್ಕೊಂತೀನಿ. ಗಾಡ್, ಐ ಕಾಂಟ್ ಬಿಲೀವ್ ಮ್ಯಾರಿ, ನಿನಗೆ ಈ ರೀತಿ ಒಂದು ಪ್ಯಾರ್ ಸಿಗ್ತಾ? ಕಾಲೇಜಲ್ಲಿ ವಿಂಟರ್ ವೆಕೇಶನ್ ಅನೌನ್ಸ್ಮೆಂಟ್ ಮಾಡಿದ್ರು. 4 ಸ್ನೇಹಿತರು ಕಾಡೊಳಗೆ ಪ್ರಯಾಣ ಮಾಡುವ ನಿರ್ಧಾರ ಮಾಡಿದರು. ನಾನು ನಮ್ಮ ತಂದೆ ಓಪನ್ ಜಿಪ್ ತಗೊಂಡ್ಬರ್ತೀನಿ, ಅದರಲ್ಲಿ ತುಂಬ ಖುಷಿಯಾಗಿರುತ್ತೆ. ಅಯ್ಯೋ, ನಾನು ಯಾವ ಬಟ್ಟೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅರೆ, ಅವಳ ಹತ್ರ ಹೇಳು, ಅಲ್ಲಿಗೆ ಒಳ್ಳೆ ಡ್ರೆಸ್ ಬೇಕಂತಿಲ್ಲ. ನಾವು ಹೋಗ್ತಿರೋದು ದೊಡ್ಡ ಕಾಡಿಗೆ, ಕ್ಲಬ್ಬಿಗೇನೂ ಅಲ್ಲ. ಅದ್ಯಾವುದು ನಂಗೆ ಗೊತ್ತಿಲ್ಲ. ನೀನು ದೊಡ್ಡ ಕ್ಯಾಮರಾ ತಗೊಂಬಾ, ನನ್ನ ಫೋಟೋಸ್ ತುಂಬ ತೆಗಿಬೇಕು. ಒಂದು ಓಪನ್ ಜಿಪ್ ತಗೊಂಡು ಅವರು 4 ಜನರು ಕಾಡನ್ನು ಸುತ್ತಿ ನೋಡುವುದಕ್ಕೆ ಹೋದರು. ಅರೆ, ಇಲ್ಲಿ ನೋಡು, ಈ ಪ್ಲೇಸು ಎಷ್ಟು ಸುಂದರವಾಗಿದೆ. ಏ ಜೋಸೆಫ್, ಸ್ವಲ್ಪ ಗಾಡಿ ನಿಲ್ಲಿಸು. ಸ್ವಲ್ಪ ಹೊತ್ತು ಈ ಕಾಡಲ್ಲೇ ನಾವು ಓಡಾಡ್ಕೊಂಡು ಹೋಗೋಣ. 4 ಜನರು ಕಾಡನ್ನು ಸುತ್ಕೊಂಡು ಬರೋದಕ್ಕೆ ಹೋದಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲರೂ ಕಾಡಿನ ದಟ್ಟವಾದ ಜಾಗಕ್ಕೆ ಹೋದರು. ಲೋ, ಈ ಕಾಡು ಎಷ್ಟು ಚೆನ್ನಾಗಿದೆ ಅಲ್ಲ? ಏನ್ ಗುರಾಯಿಸ್ತೀಯಾ? ಕ್ಯಾಮ್ರಾ ತೆಗೆದು ನನ್ನ ಫೋಟೋಸ್ ತೆಗಿ. ಹಾ, ಹೌದಾ? ನಂಗೇನು ಬೇರೆ ಕೆಲಸನೇ ಇಲ್ವಾ? ನಿನ್ನ ಫೋಟೋನೇ ತೆಗಿತಾ ಇರ್ಬೇಕಾ? ಆಮೇಲೆ 4 ಜನರು ಆ ಕಾಡಲ್ಲಿ ಸಂತೋಷವಾಗಿ ಸುತ್ತಾಡುತ್ತಿದ್ದರು. ಆಗ ರೋಸಿ ನೋಟಿಸ್ ಮಾಡಿದ್ಲು, ಮೇರಿ ಕಾಣಿಸ್ಲಿಲ್ಲ. ಅವಳು ಹಿಂದೆ ತಿರುಗಿ ನೋಡಿದ್ಲು, ಆದ್ರೆ ಮೇರಿ ಎಲ್ಲೂ ಇಲ್ಲ. ಅರೆ ಊಟಕ್, ಮೇರಿ ಎಲ್ಲಿ ಹೋದ್ಲು? ನಿನ್ ಜೊತೆ ಫೋಟೋ ತೆಗಿತಿದ್ಲಲ್ವಾ? ಅರೆ ಹೌದು, ಎಲ್ಲೋದ್ಲು? ನಾನು ಮುಂದೆ ಬರ್ತಾ ಇದ್ದೆ, ಅವಳು ಹಿಂದೆ ಬರ್ತಿದ್ಲು. ಬೇಕಾದ್ರೆ ನೋಡು, ಅವಳ ಫೋಟೋಸ್ ಎಷ್ಟು ತೆಗ್ದಿದ್ದೀನಿ. ಹೌದಾ? ಕ್ಯಾಮ್ರಾ ತೋರ್ಸು. ರೋಸಿ ಆ ಫೋಟೋಸ್ ಎಲ್ಲ ಗಮನಿಸಿ ನೋಡಿದ್ಲು. ಮೇರಿ ಆ ಫೋಟೋಸ್ನಲ್ಲಿ ತುಂಬಾ ಸುಂದರವಾಗಿದ್ಲು. ಆಗ ಇದ್ದಕ್ಕಿದ್ದಂತೆ ಆ ಫೋಟೋಸ್ನಲ್ಲಿ ಒಂದು ಉದ್ದವಾದ ಮನುಷ್ಯ ಕಾಣಿಸಿದ. ಅವನು ಕಪ್ಪು ಬಣ್ಣದಲ್ಲಿ ಸೂಟ್ ಹಾಕಿದ್ದ. ಅವನಿಗೆ ಮುಖನೇ ಇರಲಿಲ್ಲ. ಅವನು ಮೆಲ್ಲನೆ ಮೇರಿಯ ಹತ್ತಿರ ಬರ್ತಿದ್ದ. ರೋಸಿ ಅದನ್ನು ನೋಡಿ ಹೆದರಿದ್ಲು. ಊಟಕ್, ಜೋಸೆಫ್, ಈ ಫೋಟೋಸ್ ನೋಡಿ. 3 ಜನರು ಆ ಫೋಟೋಸ್ ಅನ್ನು ಗಮನಿಸಿ ನೋಡಿದ್ರು. ಅದನ್ನು ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಅವನು ಬ್ಲ್ಯಾಕ್ ಕಲರ್ ಶೂ ಹಾಕಿದ್ದ. ಅವನ ಕೈಗಳ ಹತ್ತಿರ ಬೇರುಗಳು ಇದ್ದವು. ಅವನು ಮೆಲ್ಲನೆ ಮೇರಿಯ ಹತ್ತಿರ ಬಂದ. ಸ್ವಲ್ಪ ಹೊತ್ತಲ್ಲಿ ಮೇರಿ ಮಾಯವಾದಳು. ಓ ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಮೇರಿ ಎಲ್ಲಿ ಹೋದ್ಲು? ಅದನ್ನ ತಿಳ್ಕೊಳಕ್ಕೆ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ. ಎಲ್ರೂ ಇಲ್ಲಿಂದ ಓಡೋಗ್ಬೇಕು. ಆದ್ರೆ ಮೇರಿ? ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಓಡೋಗ್ಬಿಡಿ, ಇಲ್ಲಾಂದ್ರೆ ನಮ್ ಜೀವಕ್ಕೆ ಅಪಾಯ. ಅವರು 3 ಜನ ಅಲ್ಲಿಂದ ಓಡೋಕ್ ಶುರು ಮಾಡಿದ್ರು. ಆಗ ಅವರು ದಾರಿಯಲ್ಲಿ ಮೇರಿನ ನೋಡಿದ್ರು. ಮೇರಿಯ ಕಣ್ಣು ಕೆಂಪಾಗಿ ಬದಲಾಗಿತ್ತು. ಅವಳ ದೇಹದಲ್ಲೂ ಕೂಡ ಬೇರುಗಳು ಬಂದಿತ್ತು. ಮೇರಿ ಭಯಂಕರವಾಗಿ ನಗಾಡುತ್ತಿದ್ದಳು. ನನ್ನನ್ನು ಬಿಟ್ಬಿಟ್ಟು ಹೋಗ್ತಿದ್ದೀರಾ?
ಅವಳು ಅವಳ ಬಾಯನ್ನು ತೆರೆದ ತಕ್ಷಣ ಅವಳ ಬಾಯಿಂದ ಕಪ್ಪಾದ ನೀರು ಸುರಿಯುತ್ತಿತ್ತು. ಆ ಕಪ್ಪಾದ ನೀರು ಸ್ವಲ್ಪ ಸ್ವಲ್ಪ ಆ ಉದ್ದವಾದ ಮನುಷ್ಯನ ಹಾಗೆ ಬದಲಾಯಿತು. ಆಮೇಲೆ ಅಲ್ಲಿ ತುಂಬ ಕಪ್ಪಾದ ಆಕಾರ ನಿಂತಿತ್ತು. ಅವನು ತುಂಬ ಉದ್ದವಾಗಿ, ಅವನ ಮುಖ ಬಿಳಿಯಾಗಿ ಇತ್ತು. ಅದರ ದೇಹದಲ್ಲಿದ್ದ ಬೇರುಗಳು ಹಾರಾಡುತ್ತಿದ್ದವು. ಅವನ ಮುಖದಲ್ಲಿ ಕಣ್ಣು, ಕಿವಿ, ಬಾಯಿ, ಮೂಗು ಯಾವುದೂ ಇರಲಿಲ್ಲ. ಅವನ ಮುಖ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿತ್ತು. ಎಲ್ಲರೂ ಹೆದರಿ ಹಿಂದೆ ಸರಿದರು. ಈ ಸಲ ಆ ಮನುಷ್ಯ ಜೋಸೆಫ್ನ ಹತ್ತಿರ ಕೈಯನ್ನು ಚಾಚಿದ. ತಕ್ಷಣ ಜೋಸೆಫ್ನ ಕಣ್ಣು ಕೆಂಪಾಗಿ ಬದಲಾಯಿತು. ಜೋಸೆಫ್, ಬಾ, ನಾವಿಬ್ರು ಇಲ್ಲಿಂದ ಓಡೋಗ್ಬಿಡೋಣ, ಇಲ್ಲಾಂದ್ರೆ ಅದು ನಮ್ಮನ್ನ ಕೊಂದ್ಬಿಡುತ್ತೆ. ರೋಸಿ ಓಡುತ್ತಾ ಹಿಂದೆ ತಿರುಗಿ ನೋಡಿದಳು. ಜೋಸೆಫ್ ಹಾಗೂ ಮೇರಿ ಆ ಉದ್ದವಾದ ಮನುಷ್ಯನ ಜೊತೆ ತುಂಬಾ ದೂರ ಹೋಗ್ತಿದ್ರು. God will never forgive me. ಇಬ್ರು ಅಲ್ಲಿಂದ ತುಂಬಾ ವೇಗವಾಗಿ ಓಡಿದ್ರು. ಇಬ್ರು ಜೀಪಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿದ್ದ ಪೊಲೀಸ್ ಜೊತೆ ನಡೆದ ಎಲ್ಲವನ್ನೂ ಹೇಳಿದರು. ಸರಿ, ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ನೀವು ಹೇಳೋದು ನೋಡಿದ್ರೆ ಅದು ಸಾಧಾರಣವಾದ ಆತ್ಮ ರೀತಿ ಕಾಣ್ತಾ ಇಲ್ಲ. ಅದು ಸ್ಲೆಂಡರ್ ಮ್ಯಾನ್ ಆಗಿರ್ಬೋದು. ಅದ್ರ ಬಗ್ಗೆ ಸ್ಟೇಷನಲ್ಲಿ ಸುಮಾರು ಕಂಪ್ಲೇಂಟ್ ಇದೆ. ಅದೊಂದು ಸೂಪರ್ ನ್ಯಾಚುರಲ್ ಪವರ್. ಅದನ್ನ ನಾವು ಹುಡುಕ್ತಾ ಇದ್ದೀವಿ. ಸ್ಲೆಂಡರ್ ಮ್ಯಾನ್? ಹೌದು, ಸ್ಲೆಂಡರ್ ಮ್ಯಾನ್. ಅದು ಯಂಗ್ಸ್ಟರ್ ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡೋಗುತ್ತೆ. ಅದನ್ನ ನೋಡಿ ಎಲ್ಲರೂ ಹೆದರ್ತಿದ್ದಾರೆ. ನೀವು ಆ ಗಾಡಿಗೆ ಹೋಗಿರಲೇಬಾರ್ದು. ನೀವು ಅವ್ರ ಪೇರೆಂಟ್ಸ್ ಕಾಲೇಜಿಗೆಲ್ಲ ಇನ್ಫಾರ್ಮ್ ಮಾಡಿ. ಇಬ್ರು ಕಾಲೇಜ್ಗೆ ವಾಪಸ್ ಬಂದ್ರು. ರೋಸಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು. ಅವಳ ಮನಸ್ಸಿಂದ ಸ್ಲೆಂಡರ್ ಮ್ಯಾನ್ ಬಗ್ಗೆ ಭಯ ಹೋಗಲೇ ಇಲ್ಲ. ಊಟಕ್ಕೆ ಅವಳನ್ನು ಸಮಾಧಾನಪಡಿಸುತ್ತಿದ್ದ. ಆದರೂ ಅವಳು ಸ್ವಲ್ಪ ಕೂಡ ಸರಿಯಾಗಲಿಲ್ಲ. ಆದ್ದರಿಂದ ಪ್ರಿನ್ಸಿಪಲ್ ಅವಳ ಪೇರೆಂಟ್ಸ್ಗೆ ಹೇಳಿ ಕಳಿಸಿದ್ರು. ಲಿಸನ್, ನಿಮ್ಮ ಮಗಳಿಗೆ ಮನ್ಸಲ್ಲಿ ಏನೋ ಆಘಾತ ಉಂಟಾಗಿದೆ. ಅವಳನ್ನ ಚರ್ಚೆ ಕರ್ಕೊಂಡೋಗಿ ಏನಾದ್ರೂ ಮಾಡಿಸಿ, ಇಲ್ಲಾಂದ್ರೆ ಹುಚ್ಚಿ ಆಗ್ಬಿಡ್ತಾಳೆ. ಓಕೆ ಡಾಕ್ಟರ್. ರೋಸಿಯ ಪೇರೆಂಟ್ಸ್ ಅವಳನ್ನು ಒಂದು ಚರ್ಚ್ಗೆ ಕರ್ಕೊಂಡೋದ್ರು. ಅಲ್ಲಿ ಫಾದರ್ ಅವಳ ತಲೆಯಲ್ಲಿ ಕೈ ಇಟ್ಟು ಹೇಳಿದ್ರು, ಏನಾಯ್ತು ನನ್ನ ಮಗಳಿಗೆ? ಚೆನ್ನಾಗೇ ಇದ್ಲಲ್ಲ. ಅವಳು ಚೆನ್ನಾಗೇ ಇದ್ದಾಳೆ, ಆದ್ರೆ ಮನ್ಸಲ್ಲೇನೋ ಕೊರೀತಿದೆ. ಅವಳು ಸ್ಲೆಂಡರ್ ಮ್ಯಾನ್ ನೋಡಿದಾಳೆ. ಆದ್ರಿಂದ ಇದನ್ನ ಗುಣಪಡಿಸೋದು ಸ್ವಲ್ಪ ಕಷ್ಟನೇ. ಈ ಸ್ಲೆಂಡರ್ ಮ್ಯಾನ್ ಅಂದ್ರೆ ಯಾರು? ಅದೊಂದು ಸೂಪರ್ ನ್ಯಾಚುರಲ್. ಅದು ಯಂಗ್ಸ್ಟರ್ನ ನೋಡಿದ್ರೆ ಅದ್ರ ಜೊತೆನೆ ಕರ್ಕೊಂಡೋಗ್ಬಿಡುತ್ತೆ. ಸುಮಾರು ವರ್ಷಗಳ ಮುಂದೆ ನಡೆದ ಕಥೆ. ಸೈಮನ್ ಅನ್ನುವ ಹುಡುಗ ಅವನ ತಂದೆ ತಾಯಿಯ ಜೊತೆ ಬಾಳುತ್ತಿದ್ದ. ಅವನು ಎಲ್ಲ ಮಕ್ಕಳ ತರ ಇರಲಿಲ್ಲ. ಅವನು ಯಾರ ಜೊತೆನೂ ಸೇರ್ತಾನೆ ಇರಲಿಲ್ಲ. ಅವನು ಒಬ್ಬನೇ ಕಾಡಿಗೆ ಹೋಗಿ ಒಬ್ಬಂಟಿಯಾಗಿ ಆಟವಾಡುತ್ತಿದ್ದ. ಸೈಮನ್, ಈ ರೀತಿ ಒಬ್ನೇ ಇದ್ರೆ ಸತ್ತೋಗ್ತೀಯ. ನಿನಗೆ ಎಷ್ಟು ಸಲ ಹೇಳೋದು ನಾನು? ಒಂದಿನ ಸೈಮನ್ ಕಾಡೊಳಗೆ ಸುತ್ತಾಡ್ಕೊಂಡು ವಾಪಸ್ ಬಂದಾಗ ಅವನ ಮನೆ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಉರಿಯುತ್ತಿತ್ತು. ಆ ಬೆಂಕಿಯಲ್ಲಿ ಅವನ ತಂದೆ ತಾಯಿ ಇಬ್ರು ಸತ್ತು ಹೋಗಿದ್ರು. ಸೈಮನ್ ಅಲ್ಲಿಂದ ಅಳ್ಕೊಂಡೇ ಕಾಡೊಳಗೆ ಹೋದ. ಅವನು ಕಾಡೊಳಗೆ ಸುಮಾರು ದೂರ ಹೋಗಿದ್ದ. ಗಾಡ್, ಐ ವಿಲ್ ನೆವರ್ ಫರ್ಗಿವ್ ಯು. ನೀನು ನಮ್ಮ ಅಪ್ಪ ಅಮ್ಮನ ದೂರ ಮಾಡಿಬಿಟ್ಟೆ. ಆಗ ಅವನು ದೂರದಲ್ಲಿ ಒಂದು ಅಜ್ಜಿ ಬರೋದನ್ನು ನೋಡ್ದ. ಆ ಅಜ್ಜಿ ಕಾಡೊಳಗೆ ಇದ್ದ ಚಿಕ್ಕ ಮನೆಯಲ್ಲಿ ಬಾಳ್ತಿದ್ಲು. ಸೈಮನ್ ಅವರ ಪಕ್ಕದಲ್ಲಿ ಬಂದ. ಅವರು ಅವನನ್ನು ಅಡಾಪ್ಟ್ ಮಾಡ್ಕೊಂಡ್ರು. ಸೈಮನ್ ಆ ಅಜ್ಜಿಯನ್ನು ಅಜ್ಜಿ ಅಜ್ಜಿ ಅಂತ ಕರೆಯೋಕ್ ಶುರು ಮಾಡ್ದ. ಆ ಅಜ್ಜಿಗೆ ಒಬ್ಳು ಮೊಮ್ಮಗಳು ಇದ್ಲು. ಅವಳ ಹೆಸರು ಏಂಜಲೀನಾ. ಸೈಮನ್, ನನ್ನ ಫ್ರೆಂಡ್ ಆಗ್ತೀಯಾ? ವೈ ನಾಟ್ ಅಂಜಲೀನಾ? ಆಮೇಲೆ ಅವರಿಬ್ರು ತುಂಬಾ ಥಿಕ್ ಫ್ರೆಂಡ್ ಆಗಿದ್ರು. ಆಮೇಲೆ ಅವರಿಬ್ರು ದೊಡ್ಡವರಾದ್ಮೇಲೆ ಒಬ್ರನ್ನೊಬ್ರು ಪ್ರೀತಿ ಮಾಡೋಕ್ ಶುರು ಮಾಡಿದ್ರು. ಸ್ವಲ್ಪ ದಿನದಲ್ಲಿ ಅಜ್ಜಿ ಸತ್ತೋದ್ಲು. ಏಂಜಲೀನಾ ಅದರ ಬಗ್ಗೆ ಯೋಚನೆ ಮಾಡಿ ದುಃಖದಿಂದಿದ್ದಳು. ಬೇಜಾರಾಗ್ಬಿಡ ಅಂಜಲಿನಾ, ನಿಂಗೋಸ್ಕರ ನಾ ಇದ್ದೀನಿ. ನನ್ನ ಮದುವೆ ಮಾಡ್ಕೋತೀಯಾ? ಆಮೇಲೆ ಇಬ್ರು ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು. ಅವರಿಬ್ಬರಿಗೂ ಒಂದು ಹೆಣ್ಣು ಮಗು ಹುಟ್ಟಿತು. ಅವಳಿಗೆ ಅವರಿಬ್ರು ಸ್ಲೆಂಡರೀನಾ ಅಂತ ಹೆಸರಿಟ್ರು. ಇಬ್ರು ತುಂಬಾ ಖುಷಿಯಾಗಿದ್ರು. ಥ್ಯಾಂಕ್ ಯು ಅಂಜಲಿನಾ. ನಿನ್ ರೀತಿನೇ ಒಂದು ಸುಂದರವಾದ ಮಗುವನ್ನ ನೀನ್ ನಂಗೆ ಕೊಟ್ಟಿದೀಯಾ. ಸ್ವಲ್ಪ ದಿನದಲ್ಲಿ ಸ್ಲೆಂಡರೀನಾ ದೊಡ್ಡವಳಾದಳು. 3 ಜನರು ತುಂಬಾ ಸಂತೋಷವಾಗಿ ಬಾಳುತ್ತಿದ್ದರು. ಹೀಗೆ ಒಂದಿನ ಸೈಮನ್ ಕೆಲಸಕ್ಕೆ ಹೋಗಿ ವಾಪಸ್ ಬಂದು ನೋಡಿದಾಗ ಏಂಜಲೀನಾ ಹಾಗೂ ಸ್ಲೆಂಡರೀನಾ ರಕ್ತ ಪ್ರವಾಹದಲ್ಲಿ ಹೊರಗಡೆ ಬಿದ್ದಿದ್ರು. ಸೈಮನ್ ಇದನ್ನು ನೋಡಿ ತುಂಬಾ ದುಃಖಪಟ್ಟು ಜೋರಾಗಿ ಅಳುತ್ತಿದ್ದ. ಆಮೇಲೆ ಅವನು ವೇಗವಾಗಿ ಕಿಚನ್ ಒಳಗೆ ಓಡಿದ. ಒಳಗಿಂದ ಅವನು ಕಿರುಚುವ ಶಬ್ದ ಕೇಳಿತು. ಏಂಜಲೀನಾ ಹಾಗೂ ಸ್ಲೆಂಡರೀನಾ ವೇಗವಾಗಿ ಮನೆಯೊಳಗೆ ಓಡಿದರು. ಇಬ್ರು ಸೈಮನ್ ಹತ್ರ ಸತ್ತೋಗಿರೋ ತರ ನಾಟಕ ಮಾಡ್ತಾ ಇದ್ರು.
ಅವರಿಬ್ರು ಕಿಚನ್ ಒಳಗೆ ಬಂದು ನೋಡಿದ್ರು. ಆಗ ಸೈಮನ್ ಚಾಕು ತಗೊಂಡು ಅವನನ್ನು ಅವನೇ ಚುಚ್ಚಿಕೊಂಡಿದ್ದ. ಯಾಕೆ ಈ ರೀತಿ ಮಾಡಿದೆ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅಪ್ಪ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ? ಸೈಮನ್ ಸತ್ತೋಗಿದ್ದ. ಒಂದು ಕಪ್ಪಾದ ನೆರಳು ಅವನ ಮೇಲೆ ಬಂದು ಬಿತ್ತು. ಇದ್ದಕ್ಕಿದ್ದಂತೆ ಸೈಮನ್ ಉದ್ದವಾಗಿ ಬೆಳೆದ. ಅವನಿಗೆ 4 ಕಡೆನೂ ಬೇರುಗಳು ಬರುತ್ತಾ ಇತ್ತು. ಆಮೇಲೆ ಅವನ ಮುಖದಿಂದ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಒಂದೊಂದಾಗಿ ಮಾಯವಾಗುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಅವನ ಮುಖ ಫುಲ್ ಬ್ಲ್ಯಾಂಕ್ ಆಯಿತು. ಅವನ ಮುಖ ಸಂಪೂರ್ಣವಾಗಿ ಬಿಳಿಯಾಗಿತ್ತು. ಅವನ ದೇಹದ ಉದ್ದ ತುಂಬಾ ಜಾಸ್ತಿ ಆಗಿತ್ತು. ಸೈಮನ್ ಅವರಿಬ್ಬರನ್ನು ಜೊತೆ ಕರ್ಕೊಂಡೋಗಕ್ಕೆ ನೋಡ್ದ. ಏಂಜಲಿನಾ ಹೊರಗೆ ಬಂದು ಸ್ಲೆಂಡ್ರಿನಾಲನ್ನು ತಪ್ಪಿಸಿ ಓಡುವುದಕ್ಕೆ ಹೇಳಿದಳು. ಸ್ಲೆಂಡ್ರಿನಾ, ಬೇಗ ತಪ್ಪಿಸ್ಕೋ, ಇನ್ಮೇಲೆ ನಿನಗೆ ಇಲ್ಲಿ ಯಾರೂ ಇಲ್ಲ. ಆದ್ರೆ ಅಮ್ಮ, ನೀವು ನನ್ನ ಜೊತೆ ಬರ್ಬೋದಲ್ವಾ? ಹಾ, ನಾನು ಬರ್ತೀನಿ, ಆದ್ರೆ ನೀನು ಹಿಂದೆ ನೋಡ್ಬೇಡ, ವೇಗವಾಗಿ ಹೋಗು. ಆಂಜಲಿನಾಲಿಂದ ವೇಗವಾಗಿ ಓಡಕ್ಕಾಗಿಲ್ಲ. ಸೈಮನ್ ಅವಳ ಕೈಯನ್ನು ಹಿಡ್ಕೊಂಡು ಅವನ ಕಪ್ಪಾದ ಪ್ರಪಂಚಕ್ಕೆ ಅವಳನ್ನು ಕರ್ಕೊಂಡೋದ. ಆವಾಗಿಂದ ಆ ಆಕಾರವನ್ನ ಸ್ಲೆಂಡರ್ ಮ್ಯಾನ್ ಅಂತ ಹೇಳ್ತಿದ್ದಾರೆ. ಅದು ಮಾತ್ರವಲ್ಲ, ಆ ಸ್ಲೆಂಡರ್ ಮ್ಯಾನ್ ಇವತ್ತಿನವರೆಗೂ ಅವಳ ಮಗಳನ್ನ ಹುಡುಕ್ತಾನೇ ಇದೆ. ಆ ಕಾರಣದಿಂದ ಯಾರಾದ್ರೂ ಯಂಗ್ಸ್ಟರ್ ಕಾಡಿಗೆ ಹೋದ್ರೆ ಅವರನ್ನ ಹಿಡ್ಕೊಬಿಡುತ್ತೆ. ಆದ್ರೆ ಫಾದರ್, ನನ್ನ ಮಗಳು ಸರಿ ಆಗ್ತಾಳ? ಪುನಃ ಆಗ್ತಾಳೆ, ಭಯಪಡಬೇಡಿ. ಜೀಸಸ್ ಇದ್ದಾರೆ, ಆದ್ರೆ ಇವಳನ್ನ ರಾತ್ರಿ ಎಲ್ಲೂ ಓಡಾಡಕ್ ಬಿಡಬೇಡಿ. ತುಂಬಾ ಜಾಗ್ರತೆಯಿಂದ ನೀವು ನೋಡ್ಕೋಬೇಕು. ಮತ್ತೆ ನಾ ಮಂತ್ರಿಸಿದ ಈ ರೋಸರಿಯನ್ನ ಕುತ್ತಿಗೆಯಲ್ಲಿ ಹಾಕೋ ಕೇಳಿ. ರೋಸಿಯ ತಂದೆ ತಾಯಿ ಅವಳಿಗೆ ಆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಅವಳು ಹುಚ್ಚಿ ತರ ಹಾಗೇನೆ ಕೂತ್ಕೊಂಡಿದ್ಲು. ಅವಳ ಮನಸ್ಸಿಂದ ಸ್ಲೆಂಡರ್ ಮ್ಯಾನ್ ಮೇಲೆ ಇದ್ದ ಭಯ ಹೋಗ್ಲೇ ಇಲ್ಲ. ಯಾವಾಗ್ಲೂ ಅವನ ಉದ್ದವಾದ ಮುಖ, ಆಮೇಲೆ ಅವನ ಮೈಯಲ್ಲಿದ್ದ ಬೇರುಗಳ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅವನ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅವಳು ಜೋರಾಗಿ ಕಿರುಚುತ್ತಿದ್ದಳು. ಅವಳು ಅವಳ ರೂಮಲ್ಲಿ ತುಂಬಾ ಜೋರಾಗಿ ಕಿರುಚಿಕೊಂಡೇ ಇದ್ದಳು. ಇದು ಆನೆಬೆಲ್ ಗೊಂಬೆಯ ನಿಜವಾದ ಕಥೆ. ಡೋನಾಳಿಗೆ ಅವಳ ತಾಯಿ ಒಂದು ಸುಂದರವಾದ ಗೊಂಬೆಯನ್ನು ಗಿಫ್ಟ್ ಆಗಿ ಕೊಟ್ಟರು. ಗೊಂಬೆಯನ್ನು ತಗೊಂಡ್ಬಂದು ಅವಳು ಅವಳ ಫ್ರೆಂಡ್ ಆಂಜಿ ಹತ್ರ ಸಂತೋಷವಾಗಿ ಹೇಳಿದ್ಲು. ಆಂಜಿ, ನೋಡು, ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಂತ ನನ್ನಮ್ಮ ನನಗೆ ಗಿಫ್ಟ್ ಕೊಟ್ರು. ಐ ಲವ್ ಡಾಲ್ಸ್ ಟೂ ಮಚ್. ನನಗೆ ಚಿಕ್ಕ ವಯಸ್ಸಿಂದನೇ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ನನ್ನ ತಾಯಿಗೆ ನನಗೇನ್ ಬೇಕು ಅಂತ ಗೊತ್ತು. ಈ ಗೊಂಬೆ ತುಂಬಾ ಕ್ಯೂಟ್ ಆಗಿದೆ. ನನಗೆ ಇದು ಮಾತಾಡುವ ಹಾಗೆ ಅನ್ನಿಸ್ತಿದೆ. ಸೋ ಬ್ಯೂಟಿಫುಲ್. ಡೋನಾ ಸ್ವಲ್ಪ ಹೊತ್ತು ಗೊಂಬೆಯ ಜೊತೆ ಆಟಾಡ್ಕೊಂಡು ಆಮೇಲೆ ಗೊಂಬೆಯನ್ನು ಮಂಚದ ಮೇಲೆ ಇಟ್ಟು ಊಟ ಮಾಡುವುದಕ್ಕೆ ಫ್ರೆಂಡ್ ಜೊತೆ ಹೋದ್ಲು. ಆಗ ಇದ್ದಕ್ಕಿದ್ದಂತೆ ಆ ಗೊಂಬೆಯ ಕಣ್ಣು ಕೆಂಪಾಗಿ ಬದಲಾಯಿತು. ಅದರ ಕಣ್ಣು ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ಊಟ ಮಾಡಿ ಅವರ ರೂಮಿಗೆ ಬಂದು ನೋಡಿದಾಗ ಅಲ್ಲಿದ್ದದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅವರು ಮಂಚದಲ್ಲಿ ಇಟ್ಟು ಹೋಗಿದ್ದ ಗೊಂಬೆ ಈಗ ಕುರ್ಚಿಯಲ್ಲಿ ಕೂತ್ಕೊಂಡಿತ್ತು. ಆ ಗೊಂಬೆಯ ಕಣ್ಣುಗಳು ಕೆಂಪಾಗಿತ್ತು. ಇದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅರೆ, ನಾನಿದನ್ನು ಮಂಚದ ಮೇಲೆ ಇಟ್ಟೋಗಿದ್ದೆ. ಇದು ಕುರ್ಚಿಗೆ ಹೇಗೆ ಬಂತು? ನೀನೇನಾದರೂ ತೆಗ್ದಿಟ್ಯಾ? ಇಲ್ಲ, ನನ್ನ ಬಿಟ್ರೆ ಬೇರೆ ಯಾರು ಈ ರೂಮ್ಗೆ ಬರಲಿಲ್ಲ. ಇದು ಕುರ್ಚಿಗೆ ಹೇಗೆ ಬಂತು? ನನಗೊಂದು ಅರ್ಥ ಆಗ್ತಿಲ್ಲ. ಆಮೇಲೆ ಅವರಿಬ್ರು ಆ ಗೊಂಬೆಯನ್ನು ನೋಡಿದ್ರು. ಆ ಗೊಂಬೆಯ ಒಳಗಿಂದ ಭಯಂಕರವಾದ ಶಬ್ದ ಮನೆಯೆಲ್ಲ ಕೇಳುತ್ತಿತ್ತು. ಆ ದಿನದಿಂದ ಆ ಮನೆಯಲ್ಲಿ ಯಾವುದಾದ್ರೂ ವಿಚಿತ್ರವಾದ ಘಟನೆ ನಡೆಯುತ್ತಾನೇ ಇತ್ತು. ಕಿವಿಗೆ ನೋವಾಗುವಷ್ಟು ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಕೆಲವೊಮ್ಮೆ ಆ ಗೊಂಬೆ ಮಂಚದ ಕೆಳಗೆ ಇರ್ತಿತ್ತು. ಆಮೇಲೆ ಕೆಲವೊಮ್ಮೆ ಬಾಗಿಲ ಹತ್ತಿರ. ಅದು ಈ ರೀತಿ ನಡ್ಕೊಳ್ಳೋದನ್ನು ನೋಡಿ ತುಂಬಾ ಭಯ ಆಗ್ತಿತ್ತು. ಇದ್ದಕ್ಕಿದ್ದಂತೆ ಯಾರೋ ನಗಾಡುವ ಶಬ್ದ ಕೇಳಿತು. ಯಾವುದೋ ಮಗು ಜೋರಾಗಿ ನಗಾಡುವ ಹಾಗೆ ಆ ಶಬ್ದ ಇತ್ತು. ಆಮೇಲೆ ಇದ್ದಕ್ಕಿದ್ದಂತೆ ಆ ಗೊಂಬೆಯೊಳಗಿಂದ ಯಾವುದೋ ಒಂದು ಮಗು ಅಳುವ ಶಬ್ದ ಕೇಳುತ್ತಿತ್ತು. ಇದೆಲ್ಲ ನೋಡುವುದಕ್ಕೆ ತುಂಬಾ ಆಶ್ಚರ್ಯವಾಗಿತ್ತು. ಅವರಿಬ್ಬರು ಹೆದರಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ರು. ಒಂದಿನ ಡೋನಾ ಅವಳ ಫ್ರೆಂಡ್ ಜೊತೆ ಅವಳ ರೂಮಿಗೆ ಬಂದು ನೋಡಿದಾಗ ಆ ಗೊಂಬೆ ಅವಳ ಬುಕ್ಸ್ ಎಲ್ಲವನ್ನು ಹರಿದಾಕಿತ್ತು. ಎಲ್ಲ ಪೇಪರ್ಗಳು ಗಾಳಿಯಲ್ಲಿ ಹಾರುತ್ತಿತ್ತು. ಆಮೇಲೆ ಅದರಲ್ಲಿ
ಹೆಲ್ಪ್ ಹೆಲ್ಪ್ ಅಂತ ಬರೆದಿತ್ತು. ಭಯಂಕರವಾದ ಶಬ್ದದೊಂದಿಗೆ ಆ ಪೇಪರ್ ಹಾರಾಡುತ್ತಿತ್ತು. ಆಗ ಇಬ್ರು ಆ ಗೊಂಬೆಯನ್ನು ಗಮನಿಸಿ ನೋಡಿದ್ರು. ಆ ಗೊಂಬೆಯ ಕಣ್ಣಿಂದ ರಕ್ತ ಕಣ್ಣೀರು ಸುರಿಯುತ್ತಿತ್ತು. ಅದನ್ನು ನೋಡಿ ಇಬ್ರು ಹೆದರ್ಬಿಟ್ರು. ಭಯದಿಂದ ಇಬ್ರು ಒಬ್ರನ್ನೊಬ್ರು ತಬ್ಬಿಕೊಂಡ್ರು. ಆಮೇಲೆ ಡೋನಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗೆ ಕಾಲ್ ಮಾಡಿದ್ಲು. ಇಲ್ಲಿ ನೋಡಿ, ಈ ಗೊಂಬೆಲಿ 7 ವರ್ಷದ ಮಗುವಿನ ಆತ್ಮ ಇದೆ. ಆ ಮಗುವಿನ ಹೆಸರು ಅನಬೆಲ್ಲ. ಆ ಮಗು ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದೆ. ಈ ಮಗುವಿನ ಆತ್ಮ ಪ್ರೀತಿಯನ್ನು ಕೋರುತ್ತಿದೆ. ಈ ಮಗುವಿಗೆ ನಿಮ್ಮ ಜೊತೆ ಸಂಬಂಧ ಉಂಟಾಗಿದೆ. ಈಗ ನೀವೇ ನಿರ್ಣಯ ಮಾಡಿ, ಈ ಗೊಂಬೆಯನ್ನ ಇಟ್ಕೋಬೇಕಾ ಬೇಡವಾ ಅಂತ. ಹಾ, ಇದನ್ನು ನಾವು ನಮ್ಮ ಜೊತೆನೇ ಇಟ್ಕೊಳ್ತೀವಿ. ಇದು ನಮಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ತುಂಬಾ ಕ್ಯೂಟ್ ಆಗಿರುವ ಡಾಲ್. ಈ ಡಾಲ್ ಅಂದ್ರೆ ನಮಗೂ ತುಂಬಾನೇ ಇಷ್ಟ. ಸ್ವಲ್ಪ ದಿನಗಳ ನಂತರ ಅವರಿಬ್ಬರ ಫ್ರೆಂಡ್ ಒಬ್ಬ, ಅವನ ಹೆಸರು ಲೋ, ಆ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುವುದಕ್ಕೆ ಬಂದಿದ್ದ. ಅವನು ಅಲ್ಲಿದ್ದ ಇನ್ನೊಂದು ರೂಮಲ್ಲಿ ಇದ್ದ. ಅವನು ಆ ಗೊಂಬೆಯನ್ನು ಗಮನಿಸಿ ನೋಡಿದ. ಅವನಿಗೆ ಆ ಗೊಂಬೆಯನ್ನು ನೋಡಿದ್ರೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಅವನ ಮನಸ್ಸಲ್ಲಿ ಏನೋ ಸಂದೇಹ ಬಂತು. ಡೋನಾ, ಈ ಗೊಂಬೆಯನ್ನ ಇಲ್ಲಿಂದ ಹೊರಗಾಕ್ಬಿಡು. ಇಲ್ಲಾಂದ್ರೆ ಯಾವತ್ತಾದ್ರೂ ಅದು ನಮಗೆ ಅಪಾಯವಾಗುತ್ತೆ. ಲೋ, ಹಾಗೆಲ್ಲ ಏನು ನಡೆಯಲ್ಲ. ನಾವು ಅನಬೆಲ್ಲಾ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಿದ್ದೀವಿ. ಅವಳು ನಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಇದ್ದಾಳೆ. ಅವಳನ್ನು ನೋಡಿದ್ರೆ ಕೆಟ್ಟದಾಗಿ ಯಾವುದು ಅನ್ಸೋದಿಲ್ಲ ನಮಗೆ. ಆ ಸಮಯದಲ್ಲಿ ಅವರಿಬ್ರು ಲೋ ಹೇಳಿದ್ದನ್ನು ನಂಬಲೇ ಇಲ್ಲ. ಅವರು ಲೋ ಹೇಳಿದ ಯಾವುದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅದೇ ಅವರಿಬ್ಬರು ಮಾಡಿದ ದೊಡ್ಡ ತಪ್ಪು. ಒಂದಿನ ಲೋ ಅವನ ರೂಮಲ್ಲಿ ಒಬ್ನೇ ಮಲಗಿದ್ದ. ಆಗ ಭಯಂಕರವಾದ ಶಬ್ದ ಕೇಳುತ್ತಾ ಇತ್ತು. ಆ ಗೊಂಬೆ ಭಯಂಕರವಾಗಿ ನಗಾಡಿಕೊಂಡು ಅವನ ರೂಮಿಗೆ ಬಂತು. ಆಗ ಅವನು ನೋಡಿದ ಆ ಗೊಂಬೆ ಗಾಳಿಯಲ್ಲಿ ಹಾರಾಡಿಕೊಂಡೇ ಅವನ ಪಕ್ಕದಲ್ಲಿ ಬಂತು. ಅದು ಅವನ ತಲೆಯ ಮೇಲೆ ಸುತ್ತಾಡ್ಕೊಂಡೇ ಇತ್ತು. ಅದರ ಮುಖ ತುಂಬಾ ಭಯಂಕರವಾಗಿತ್ತು. ಅದರ ಕಣ್ಣುಗಳು ತುಂಬಾ ಕೆಂಪಾಗಿತ್ತು. ಅದರ ಬಾಯಿಂದ ರಕ್ತ ಸುರಿಯುತ್ತಿತ್ತು. ಹೀಗೆ ನೋಡ್ತಿರ್ಬೇಕಾದ್ರೆ ಅದು ಅವನ ಮೇಲೆ ಹೋಗಿ ಕೂತ್ಕೊಳ್ತು. ಆ ಗೊಂಬೆ ಅವನ ಮೇಲೆ ಕೂತ್ಕೊಂಡು ಅವನನ್ನು ಕಚ್ಚುತ್ತಿತ್ತು. ಅವನ ಡ್ರೆಸ್ ಎಲ್ಲ ಹರಿದಾಗ್ತಿತ್ತು. ಕಬಡ್ಡಿ ಕಬಡ್ಡಿ, ಯಾರಾದ್ರೂ ನನ್ನ ಕಬಡ್ಡಿ ಬನ್ನಿ, ಯಾರಾದ್ರೂ ನನ್ನ ಕಬಡ್ಡಿ. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವನಿಗೆ ಅನ್ನಿಸ್ತು ಯಾರೋ ಅವನ ಮೇಲೆ ಕೂತ್ಕೊಂಡು ಚಾಕಿನಿಂದ ಚುಚ್ಚುವ ಹಾಗೆ. ಭಯಂಕರವಾಗಿ ನಗಾಡುವ ಶಬ್ದ ಅವನ ರೂಮೆಲ್ಲ ಕೇಳ್ತಿತ್ತು. ಅವನಿಂದ ಸ್ವಲ್ಪ ಕೂಡ ಅಲ್ಲಾಡೋಕ್ಕೆ ಆಗಲಿಲ್ಲ. ಅವನನ್ನು ಯಾರೋ ಕಟ್ಟಿ ಹಾಕಿದ ಹಾಗೆ ಇತ್ತು. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಲೋ ತುಂಬಾ ಹೆದರಿದ್ದ. ಅವನ ಮೈಯೆಲ್ಲ ತುಂಬಾ ಗಾಯವಾಗಿತ್ತು. ಆದ್ರೆ ಅವನಿಂದ ಒಂದು ಮಾತು ಕೂಡ ಮಾತಾಡಕ್ಕಾಗಿಲ್ಲ. ಹಾಗೆ ನೋಡ್ತಿರ್ಬೇಕಾದ್ರೆ ಅವನು ಮೂರ್ಛೆ ಹೋದ. ಅವನು ಕಣ್ಣನ್ನು ತೆರೆದು ನೋಡಿದಾಗ ಅವನು ನೋವಿನಿಂದ ನರಳುತ್ತಿದ್ದ. ಅವನ ದೇಹದಲ್ಲಿ ತುಂಬಾ ಗಾಯವಾಗಿತ್ತು. ಅವನಿಂದ ನೋವನ್ನು ತಡೆಯಕ್ಕಾಗಲಿಲ್ಲ. ಡೋನಾ ಹಾಗೂ ಅವಳ ಫ್ರೆಂಡ್ ಇದನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟರು. ಅವರಿಬ್ಬರು ತುಂಬಾ ಹೆದರಿದ್ದರು. ಡೋನಾ ಅವಳ ತಲೆಯಲ್ಲಿ ಕೈಯನ್ನಿಟ್ಕೊಂಡು ಕೂತ್ಕೊಂಡ್ಲು. ಈ ವಿಷಯ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ತಿಳಿಯಿತು. ಅವರು ಫಾದರ್ ಹೇಗನನ್ನು ಕರೆದ್ರು. ಅವರು ಆ ಅನಬೆಲ್ ಗೊಂಬೆಯನ್ನು ರಿಸರ್ಚ್ ಮಾಡಿದ್ರು. ಆದರೆ ಅವರಿಗೆ ಅನ್ನಿಸ್ತು ಆ ಗೊಂಬೆಯನ್ನು ವಶ ಮಾಡುವುದು ಅಷ್ಟು ಸುಲಭವಾದ ಕಾರ್ಯ ಇಲ್ಲ ಅಂತ. ಅವರು ಇನ್ನೊಂದು ಫಾದರನ್ನು ಬರಕ್ಕೆ ಹೇಳಿದ್ರು. ಅವರಿಬ್ರು ಹೆಡೆನ್ ಲಾರನ್ ವಾರನ್ನ ಕರೆದ್ರು. ಇವರು 3 ಜನ ಸೇರಿ ಆ ಗೊಂಬೆಯನ್ನು ವಶ ಮಾಡುವ ಕೆಲಸವನ್ನು ನೋಡುತ್ತಿದ್ದರು. ನಿಜ ಹೇಳಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಇದಕ್ಕೆ ಮುಂಚೆ ಹೆಡೆನ್ ಲಾರನ್ ವಾರನ್ ಈ ರೀತಿ ಗೊಂಬೆಯನ್ನು ನೋಡಿರಲಿಲ್ಲ. ಅವರೆಲ್ಲರೂ ತುಂಬ ಪ್ರಯತ್ನ ಮಾಡಿದ ಮೇಲೆ ಅವರಿಗೆ ಆ ಗೊಂಬೆಯ ನಿಜವಾದ ಕತೆ ತಿಳಿಯಿತು. ಅವರು ನೋಡಿದ್ರು ಆ ಗೊಂಬೆಯ ಒಳಗೆ 7 ವಯಸ್ಸು ಚಿಕ್ಕ ಹುಡುಗಿಯ ಆತ್ಮ ಇರಲಿಲ್ಲ. ಅದಕ್ಕೆ ಬದಲಾಗಿ ಒಂದು ದೊಡ್ಡ ಭಯಂಕರವಾದ ದೆವ್ವದ ಆತ್ಮ ಇತ್ತು. ಅದು ಒಂದು ಚಿಕ್ಕ ಹುಡುಗಿಯ ತರ ನಟಿಸುತ್ತಿತ್ತು. ಅದರ ಗುರಿ ಏನು ಅಂದ್ರೆ ಡೋನಾ ಹಾಗೂ ಅವಳ ಫ್ರೆಂಡ್ನ ದೇಹದ ಒಳಗೆ ನುಗ್ಗುವುದು. ನಿಜವಾಗ್ಲೂ ಅದು ಅಂದ್ಕೊಂಡಿದ್ದು ನಡೆದಿದ್ದರೆ ಅದು ಒಂದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತಿತ್ತು. ಹೆಡೆನ್ ಲಾರನ್ ಯಾವಾಗ ಈ ನಿಜವನ್ನು ಅವರ ಬಳಿ ಹೇಳಿದ್ರೋ
ಅವರಿಬ್ಬರು ತುಂಬಾ ಹೆದರಿದರು. ಅವರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಸರ್, ನನಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ಈ ಗೊಂಬೆಯಿಂದ ನನ್ನನ್ನು ಕಾಪಾಡಿ. ಈ ಗೊಂಬೆಯನ್ನು ಇಲ್ಲಿಂದ ತಗೊಂಡೋಗಿ. ಇದರಿಂದ ಯಾವಾಗ ಬೇಕಾದರೂ ನಮಗೆ ಅಪಾಯ ಬರ್ಬೋದು. ನೀನು ಗಾಬರಿಗೊಳ್ಬೇಡ ಮೈ ಚೈಲ್ಡ್. ನಾನು ಈ ಗೊಂಬೆಯನ್ನ ಶಾಶ್ವತವಾಗಿ ಎಲ್ಲಾದ್ರೂ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ. ಅದ್ರ ನಂತರ ನಿಂಗೇನೂ ತೊಂದರೆ ಉಂಟಾಗಲ್ಲ. ಆಮೇಲೆ ಎಡನ್ ಲಾರೆನ್ ಆ ಗೊಂಬೆಯನ್ನು ಅವರ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಅಲ್ಲಿಂದ ತಗೊಂಡು ಹೊರಟೋದ್ರು. ಅವರ ಕಾರ್ ಸ್ವಲ್ಪ ದೂರ ಹೋಗಿತ್ತು ಅಷ್ಟೇ. ಅಷ್ಟರಲ್ಲಿ ಅವರ ಕಾರ್ ಸ್ಟೇರಿಂಗ್ ಸ್ಟಕ್ ಆಯಿತು. ಅವರ ಕಾರ್ ಡಿಕ್ಕಿಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವರ ಕಾರ್ ಅಲ್ಲೇ ನಿಂತೋಯ್ತು. ಎಡನ್ ಲಾರೆನ್ ತುಂಬಾ ಹೊತ್ತು ಯೋಚನೆ ಮಾಡಿದ್ರು. ಆಮೇಲೆ ಅವರ ಹತ್ರ ಇಟ್ಟಿದ್ದ ಹೋಲಿ ವಾಟರ್ನ ತೆಗೆದು ಕಾರ್ ಡಿಕ್ಕಿಯಲ್ಲಿದ್ದ ಗೊಂಬೆಯ ಮೇಲೆ ಹಾಕಿದ್ರು. ಹೋಲಿ ವಾಟರ್ನ ಪ್ರಭಾವದಿಂದ ಆ ಗೊಂಬೆ ಶಾಂತಿಯಾಯಿತು. ಆಮೇಲೆ ಅದನ್ನು ತಗೊಂಡು ಅವ್ರ ಮನೆಗೆ ಬಂದರು. ಅವರಿಗೆ ಅರ್ಥವಾಯಿತು ಆ ಗೊಂಬೆಯನ್ನು ಶಾಂತ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ. ಅವರ ಮನೆಯಲ್ಲೂ ಆ ಗೊಂಬೆ ಆ ಕಡೆ ಈ ಕಡೆ ಅಂತ ನಡೆಯುತ್ತಾ ಇತ್ತು. ಆಮೇಲೆ ಅವರು ತುಂಬ ಎಕ್ಸ್ಪರ್ಟ್ ಆಗಿದ್ದ ಫಾದರ್ ಜೇಸನ್ ಬ್ರಾಡ್ಫೋರ್ಡ್ನ ಕರೆದ್ರು. ಜೇಸನ್ ಅವರ ಶಕ್ತಿಯನ್ನು ಪ್ರಯೋಗಿಸಿ ಆ ಗೊಂಬೆಯನ್ನು ಕೈಯಲ್ಲಿ ಎತ್ತಿಕೊಂಡರು. ನೀನೊಂದು ಸಾಧಾರಣವಾದ ಗೊಂಬೆ. ಇನ್ಮುಂದೆ ನೀನು ಯಾರಿಗೂ ಕೂಡ ತೊಂದರೆ ಕೊಡೋಕ್ಕಾಗಲ್ಲ. ಹಾಗೆ ಹೇಳಿ ಅವರು ಆ ಗೊಂಬೆಯನ್ನು ತಗೊಂಡು ಅವ್ರ ಮನೆಗೆ ಹೋದ್ರು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಒಂದು ಕಾಲ್ ಬಂತು. ಅವರು ಹೋಗಿದ್ದ ಕಾರು ಆಕ್ಸಿಡೆಂಟ್ ಆಯಿತು ಅಂತ. ಆಮೇಲೆ ಜೇಸನ್ ಹಾಗೂ ಎಡನ್ ಲಾರೆನ್ ನಿರ್ಧಾರ ಮಾಡಿ ಆ ಗೊಂಬೆಯನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಬಂಧಿಸಿದ್ರು. ಅವರಿಬ್ಬರು ಸೇರಿ ಆ ಗೊಂಬೆ ಇರುವ ಪೆಟ್ಟಿಗೆಯನ್ನು ಮ್ಯೂಸಿಯಂನಲ್ಲಿ ಇಟ್ರು. ಈಗಲೂ ಆ ಗೊಂಬೆ ಆ ಮ್ಯೂಸಿಯಂಲ್ಲೇ ಇದೆ. ಎಡನ್ ಲಾರೆನ್ನ ಒಬ್ಬ ಫ್ರೆಂಡ್ ಅನಬೆಲ್ ಗೊಂಬೆಯ ಬಗ್ಗೆ ಅದನ್ನು ಹಾಸ್ಯ ಮಾಡಿ ನಗಾಡುತ್ತಿದ್ದ. ಆಮೇಲೆ ಒಂದಿನ ಅವನು ಅವನ ಹೆಂಡತಿಯ ಜೊತೆ ಬೈಕಲ್ಲಿ ಹೋಗುತ್ತಿದ್ದಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಅವನಿಗೆ ತುಂಬ ಪೆಟ್ಟಾಗಿ ಅವನು ಅಲ್ಲೇ ಸತ್ತು ಹೋದ. ಅಂದಿನಿಂದ ಎಲ್ಲರೂ ಅನಬೆಲ್ ಹೆಸರನ್ನು ಹೇಳೋದಕ್ಕೂ ಭಯಪಟ್ರು. ಈಗಲೂ ಆ ಗೊಂಬೆ ಮರದ ಪೆಟ್ಟಿಗೆಯಲ್ಲಿ ಆ ಮ್ಯೂಸಿಯಂಲ್ಲಿ ಇದೆ. ಯಾರಿಗೂ ಅದನ್ನು ತೆರೆದು ನೋಡುವ ಧೈರ್ಯ ಬರಲೇ ಇಲ್ಲ. ಈವಾಗಲೂ ಜನರೆಲ್ಲರೂ ಜಗತ್ತಿನ ತುಂಬ ಭಯಂಕರವಾದ ಗೊಂಬೆ ಅನಬೆಲ್ ಅಂತ ಹೇಳ್ತಾರೆ. ಡ್ರ್ಯಾಗುಲಾ. ಇದು 1930 ನಡೆದಿದ್ದು. ಜಾಕ್ ಅವನ ತಮ್ಮಂದಿರಾದ ಹ್ಯಾರಿ ಹಾಗೂ ಕೆವಿನ್ ಜೊತೆ ಅವನ ಅಜ್ಜಿಯ ಊರು ಸಿಯಟಲ್ಗೆ ಬಂದಿದ್ದ. ಅವರು 3 ಜನ ಮನೆಯಲ್ಲಿ ಕೂತಿದ್ದಾಗ ಹ್ಯಾರಿ ಜಾಕ್ ಹತ್ರ ಹೇಳ್ದ, ಸರಿ ಬನ್ನಿ ಅಣ್ಣ, ಹೊರಗೆ ಹೋಗಿ ಸುತ್ತಾಕೊಂಬರೋಣ. ದಿಸ್ ಆಫ್ಟರ್ನೂನ್ ಈಸ್ ಸೋ ಬೋರಿಂಗ್. ಹೌದು ಅಣ್ಣ, ಹೋಗ್ಬರೋಣ. ಇಲ್ಲ ನಂಗೆ ಬರೋಕ್ಕಾಗಲ್ಲ. ನಂಗೆ ಯಾಕೋ ಮನಸ್ಸು ಸರಿಯಿಲ್ಲ. ನೀವಿಬ್ರು ಹೋಗಿ ಬನ್ನಿ. ಜಾಕಣ್ಣ, ಜೂಲಿನೂ ಜೊತೆಗೆ ಬರ್ತಿದ್ದಾಳೆ. ಈ ರೀತಿ ನಾವು ಹೋಗ್ತಾ ಇದ್ದೀವಿ ಅಂತ ಬೆಳಿಗ್ಗೆನೆ ಹೇಳಿದ್ದೆ. ಅವರು ಕೂಡ ಬರ್ತೀನಿ ಅಂದ್ರು. ಸರಿ, ನಿಮ್ಮಿಷ್ಟ, ಬರೋದು ಬಿಡೋದು. ಏನು, ಜೂಲಿನೂ ಬರ್ತಾ ಇದ್ದಾಳ? ಸರಿ, ನಾನು ಬರ್ತೀನಿ. ಹ್ಯಾರಿ ಹಾಗೂ ಕೆವಿನ್ ಇಬ್ರು ನಗಾಡ್ತಾ ಇದ್ರು. ಅವರೆಲ್ಲರೂ ಜೂಲಿನ ನೋಡೋಕೆ ಹೋದ್ರು. ಜೂಲಿ ಚಿಕ್ಕ ವಯಸ್ಸಿಂದಾನೇ ಅವರಿಗೆ ಫ್ರೆಂಡ್. ಆಮೇಲೆ ಜಾಕ್ ಹಾಗೂ ಜೂಲಿ ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು. ಹಾಯ್ ಜೂಲಿ, ಹೇಗಿದೀಯಾ? ಫೈನ್, ನೀನೇಗಿದ್ಯಾ? ಅವರೆಲ್ಲರೂ ಗ್ರಾಮವನ್ನು ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ್ರು. ಅವರೆಲ್ಲರೂ ಕಾಡೊಳಗೆ ಇದ್ದ ಒಂದು ಸ್ಮಶಾನದ ಹತ್ತಿರ ಬಂದ್ರು. ಆಗ ಜಾಕ್ನ ನೋಟ ಅಲ್ಲಿದ್ದ ಒಂದು ಹಳೆಯ ಮನೆಯ ಮೇಲೆ ಬಿತ್ತು. ಜೂಲಿ, ಇವತ್ತು ಸಂಜೆ ನೀನು ಈ ಮನೇಲಿ ನನ್ನ ಮೀಟ್ ಮಾಡು. ಇಲ್ಲಿ ಯಾರೂ ಇರೋಲ್ಲ. ಜೂಲಿ ನಗಾಡ್ಕೊಂಡು ಸರಿ ಅಂತ ಹೇಳಿದ್ಲು. ಮರುದಿನ ಅವರಿಬ್ರು ಸಾಯಂಕಾಲ ಆ ಮನೆಗೆ ಬಂದ್ರು. ಅವರಿಬ್ಬರು ಮಾತಾಡ್ಕೊಂಡು ಸಮಯ ಕಳೆಯುತ್ತಿದ್ದರು. ಇಲ್ಲಿ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನಾವು ಫ್ರೀಯಾಗಿ ಮಾತಾಡ್ಬೋದು. ನಿನಗೆ ಈ ಮನೆಯ ಬಗ್ಗೆ ಗೊತ್ತಾ? ಈ ಮನೆಯಲ್ಲಿ ಒಂದು ಡ್ರ್ಯಾಗುಲಾ ಇದೆ. 100 ವರ್ಷಗಳ ಮುಂಚೆ ಇಲ್ಲಿ ಬಾವಲಿಗಳ ಮೇಲೆ ಭಯ ಜಾಸ್ತಿ ಇತ್ತು. ಎಲ್ಲಿ ನೋಡಿದ್ರೂ ಬಾವಲಿಗಳು ಹಾರಾಡುತ್ತಿತ್ತು. ಯಾವಾಗಲೂ ಯಾರಾದರೂ ಒಬ್ಬರನ್ನ ಗಾಯಪಡಿಸ್ತಿತ್ತು. ಒಂದಿನ ರಾತ್ರಿ ವಿಕ್ಟರ್ ಅನ್ನುವ ಒಬ್ಬ ಅವನ ಮನೆಗೆ ಹೋಗ್ತಿರ್ಬೇಕಾದ್ರೆ ಅವನ ಎದುರಿಗೆ ಒಂದು ಕಪ್ಪು ಬೆಕ್ಕು ಬಂತು. ಅದರ ಕಣ್ಣುಗಳು ತುಂಬ ಕೆಂಪಾಗಿತ್ತು. ಅದನ್ನು ನೋಡಿ ವಿಕ್ಟರ್ ತುಂಬ ಭಯಪಟ್ಟ. ಅರೆ, ಎಷ್ಟು ಭಯಂಕರವಾದ ಒಂದು ಬೆಕ್ಕು! ನೋಡೋದಕ್ಕೆ ರಾಕ್ಷಸಿ ರೀತಿನೇ ಇದೆ.
ಆಮೇಲೆ ಬೆಕ್ಕು ಅವನ ಹತ್ತಿರ ಬಂದು ಅವನ ಕಾಲನ್ನು ಉಗುರಿಂದ ಗಾಯ ಮಾಡಿತು. ಆಮೇಲೆ ಬಾವಲಿ ಹಿಂದೆಯಿಂದ ಬಂದು ಅವನ ಕುತ್ತಿಗೆಯನ್ನು ಗಾಯ ಮಾಡಿತು. ಅವನಿಂದ ನೋವನ್ನು ತಡೆಯಕ್ಕಾಗಲಿಲ್ಲ. ಅವನ ಹಲ್ಲುಗಳು ಬೆಳೆಯುತ್ತಿತ್ತು ಹಾಗೂ ಅವನ ಉಗುರುಗಳು ಕೂಡ ಬೆಳೆಯುತ್ತಿತ್ತು. ಅರೆ ನಂಗೇನಾಗ್ತಾ ಇದೆ? ನಾನು ಬೇಗ ಮನೆಗೆ ಹೋಗ್ಲೇಬೇಕು. ವಿಕ್ಟರ್ ಮನೆಗೆ ಹೋಗಿ ನೋಡಿದ ತಕ್ಷಣ ಅವನ ರೂಪ ಬದಲಾಗಿತ್ತು. ಅವನು ಒಂದು ಡ್ರ್ಯಾಗುಲಾವಾಗಿ ಬದಲಾಗಿದ್ದ. ಆಮೇಲೆ ಅವನಿಗೆ ರಕ್ತದಾಹ ಉಂಟಾಯಿತು. ಅವನಿಂದ ಅವನನ್ನು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಅವನು ಅವನ ಪತ್ನಿಯ ರಕ್ತವನ್ನು ಕುಡಿದ. ಆದ್ರೂ ಅವನಿಗೆ ಅದು ಸಾಲಲಿಲ್ಲ. ಅವನು ತಕ್ಷಣ ಅವನ 3 ಮಕ್ಕಳ ರಕ್ತವನ್ನು ಕೂಡ ಕುಡಿದ. ಗ್ರಾಮದಲ್ಲಿ ಡ್ರ್ಯಾಗುಲಾ ಮೇಲೆ ಇದ್ದ ಭಯ ತುಂಬಾ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ ಮನೆಯನ್ನು ಬಿಟ್ಟು ಯಾರೂ ಹೊರಗೆ ಬರಲೇ ಇಲ್ಲ. ಒಂದಿನ ಅವನು ಅವನ ರಕ್ತದಿಂದ ಬೆಟ್ಟದಲ್ಲಿ ಬರೆದಿಟ್ಟಿದ್ದ, ನಾನು 100 ವರ್ಷದ ನಂತರ ಮತ್ತೆ ಬರ್ತೀನಿ. ಹಾಗೆ ಹೇಳಿ ಅವನು ಅವನ ಮನೆಯಲ್ಲೇ ಮಾಯವಾದ. ವಾವ್, ಸೂಪರ್ ಆದ ಒಂದು ಸ್ಟೋರಿ ಹೇಳಿದೆ ನೀನು. ಮೇ ಬಿ ಇರ್ಬೋದು, ಆದ್ರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೇನ್ ಗೊತ್ತು? ಎಲ್ರೂ ಹೇಳ್ತಿದ್ದಾರೆ ಅವನು ಹೇಳಿದ 100 ವರ್ಷ ಮುಗ್ದೋಗಿದೆ, ಅವನು ಯಾವಾಗ ಬೇಕಾದ್ರೂ ವಾಪಸ್ ಬರ್ಬೋದು. ಸರಿ ಜೂಲಿ, ದೆವ್ವದ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಾಯ್ತು. ನಾವಿಬ್ರು ನಾಳೆ ಮೀಟ್ ಮಾಡೋಣ. ನಾಳೆನೂ ಇದೇ ಜಾಗದಲ್ಲಿ, ಸರಿನಾ? ಆ ದಿನ ರಾತ್ರಿ ಪುನಃ ಬಾವಲಿಗಳು ಹಾರಾಡುತ್ತಿತ್ತು. ಎಲ್ಲ ಕಡೆ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಆಮೇಲೆ ಆ ಮನೆಯೊಳಗಿದ್ದ ಡ್ರ್ಯಾಗುಲಾಗೆ ಎಚ್ಚರವಾಯಿತು. ಮರುದಿನ ಸಾಯಂಕಾಲ ಜಾಕ್ ಜೂಲಿಯನ್ನು ಮೀಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಹ್ಯಾರಿ ಅವನನ್ನು ತಡೆದ. ಅಣ್ಣ, ನೀವು ನಮ್ಮ ಜೊತೆಗೆ ಇರ್ತಾನೆ ಇಲ್ಲ. ಯಾವಾಗ ನೋಡಿದ್ರು ಜೂಲಿ ಜೊತೆಗೆ ಇರ್ತೀರಾ. ನೀವು ಇವತ್ತು ಎಲ್ಲಿಗೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು. ಅದೆಲ್ಲ ನನ್ನ ಇಷ್ಟ. ನಂಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ. ನಿಮ್ಮ ಕೆಲಸ ಏನಿದೆಯೋ ಅದು ಮಾತ್ರ ನೋಡ್ಕೊಳ್ಳಿ, ಸರಿನಾ? ಸರಿ, ಹೋಗು, ಅಲ್ಲೇ ಇದ್ಬಿಡು. ನಮ್ಮ ಜೊತೆಗೆ ಇರಬೇಡ, ಆಯ್ತಾ? ನಿನ್ನ ಮನೆಗೆ ವಾಪಸ್ ಬರಲೇಬೇಡ. ಆಮೇಲೆ ಜಾಕ್ ಅದೇ ಮನೆಯಲ್ಲಿ ಜೂಲಿಗೋಸ್ಕರ ಕಾಯುತ್ತಿದ್ದ. ಇವತ್ತು ಜೂಲಿ ಬರೋದಕ್ಕೆ ತುಂಬಾ ಸಮಯ ಆಗ್ತಿದೆ. ಏನಕ್ಕೆ ಇನ್ನೂ ಇಲ್ಲಿ ಬಂದೇ ಇಲ್ಲ? ಆಮೇಲೆ ಅವನು ಅಲ್ಲಿದ್ದ ಬಾಗಿಲನ್ನು ನೋಡಿದ. ಆ ಬಾಗಿಲಲ್ಲಿ ರಕ್ತ ಸುರಿಯುತ್ತಿತ್ತು. ಅದನ್ನು ನೋಡಿ ಜಾಕ್ ಹೆದರಿದ. ಇದ್ದಕ್ಕಿದ್ದಂತೆ ಆ ಮನೆಯ ಹೊರಗಡೆ ಬಾವಲಿಗಳು ಹಾರಾಡುತ್ತಿತ್ತು. ಈ ಡೋರ್ ಅಂಡರ್ಗ್ರೌಂಡ್ ಹೋಗ್ತಾ ಇದೆ. ಆದ್ರೆ ಈ ರಕ್ತ ಯಾರ ರಕ್ತ ಆಗಿರ್ಬೋದು? ಆಮೇಲೆ ಜಾಕ್ ಮೆಲ್ಲನೆ ಅಲ್ಲಿಂದ ಕೆಳಗಿಳಿದು ಬೇಸ್ಮೆಂಟ್ಗೆ ಬಂದ. ಅವನು ಆ ಕಡೆ ಈ ಕಡೆ ನೋಡ್ದ. ಆಗ ಅಲ್ಲಿ ಅವನಿಗೆ ಮಿಂಚುತ್ತಿರುವ 2 ಕಣ್ಣುಗಳು ಕಾಣಿಸಿತು. ಅವನು ಆ ಕಣ್ಣುಗಳನ್ನು ಗಮನಿಸಿ ನೋಡ್ದ. ಅದು ಒಂದು ಕಪ್ಪು ಬೆಕ್ಕು. ಆಮೇಲೆ ಜಾಕ್ ಹಿಂದೆ ನೋಡಿದ. ಅಲ್ಲಿ ಜೂಲಿಯ ಹೆಣ ನೇತಾಡುತ್ತಿತ್ತು. ಅವಳ ದೇಹದಿಂದ ರಕ್ತ ಸುರಿಯುತ್ತಿತ್ತು. ಜೂಲಿ, ನಿನ್ಗೆ ಏನಾಯ್ತು? ಜಾಕ್ ಜೂಲಿ ಸತ್ತೋಗಿರೋದನ್ನು ನೋಡಿ ಚಿಂತೆ ಮಾಡ್ತಿದ್ದ. ಆಗ ಅವನ ಹಿಂದೆ ಯಾರೋ ನಡೆದು ಬರುವ ಶಬ್ದ ಕೇಳಿತು. ಆಗ ಅವನು ಭಯದಿಂದ ಹಿಂದೆ ತಿರುಗಿ ನೋಡಿದಾಗ ಅವನ ಹಿಂದೆ ಭಯಂಕರವಾದ ಡ್ರ್ಯಾಗುಲಾ ನಿಂತಿತ್ತು. ತಕ್ಷಣ ಜಾಕ್ ಅಲ್ಲಿಂದ ಓಡಿದ. ಆದರೆ ಡ್ರ್ಯಾಗುಲಾ ಅವನ ಹಿಂದೆನೇ ಹಾರಿ ಬಂದು ಅವನ ಕುತ್ತಿಗೆಯನ್ನು ಕಚ್ಚಿ ಅವನ ರಕ್ತವೆಲ್ಲ ಕುಡಿದ್ಬಿಡ್ತು. ತಕ್ಷಣ ಜಾಕ್ ಅಲ್ಲೇ ಸತ್ತೋದ. ಜಾಕ್ನ ತಾಯಿ ತುಂಬಾ ಚಿಂತೆ ಮಾಡ್ತಿದ್ರು. ಅವರು ಜಾಕ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಹ್ಯಾರಿ, ಜಾಕ್ ಎಲ್ಲೋಗಿದ್ದಾನೆ? ಅವನು ನಿನ್ನ ಅಣ್ಣ. ಅವನು ಎಲ್ಲಿ ಹೋಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಲೇಟ್ ಆಗ್ತಿದೆ. ಮಮ್ಮಿ, ಯಾವಾಗ ನೋಡಿದ್ರು ಜೂಲಿ ನೋಡಕ್ಕೆ ಅಣ್ಣ ಹೋಗ್ತಾನೆ ಇರ್ತಾನೆ. ಅಣ್ಣ ಜೂಲಿ ಜೊತೆಗೆ ಇರ್ಬೇಕನ್ಸುತ್ತೆ. ಆಗ ಊರಿನಲ್ಲಿ ವೇಗವಾಗಿ ಗಾಳಿ ಬೀಸುತ್ತಿತ್ತು. ಎಲ್ಲ ಕಡೆನೂ ಬಾವಲಿಗಳು ಹಾರಾಡುತ್ತಿತ್ತು. ಜಾಕ್ನ ಅಜ್ಜಿ ಇದನ್ನು ನೋಡಿ ಹೆದರಿದರು. ನನಗೆ ಅನ್ನಿಸ್ತಿದೆ ಆ ಡ್ರ್ಯಾಗುಲಾ ಪುನಃ ಬಂದಿದೆ ಅಂತ. ಅವನು ಹೇಳಿದ ಅದೇ ರೀತಿ ಬಂದ್ಬಿಟ್ಟ. ಅವನು ಬಂದ್ಬಿಟ್ಟ. ಇನ್ಮುಂದೆ ಅವನು ಯಾರನ್ನು ಬಿಡೋದಿಲ್ಲ. ಅವನು ಎಲ್ಲರ ರಕ್ತವನ್ನು ಕುಡಿದ್ಬಿಡ್ತಾನೆ. ಏನು ಅಮ್ಮ, ನೀವೇನು ಹೇಳ್ತಿದ್ದೀರಾ? ಇನ್ನೂ ಅವನು ಹೇಳಿದ 100 ವರ್ಷ ಮುಗ್ದಿಲ್ಲ. ಇವಾಗ ತಕ್ಷಣ ಜಾಕ್ನ ತಾಯಿ ಮೌನವಾದಳು. ಅವಳ ನೋಟ ಕ್ಯಾಲೆಂಡರ್ ಮೇಲೆ ಬಿತ್ತು.
ವಿಕ್ಟರ್ ಹೇಳಿದ 100 ವರ್ಷ ಮುಗ್ದೋಗಿತ್ತು. ಅಮ್ಮ ಜಾಕ್ ಎಲ್ಲೋಗಿದ್ದಾನೆ? ಇನ್ನೂ ಅವನು ಮನೆಗೆ ಬಂದಿಲ್ಲ. ನಾನೇ ಹೇಳ್ದೆ ನೀನು ಮತ್ತೆ ಮನೆಗೆ ಬರ್ಬೇಡ ಅಂತ ಬೈದ್ಬಿಟ್ಟೆ. ನಾನು ಎಷ್ಟು ಕೆಟ್ಟ ತಮ್ಮ ಆಗ್ಬಿಟ್ಟೆ. ಅವರಿಬ್ರು ಕಾಡಲ್ಲಿರೋ ಆ ಹಳೆ ಮನೇಲೆ ಮೀಟ್ ಮಾಡ್ತಿದ್ರು. ಏನು? ಆ ಮನೆ ವಿಕ್ಟರ್ದು? ಎಲ್ಲರೂ ತುಂಬಾ ಹೆದರಿದರು. ಊರಿನಲ್ಲಿ ಡ್ರ್ಯಾಗುಲಾವಿನ ಆಟ ಪ್ರಾರಂಭವಾಗಿತ್ತು. ಹ್ಯಾರಿಗೆ ಅನ್ನಿಸ್ತು ಅವನ ಅಣ್ಣ ಅವನಿಂದ ಮನೆಗೆ ಬರಲಿಲ್ಲ ಅಂತ. ಆಮೇಲೆ ಅವನು ಅವನ ಅಣ್ಣನ ಹುಡ್ಕೊಂಡು ಅದೇ ಮನೆಗೆ ಹೋದ. ಜಾಕಣ್ಣ, ಐ ಆಮ್ ಸಾರಿ. ನಾ ಆ ರೀತಿ ಎಲ್ಲ ಹೇಳಿರ್ಬಾರ್ದಿತ್ತು. ನನ್ನ ನೀವು ಕ್ಷಮಿಸಿ. ಬನ್ನಿ, ನಾವಿಬ್ರು ಮನೆಗೆ ಹೋಗೋಣ, ಬನ್ನಿ. ಆಗ ಬಾವಲಿಯ ಕಣ್ಣಿಂದ ಬೆಳಕು ಬಂದಿತು. ಆಗ ಆ ಬೆಳಕಲ್ಲಿ ಹ್ಯಾರಿಯ ರೂಪ ಡ್ರ್ಯಾಗುಲಾ ಕಣ್ಣಿಗೆ ಕಾಣಿಸಿತು. ಡ್ರ್ಯಾಗುಲಾ ಹ್ಯಾರಿನ ನೋಡಿದ ತಕ್ಷಣ ಅವನ ರಕ್ತವನ್ನು ಕುಡಿಯಲು ನಿರ್ಧಾರ ಮಾಡಿದ. ಅವನು ಎಲ್ಲ ಬಾವಲಿಗಳನ್ನು ಅವನ ವಶ ಮಾಡಿದ. ಆಮೇಲೆ ಎಲ್ಲ ಬಾವಲಿಗಳು ಹ್ಯಾರಿಯ ಪಕ್ಕದಲ್ಲಿ ಬಂತು. ಅವನು ಬಾವಲಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದೇ ಮನೆಗೆ ಬಂದ. ಆ ಮನೆಯಲ್ಲಿದ್ದ ಬೇಸ್ಮೆಂಟ್ ಕೆಳಗಡೆ ಬಂದ. ಆ ಜಾಗದಲ್ಲಿ ಎಲ್ಲಿ ನೋಡಿದ್ರೂ ರಕ್ತ ಸುರಿಯುತ್ತಾ ಇತ್ತು. ಅವನ ಭಯ ಜಾಸ್ತಿ ಆಗುತ್ತಿತ್ತು. ಆಮೇಲೆ ಅವನು ಹಿಂದೆ ನೋಡಿದ. ಆಗ ಅವನಿಗೆ ಜೂಲಿ ಹಾಗೂ ಜಾಕ್ನ ಹೆಣ ಕಾಣಿಸಿತು. ಅಯ್ಯೋ ಅಯ್ಯೋ, ಅಣ್ಣ 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 ಅಣ್ಣ, ಎತ್ತಾಯ್ತು ನಿಂಗೆ? ಆಗ ಅವನ ಹಿಂದೆ ಡ್ರ್ಯಾಗುಲಾ ಬಂದು ನಿಂತ್ಕೊಳ್ತು. ಅದನ್ನು ನೋಡಿ ಹ್ಯಾರಿ ತುಂಬಾ ಭಯಪಟ್ಟ. ಡ್ರ್ಯಾಗುಲಾ ಹ್ಯಾರಿಯ ಪಕ್ಕದಲ್ಲಿ ಬರ್ತಿದ್ದ. ಆಗ ಅವರ ತಾಯಿ ಜೆನಿ ಜಾಕ್ ಹಾಗೂ ಹ್ಯಾರಿನ ಹುಡ್ಕೊಂಡು ಬಂದು ಅವಳು ಅವಳತ್ರ ಇದ್ದ ಕ್ರಾಸ್ ಅನ್ನು ತೆಗೆದು ಡ್ರ್ಯಾಗುಲಾ ಮೇಲೆ ಹಾಕಿದ್ಲು. ಆಗ ಡ್ರ್ಯಾಗುಲಾ ನೋವಿಂದ ನರಳುತ್ತಿತ್ತು. ನೋವಲ್ಲಿ ನರಳುತ್ತಾ ಸಾಯುವಾಗ ಅದು ಹ್ಯಾರಿಯ ಕುತ್ತಿಗೆಯನ್ನು ಕಚ್ಚಿಬಿಡ್ತು. ಜೆನಿ ಹ್ಯಾರಿಯನ್ನು ಕಾಪಾಡಿದ್ಲು. ಆಮೇಲೆ ಡ್ರ್ಯಾಗುಲಾ ಸುಮಾರು ಬಾವಲಿಗಳಾಗಿ ಬದಲಾಗಿ ಅಲ್ಲಿಂದ ಹಾರಿ ಹೋಯಿತು. ಹ್ಯಾರಿ, ನೀನ್ ಚೆನ್ನಾಗಿದ್ದೀಯಾ? ನಂಗೇನೂ ಆಗಿಲ್ಲಮ್ಮ. ಆದ್ರೆ ಅಲ್ಲಿ ಜಾಕ್ ಮತ್ತೆ ಜೂಲಿ. ಹ್ಯಾರಿ ಮತ್ತು ಜೆನಿ ಚಿಕ್ಕ ಮಕ್ಕಳ ತರ ಅಳ್ತಾ ಇದ್ರು. ಮರುದಿನ ಹ್ಯಾರಿ ಬೆಡ್ಡಲ್ಲಿ ಮಲಗಿದ್ದಾಗ ಅವನಿಗೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಆಮೇಲೆ ತಕ್ಷಣ ಅವನು ಎಚ್ಚರವಾದ. ಅವನು ಎದ್ದು ಹೋಗಿ ಕನ್ನಡಿಯಲ್ಲಿ ಅವನ ಮುಖವನ್ನು ನೋಡಿದ. ಆಗ ಅವನ ಹಲ್ಲುಗಳು ಬೆಳೆದಿತ್ತು. ಆ ಸಮಯದಲ್ಲಿ ಕೆವಿನ್ ಅಲ್ಲಿಗೆ ಬಂದ. ಅವನನ್ನು ನೋಡಿದ ತಕ್ಷಣ ಹ್ಯಾರಿಗೆ ರಕ್ತದ ದಾಹ ಉಂಟಾಯಿತು. ತಕ್ಷಣ ಅವನು ಅವನನ್ನು ಹಿಡಿದು ಅವನ ರಕ್ತವನ್ನು ಕುಡಿದ್ಬಿಟ್ಟ. ಆಮೇಲೆ ಅವನು ಕಿಟಕಿಯಿಂದ ಹಾರಿ ಅದೇ ಮನೆಗೆ ಹೋಗ್ಬಿಟ್ಟ. ಆ ದಿನದಿಂದ ಊರಿನ ಒಳಗೆ ಹೊಸ ಡ್ರ್ಯಾಗುಲಾದ ಆಟ ಪ್ರಾರಂಭವಾಗಿತ್ತು. ಜಾಬ್ ನನಗೆ ಯಾವ ರೀತಿ ಹುಡುಗ ಬೇಕು ಅಂದರೆ ಅವನು ಯಾವಾಗಲೂ ನನಗೆ ಗುಲಾಮನಾಗಿರಬೇಕು. ಸ್ವಲ್ಪ ದಿನಗಳ ನಂತರ ಶೆರಿಲ್ನ ಬರ್ತ್ಡೇ ಬಂತು. ಆಗ್ನಿಸ್ ಹಾಗೂ ಡಯಾನಾ ಸೇರ್ಕೊಂಡು ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ನಿರ್ಧಾರ ಮಾಡಿದ್ರು. ಅವಳು ಮನೆಗೆ ಬರೋದಕ್ಕಿಂತ ಮುಂಚೆ ರೂಮನ್ನು ಡೆಕೋರೇಟ್ ಮಾಡುವ ಐಡಿಯಾ ಮಾಡಿದ್ರು. ಆಗ್ನೆಸ್ ಆದರೆ ಅವಳ ಬರ್ತ್ಡೇ ರಾತ್ರಿ 12 ಗಂಟೆಗೆ. ಅಷ್ಟರೊಳಗೆ ಅವಳು ಮನೆಗೆ ಬಂದ್ಬಿಡ್ತಾಳೆ. ಆಮೇಲೆ ನಮ್ಮ ಪ್ಲಾನ್ ಕೊಲಾಪ್ಸ್ ಆಗುತ್ತೆ. ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ನೀನೊಂದು ಕೆಲಸ ಮಾಡು, ಅವಳು ಮನೆಗೆ ಬರಬಾರ್ದು. ಅವಳನ್ನು ಎಲ್ಲಿಗಾದ್ರೂ ಹೊರಗಡೆ ಕರ್ಕೊಂಡೋಗು. ಲೇಟಾಗಿ ಮನೆ ಕರ್ಕೊಂಬಾ. 12 ಗಂಟೆ ಮುಂಚೆ ನೀವಿಬ್ರು ಬರಲೇಬಾರ್ದು. ಅರೆ, ಇದು ಒಳ್ಳೆ ಐಡಿಯಾ. ನಾನು ಅವಳನ್ನು ಒಂದು ಮೂವಿಗೆ ಕರ್ಕೊಂಡೊಯ್ತೀನಿ. ಆಮೇಲೆ ಡಯಾನಾ ಆಫೀಸ್ ಟೈಮ್ ಮುಗಿಯೋಷ್ಟರಲ್ಲಿ ಶೆರಿಲ್ನ ಬ್ಯಾಂಕಿಗೆ ಹೋದ್ಲು. ಅರೆ ಡಯಾನಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸುಮ್ಮನೆ ಬೋರ್ ಆಗ್ತಿತ್ತು, ಅದಕ್ಕೆ ಮೂವಿಗೆ ಹೋಗೋಣ ಅಂತ ಅನ್ಕೊಂಡೆ. ಹೋಗೋಣ. ಅರೆ, ಏನಿದ್ದಕ್ಕಿದ್ದಂತೆ. ಸರಿ, ಆಗ್ನೆಸ್ ಎಲ್ಲಿ? ನಂಗೆ ಗೊತ್ತಿಲ್ಲ. ಇವತ್ತು ನಾವಿಬ್ರು ಮೂವಿಗೆ ಹೋಗ್ತಿದ್ದೀವಿ ಅಷ್ಟೇ. ಈ ರೀತಿ ಡಯಾನಾ ಶೆರಿನ್ ಹತ್ರ ಸುಳ್ಳು ಹೇಳಿ ಅವಳನ್ನು ಮೂವಿಗೆ ಕರ್ಕೊಂಡೋದ್ಲು. ಆ ಕಡೆ ಆಗ್ನೆಸ್ ಶೆರಿಲ್ ಬರ್ತ್ಡೇಗೆ ಸರ್ಪ್ರೈಸ್ ಪಾರ್ಟಿ ರೆಡಿ ಮಾಡ್ತಿದ್ಲು. ಮೂವಿ ಮುಗಿದ್ಮೇಲೆ ಇಬ್ರು ಸೇರಿ ಮನೆಗೆ ಹೋಗ್ತಾ ಇದ್ರು. ಮೂವಿ ಚೆನ್ನಾಗಿತ್ತಲ್ಲ? ಥ್ಯಾಂಕ್ ಯು. ಇಟ್ಸ್ ಓಕೆ. ಎಷ್ಟು ಬೋರಿಂಗ್ ಕೆಲಸ ಮಾಡ್ತೀಯ ನೀನು. ಯು ಡಿಸರ್ವ್ ಸಮ್ ಎಂಟರ್ಟೈನ್ಮೆಂಟ್.
ಇಬ್ರು ಗಾಸಿಪ್ ಮಾತಾಡ್ಕೊಂಡೇ ಮನೆಗೆ ಹೋಗ್ತಾ ಇದ್ರು. ಆಗ ಒಬ್ಬಳು ಹೆಂಗಸು ಅವರ ಹತ್ತಿರ ಬಂದ್ಲು. ಅವಳು ನೋಡುವುದಕ್ಕೆ ತುಂಬಾ ವಿಚಿತ್ರವಾಗಿದ್ಲು. ಆ ಲೇಡಿ ಒಂದು ನಂತರ ಡ್ರೆಸ್ ಹಾಕಿದ್ರು. ಅವರು ನಡೆಯೋದು ಹೇಗಿತ್ತಂದ್ರೆ ಮನುಷ್ಯ ಗಾಳಿಯಲ್ಲಿ ತೇಲುತ್ತಿರುವ ಹಾಗೆ. ಶೆರಿಲ್ ಹಾಗೂ ಎಗ್ನೆಸ್ ಅವಳನ್ನು ಪಕ್ಕದಲ್ಲಿ ನೋಡಿ ಭಯಪಟ್ರು. ಯಾರ್ ನೀವು? ಡಯಾನಾ ಶೆರಿಲ್ನ ಹಿಂದ್ಗಡೆ ನಿಂತ್ಕೊಂಡಿದ್ಲು. ಭಯದಿಂದ ಅವಳು ಮುಂದೆನೇ ಬರಲಿಲ್ಲ. ನನ್ನ ತಮ್ಮ ಪೀಟರ್ನ ನೋಡಿದ್ಯಾ? ಪೀಟರ್? ಅದ್ಯಾರು? ನನಗೆ ಯಾವ ಪೀಟರ್ ಬಗ್ಗೆ ಗೊತ್ತಿಲ್ಲ. ನೀನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಲ್ವಾ? ಹಾ. ನಿನಗೆ ಪೀಟರ್ನ ಗೊತ್ತಿಲ್ವಾ? ನನ್ನ ತಮ್ಮ ಅವನು. ಎಲ್ಲಿದ್ದಾನವನು? ಶೆರಿಲ್, ಇಲ್ಲಿಂದ ಹೋಗೋಣ. ಅವಳಿಗೆ ಯಾವ ಉತ್ತರನೂ ಕೊಡಬೇಡ. ಅವಳೊಂಥರ ವಿಚಿತ್ರವಾಗಿದ್ದಾಳೆ. ಇಲ್ಲಿಂದ ಹೋಗೋಣ. ನಿನಗೆ ನನ್ನ ತಮ್ಮ ಪೀಟರ್ನ ಗೊತ್ತಿಲ್ವಾ? ಅವನು ಇದೇ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡ್ತಿದ್ದ. ಇಲ್ಲ, ನಂಗೆ ಗೊತ್ತಿಲ್ಲ. ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಆ ನನ್ ಮಾತಾಡ್ಕೊಂಡೇ ಮುಂದೆ ಬರ್ತಿದ್ಲು. ಅವಳು ಶೆರಿಲ್ನ ಕುತ್ತಿಗೆಯನ್ನು ಹಿಡ್ಕೊಂಡ್ಲು. ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಕೆಂಪಾಗಿ ಬದಲಾಯಿತು. ಅವಳ ಕಣ್ಣಿಂದ ರಕ್ತ ಕಣ್ಣೀರು ಸುರಿಯುತ್ತಿತ್ತು. ಇದ್ದಕ್ಕಿದ್ದಂತೆ ಅವಳ ಉಗುರುಗಳೆಲ್ಲ ಉದ್ದವಾಗಿ ಬೆಳೆಯಿತು. ಅವಳು ನೆಲದಿಂದ ಶೆರಿಲನ್ನು ಮೇಲೆ ಎತ್ತಿದ್ಲು. ಆಮೇಲೆ ಇಬ್ರು ಗಾಳಿಯಲ್ಲಿ ತೇಲುತ್ತಾ ಮೇಲೆ ಹೋದ್ರು. ಅವಳು ತುಂಬಾ ಜೋರಾಗಿ ನಗಾಡುತ್ತಿದ್ದಳು. ಇದೆಲ್ಲ ಡಯಾನಾ ದೂರದಿಂದ ನೋಡ್ತಿದ್ಲು. ಬಿಟ್ಬಿಡು, ನನ್ನ ಫ್ರೆಂಡ್ನ ಬಿಟ್ಬಿಡು. ಆ ಹೆಂಗಸು ಶೆರಿಲನ್ನು ಎತ್ತರಕ್ಕೆ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಲು. ಶೆರಿಲ್ ಮೇಲೆಯಿಂದ ಕೆಳಗೆ ಬಿದ್ದು ಅವಳ ತಲೆ ಹೊಡೆದೋಗಿ ಅವಳ ತಲೆಯಿಂದ ರಕ್ತ ಸುರಿಯುತ್ತಿತ್ತು. ಆಮೇಲೆ ಆ ನನ್ ನಗಾಡಿಕೊಂಡೇ ಅಲ್ಲಿಂದ ಮಾಯವಾದಳು. ಡಯಾನಾ ಓಡಿ ಬಂದು ಶೆರಿಲನ್ನು ಹಿಡ್ಕೊಂಡ್ಳು. ಆದ್ರೆ ಅಷ್ಟರಲ್ಲಿ ಅವಳ ಮೈಯಿಂದ ರಕ್ತ ಜಾಸ್ತಿ ಹೋಗಿತ್ತು. ಶೆರಿಲ್ ಎದ್ದೇಳು, ಇವತ್ತು ನಿನಗೆ ಬರ್ತ್ಡೇ. ನೋಡು, ಎಗ್ನೆಸ್ ನಿನಗೆ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾಳೆ. ಅಷ್ಟರಲ್ಲಿ ಅಲ್ಲಿ ಸುಮಾರು ಜನ ಬಂದ್ಬಿಟ್ರು. ಪೊಲೀಸ್ ಗಾಡಿ ಹಾಗೂ ಆಂಬ್ಯುಲೆನ್ಸ್ ಕೂಡ ಅಲ್ಲಿಗೆ ಬಂತು. ಆಮೇಲೆ ಅವರು ಶೆರಿಲನ್ನು ತಗೊಂಡೋದ್ರು. ಆಮೇಲೆ ಡಯಾನಾ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಮಾಡ್ತಿದ್ಲು. ಅಷ್ಟರಲ್ಲಿ ಎಗ್ನೆಸ್ ಅಲ್ಲಿಗೆ ಬಂದ್ಲು. ಆಗ್ನೆಸ್, ಶೆರಿಲ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲು. ಅವಳ ಬರ್ತ್ಡೇ ದಿನಾನೇ ಅವಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲು. ಆ ಹೆಂಗಸು ಅವಳನ್ನು ಸಾಯಿಸ್ಬಿಟ್ಲು. ಲೇಡಿನಾ? ಯಾರು ಆ ಲೇಡಿ? ಸ್ವಲ್ಪ ಡಿಟೇಲ್ ಆಗಿ ಹೇಳಿ, ಹಾಗೆ ಅವರ ಸ್ಕೆಚ್ ಕೂಡ ಮಾಡೋಣ. ಡಯಾನಾ ಅಳ್ಕೊಂಡೇ ಎಲ್ಲ ಡೀಟೇಲ್ ಹೇಳಿದ್ಲು. ಸ್ಕೆಚ್ ರೆಡಿ ಆದ್ಮೇಲೆ ಅವರು ನೋಡಿದ್ರು ಆ ಹೆಂಗಸು ಒಂದು ಬ್ಲ್ಯಾಕ್ ನಂತರ ಇದ್ಲು. ನೋಡಿ, ಅಳ್ಬೇಡಿ ನೀವು. ನಿಮ್ಮ ಫ್ರೆಂಡ್ ಬಗ್ಗೆ ಕೇಳಿ ನನಗೂ ಕೂಡ ದುಃಖ ಆಗಿದೆ. ಆದರೆ ನಿಮ್ಮ ಫ್ರೆಂಡ್ ಕೇಸ್ ನಾರ್ಮಲ್ ಅಲ್ಲ. ನಾವು ನಮ್ಮ ಕಡೆಯಿಂದ ಪೂರ್ತಿಯಾಗಿ ಎನ್ಕ್ವೈರಿ ಮಾಡ್ತೀವಿ. ಆದರೆ ಈ ಕೇಸ್ ನನಗೆ ಬ್ಲ್ಯಾಕ್ ನನ್ ಮಾಡಿದೆ ಅನಿಸುತ್ತೆ. ಜೀವಂತವಾಗಿರೋವನ್ನ ನಾವು ಹಿಡಿಬೋದು, ಆದರೆ ಸತ್ತವ್ರನ್ನ ಏನು ಮಾಡೋದು? ಬ್ಲ್ಯಾಕ್ ನನ್ ಸತ್ತೋಗಿದ್ದಾರಾ? ಏನು ಹೇಳ್ತಿದ್ದೀರಾ ನೀವು? ನನಗೇನೂ ಅರ್ಥ ಆಗ್ತಾ ಇಲ್ಲ. ನಾ ಹೇಳೋದಕ್ಕಿಂತ ಡಾಕ್ಟರ್ ರಾಬರ್ಟ್ ಇದ್ರ ಬಗ್ಗೆ ಕ್ಲೀನಾಗಿ ಹೇಳ್ತಾರೆ. ಪ್ಲೀಸ್ ನೀವು ಅವ್ರ ಹತ್ರ ಹೋಗಿ ಅವ್ರ ಅಡ್ರೆಸ್ ನಾನು ನಿಮಗೆ ಕೊಡ್ತೀನಿ. ಅವರೊಬ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಎಕ್ಸ್ಪರ್ಟ್. ಆ ಬ್ಲ್ಯಾಕ್ ನನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್? ಅವ್ರು ಯಾರು? ಆತ್ಮ ಸ್ಪಿರಿಟ್ ಬಗ್ಗೆ ರಿಸರ್ಚ್ ಮಾಡೋದ್ರಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಹಾಗೆ ನಾರ್ಮಲ್ ಪೀಪಲ್ ಕಂಟ್ರೋಲ್ ಮಾಡೋಕ್ಕಾಗ್ತಿರೋದನ್ನ ಇವ್ರು ಮಾಡ್ತಾರೆ. ಡಯಾನಾ ಹಾಗೂ ಆಗ್ನೆಸ್ ಮರುದಿನ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ರಾಬರ್ಟ್ನ ನೋಡೋದಕ್ಕೆ ಬಂದ್ರು. ಆ ರೂಮಲ್ಲಿ ಅಲ್ಲಲ್ಲಿ ಬೆಳಕು ಮಿಂಚುತ್ತಿತ್ತು. ವಿಚಿತ್ರವಾಗಿದ್ದ ಮೆಷಿನ್ಸ್ ಎಲ್ಲ ಆ ರೂಮಲ್ಲಿ ಇತ್ತು. ಆ ರೂಮಿನ ಕಾರ್ನರ್ ಅಲ್ಲಿ ಒಂದು ಪೆಂಟಕಲ್ ಮಾಡಿಟ್ಟಿದ್ರು. ಅದರ ಪಕ್ಕದಲ್ಲಿ ಡಾಕ್ಟರ್ ಒಂದು ಚೇರ್ ಅಲ್ಲಿ ಕೂತ್ಕೊಂಡಿದ್ರು. ಬನ್ನಿ ಡಯಾನಾ ಅಂಡ್ ಆಗ್ನೆಸ್, ಹೇಗಿದ್ದೀರಾ? ನಮ್ಮ ಹೆಸರು ನಿಮಗೆ ಹೇಗೆ ಗೊತ್ತು? ಹೌದು, ಆ ಇನ್ಸ್ಪೆಕ್ಟರ್ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಈ ರೀತಿ ರಿಸರ್ಚ್ ಮಾಡೋದೇ ನನ್ನ ಕೆಲಸ. ಸತ್ತೋಗಿರೋ ನಿಮ್ಮ ಫ್ರೆಂಡ್ ಫೋಟೋ ಇದೆಯಾ? ಹಾ. ಡಾಕ್ಟರ್ ಆ ಫೋಟೋನ ಪೆಂಟಕಲ್ ಮಧ್ಯದಲ್ಲಿ ಇಟ್ಟು ಅದನ್ನು ಗಮನಿಸಿ ನೋಡ್ತಾ ಇದ್ರು. ಅವರ ಮನಸ್ಸೊಳಗೆ ಅವರಿಗೆ ಏನೋ ಒಂದು ಅನ್ನಿಸ್ತು. ನಾ ಅನ್ಕೊಂಡಿದ್ದು ಸರಿನೇ, ಇದೆಲ್ಲ ಆ ಬ್ಲ್ಯಾಕ್ ನನ್ನ ಕೆಲಸನೇ. ಸಾರಿ, ಆ ಬ್ಲ್ಯಾಕ್ ನನ್ನಿಂದ ನಿಮ್ಮ ಫ್ರೆಂಡ್ ಜೀವ ಹೋಗ್ಬಿಡ್ತು.
ಈಗೇನು ಮಾಡೋಕ್ಕೆ ಆಗಲ್ಲ. ಆದ್ರೆ ಯಾಕೆ? ಅವಳು ಯಾರು? ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಜೀವಂತವಾಗಿರ್ಬೇಕು. ಬ್ಲ್ಯಾಕ್ ನನ್ ಅದಂತೂ ಶಕ್ತಿ ಮಾತ್ರ. ಸುಮಾರು ವರ್ಷಗಳ ಹಿಂದೆ ಒಂದು ಗ್ರಾಮದಲ್ಲಿ ಅಕ್ಕ ಸಾರಾ ಹಾಗೂ ತಮ್ಮ ಪೀಟರ್ ಒಂದಾಗಿ ಬಾಳ್ತಿದ್ರು. ಒಂದಿನ ಪೀಟರ್ಗೆ ಸಿಟಿಯಲ್ಲಿ ಬ್ಯಾಂಕ್ ಕೆಲಸ ಸಿಕ್ತು. ಏ ಸಾರಾ, ನಂಗೆ ನೌಕರಿ ಸಿಕ್ಬಿಡ್ತು. ನಾ ಈಗ ನಗರಕ್ಕೆ ಹೋಗ್ಲೇಬೇಕು. ನೀನು ನನ್ನ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ನಾನು ನಿಂಗೆ ದುಡ್ಡು ಕಳಿಸ್ತಾ ಇರ್ತೀನಿ, ಅವಾಗ ಬರ್ತಾ ಇರ್ತೀನಿ. ಪೀಟರ್ ಸಿಟಿಗೆ ಬಂದು ಆ ಬ್ಯಾಂಕ್ ಜಾಬ್ ಅಲ್ಲಿ ಜಾಯಿನ್ ಮಾಡ್ದ. ಸ್ಟಾರ್ಟಿಂಗ್ ಅಲ್ಲಿ ಅವನು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ಆಮೇಲೆ ಅವನಿಗೆ ಹಣದ ಮೇಲೆ ಆಸೆ ಬಂತು. ಅವನು ಬ್ಯಾಂಕಿನ ಹಣವನ್ನು ತೆಗೆದು ಜೂಜಾಟದಲ್ಲಿ ಹಾಕ್ದ. ನಾ ಒಂದಿನ ತುಂಬಾ ಶ್ರೀಮಂತ ಆಗ್ತೀನಿ. ಆದ್ರೆ ಪೀಟರ್ ಮಾಡಿದ ಕೆಲಸ ಬ್ಯಾಂಕಲ್ಲಿದ್ದ ಎಲ್ಲರಿಗೂ ತಿಳಿಯಿತು. ಆಮೇಲೆ ಪೊಲೀಸ್ ಬಂದು ಅವನನ್ನು ಕರ್ಕೊಂಡೋದ್ರು. ಕೇಸ್ ತುಂಬಾ ದಿನ ನಡೆಯಿತು. ಆಮೇಲೆ ಬ್ರಿಟಿಷ್ ಗವರ್ಮೆಂಟ್ ಅವನಿಗೆ ಮರಣದಂಡನೆ ಕೊಟ್ಟಿತು. ಈ ರೀತಿ ಪೀಟರ್ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಸಿಕ್ಕಿತು. ಈ ಕಡೆ ಪೀಟರ್ ಹತ್ರದಿಂದ ಸುಮಾರು ದಿನ ಯಾವ ಸುದ್ದಿನೂ ಬರಲಿಲ್ಲ. ಅದಕ್ಕೆ ನೇರವಾಗಿ ಅವಳು ಬ್ಯಾಂಕಿಗೆ ಬಂದ್ಲು. ಬ್ಯಾಂಕಲ್ಲಿದ್ದ ಸ್ಟಾಫ್ ಹತ್ರ ಕೇಳಿದ್ಲು, ನನ್ನ ತಮ್ಮ ಪೀಟರ್ ಎಲ್ಲಿದ್ದಾನೆ? ನಂಗೇನು ಗೊತ್ತಿಲ್ಲ. ಬ್ಯಾಂಕ್ ಸ್ಟಾಫ್ ಅವಳ ಹತ್ರ ಸುಮಾರು ದಿನ ತನಕ ನಿಜ ಹೇಳಲೇ ಇಲ್ಲ. ಆಮೇಲೆ ದಿನ ಅವಳು ತಮ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬ್ಯಾಂಕಿಗೆ ಬರ್ತಾನೆ ಇದ್ಲು. ನನ್ನ ತಮ್ಮ ಪೀಟರ್ ಎಲ್ಲಿದ್ದಾನೆ? ನಮ್ಗೇನು ಗೊತ್ತಿಲ್ಲ. ಅವ್ರು ಬಂದು ಸುಮಾರು ದಿನ ಆಯ್ತು. ಸಾರಾಳಿಗೆ ಸಂದೇಹ ಬಂತು. ಅವಳು ಅವಳ ತಮ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದಿನ ಬ್ಯಾಂಕಿಗೆ ಬರ್ತಿದ್ಲು. ಒಂದಿನ ಆ ಬ್ಯಾಂಕ್ ಸ್ಟಾಫ್ ಅವಳ ಹತ್ತಿರ ನಿಜ ಹೇಳ್ದ. ಅದನ್ನು ಕೇಳಿದ ತಕ್ಷಣ ಸಾರಾ ಮೂರ್ಛೆ ಹೋಗಿ ಬಿದ್ಬಿಡ್ಲು. ಸಾರಾಳ ಅವಸ್ಥೆಯನ್ನು ನೋಡಿ ಬ್ಯಾಂಕ್ ಅವರು ಅವಳಿಗೆ ಲೈಫ್ ಟೈಮ್ ಪೆನ್ಷನ್ ಅನ್ನು ಕೊಟ್ರು. ಇನ್ಮೇಲಾದ್ರೂ ಸಾರಾ ಬ್ಯಾಂಕಿಗೆ ಬರಬಾರ್ದು ಅಂತ. ಸ್ವಲ್ಪ ದಿನದಲ್ಲಿ ಸಾರಾ ಸತ್ತೋದ್ಲು. ಬ್ಯಾಂಕ್ ಹಿಂದೆ ಇದ್ದ ಜಾಗದಲ್ಲಿ ಅವಳಿಗೆ ಸಮಾಧಿ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಸಾರಾ ಆ ಬ್ಯಾಂಕಲ್ಲಿ ಕೆಲಸ ಮಾಡುವವರಿಗೆ ಕಾಣಿಸಿದ್ಲು. ಆಮೇಲೆ ಅವಳು ಎಲ್ಲರ ಹತ್ತಿರ ಅವಳ ತಮ್ಮನ ಬಗ್ಗೆ ವಿಚಾರಿಸಿದ್ಲು. ನೀವು ನನ್ನ ತಮ್ಮ ಪೀಟರ್ನ ನೋಡಿದ್ರಾ? ಇಲ್ಲ. ಆಮೇಲೆ ಸಾರಾ ಒಂದು ಬ್ಲ್ಯಾಕ್ ನನ್ ತರ ಕಂಡುಬಂದ್ಲು. ಯಾರಾದ್ರೂ ಅವಳ ಪ್ರಶ್ನೆಗೆ ಉತ್ತರ ಕೊಟ್ರೆ ಆಮೇಲೆ ಅವರ ತಲೆಯನ್ನು ಒಡೆದು ಅವರನ್ನು ಕೊಂದ್ಬಿಡ್ತಿದ್ಲು. ಈ ರೀತಿನೇ ನಿಮ್ಮ ಫ್ರೆಂಡಿಗೂ ಆಗಿದೆ. ಬ್ಲ್ಯಾಕ್ ನನ್ನ ಕೋಪದಿಂದ ಅವಳು ತೀರೋಗಿದ್ದಾಳೆ. ಆದ್ರೆ ಶೆರಿಲ್ ಏನ್ ಮಾಡಿದ್ಲು? ಇದರಲ್ಲಿ ಅವಳ ತಪ್ಪೇನಿದೆ? ನಂಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಆದ್ರೆ ಸತ್ತೋರು ವಾಪಸ್ ಬರೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ ಆತ್ಮಕ್ಕೆ ಶಾಂತಿ ಸಿಗಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ದಿನದ ನಂತರ ಪುನಃ ಆನಂದ್ ಒಂದು ಹುಡುಗನನ್ನು ಅದೇ ಜಾಗದಲ್ಲಿ ಸಾಯಿಸಿಬಿಟ್ಟು ಈಗಲೂ ಅವಳು ಆ ಸಿಟಿಯಲ್ಲಿ ಎಲ್ಲರೂ ಹೆದರುವುದಕ್ಕೆ ಕಾರಣವಾಗಿದ್ದಾಳೆ. ಬ್ಲಡಿ ಮೇರಿ. ಒಂದು ದೊಡ್ಡ ಮನೆಯಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ಹಾರಿಹೋಯಿತು. ಹೊರಗಡೆ ಬಿರುಗಾಳಿ ಥರ ಬೀಸುತ್ತಿದ್ದ ಗಾಳಿ ಅಲ್ಲಿದ್ದ ಶಾಂತಿಯನ್ನು ಕೆಡಿಸುತ್ತಿತ್ತು. ಆ ಭಯಂಕರವಾದ ಕತ್ತಲಲ್ಲಿ ಯಾರೋ ನಡೆಯುವ ಶಬ್ದ. ಆ ನಡೆಯುವ ಶಬ್ದ ವೇಗವಾಗಿ, ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಒಂದು ದೊಡ್ಡ ಹಳೆಯ ಬಾಗಿಲು ದೊಡ್ಡ ಶಬ್ದದೊಂದಿಗೆ ಮೆಲ್ಲನೆ ತೆರೆಯಿತು. ಅದರೊಳಗಿಂದ ಒಂದು ಸುಂದರವಾದ ಹುಡುಗಿ ಅವಳ ಕೈಯಲ್ಲಿ ಉರಿಯುತ್ತಿದ್ದ ಕ್ಯಾಂಡಲನ್ನು ತಗೊಂಬರ್ತಾ ಇದ್ಲು. ಅವಳು ದಾರಿಯಲ್ಲಿದ್ದ ಕ್ಯಾಂಡಲ್ಗಳನ್ನು ಕತ್ತಿಸಿಕೊಂಡೇ ಬಂದಳು. ಆ ಹುಡುಗಿಯ ಮುಖ ತುಂಬ ಶಾಂತವಾಗಿತ್ತು. ಅವಳು ಕನ್ನಡಿಯ ಪಕ್ಕದಲ್ಲಿದ್ದ 4 ಕ್ಯಾಂಡಲನ್ನು ಕತ್ತಿಸಿ ಬಿಟ್ಟು ಹೋದಳು. ಆ ರೂಮಲ್ಲಿ 2 ಹುಡುಗರು ಹಾಗೂ ಒಬ್ಬಳು ಹುಡುಗಿ ಸೋಫಾದಲ್ಲಿ ಕೂತ್ಕೊಂಡಿದ್ರು. ಎಲ್ಲರೂ ಆ ಹುಡುಗಿಯನ್ನು ತುಂಬ ಗಮನಿಸಿ ನೋಡಿದರು. ಆ ಹುಡುಗಿಯ ಹೆಸರು ರೋಸಲಿನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಾರಿ ಫಾರ್ ದ ಟ್ರಬಲ್. ಇಲ್ಲಿ ಯಾವಾಗಲೂ ಈ ರೀತಿ ಕರೆಂಟ್ ಕಟ್ ಆಗುತ್ತೆ. ಹಾಯ್ ರೋಸ್ಲಿನ್, ನಾವು ಚೆನ್ನಾಗೇ ಇದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ.
ನೀವಿಲ್ಲಿ ಬರೋದ್ರಲ್ಲಿ ನಿಮಗೆ ಏನಾದರೂ ತೊಂದರೆ ಆಯ್ತಾ? ನಾಟ್ ಅಟ್ ಆಲ್. ತುಂಬ ಇಂಟ್ರೆಸ್ಟಿಂಗ್ ಆದ ಜಾಗ ಇದು. ಇಟ್ಸ್ ವಂಡರ್ಫುಲ್. ತುಂಬಾ ಸೈಲೆಂಟ್ ಆಗಿದೆ ಈ ಜಾಗ. ಲುಕ್ಸ್ ವೆರಿ ಡೇಂಜರಸ್. ಇಲ್ಲಿ ಕಾಡಿನ ಪ್ರಾಣಿಗಳು ಕೂಡ ಇರೋ ಹಾಗಿದೆ. ರೋಸ್ಲಿನ್, ನಿಮಗಿಲ್ಲಿ ಭಯ ಆಗಲ್ವಾ? ಮೊದಲು ಇತ್ತು, ಆದರೆ ಈಗ ಇಲ್ಲ. ಈಗ ನನಗೆಲ್ಲ ಅಭ್ಯಾಸ ಆಗಿದೆ. ಈಗ ಈ ಕಾಡು ಪ್ರಾಣಿಗಳ ಶಬ್ದ ಕೂಡ ನನಗೆ ಇಷ್ಟವಾಗಿದೆ. ಇದರ ನಡುವೆ ಕಾಡಿನ ಒಳಗಿಂದ ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಏನಿದು? ಎಲ್ಲೇ ಭೂತ ಪ್ರೇತ ಏನಾದರೂ ಇದೆಯಾ? ಏನು ದೆವ್ವ ಪಿಶಾಚಿನ? ಐ ಡೋಂಟ್ ಬಿಲೀವ್. ನನಗನ್ನಿಸ್ತಿದೆ ನೀನು ಇದಕ್ಕೆ ಮುಂಚೆ ಬ್ಲಡಿ ಮೇರಿಯ ಹೆಸರನ್ನು ಕೇಳಲಿಲ್ಲ. ಹೌದು ಹೌದು, ಆ ಬ್ಲಡಿ ಮರಿ ಕತೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆ ಬ್ಲಡಿ ಮರಿ ಬಗ್ಗೆ ನಾನು ಕೂಡ ಕೇಳಿದ್ದೀನಿ. ಏನು ಹೇಳ್ತಾರಂದ್ರೆ 2 ಕ್ಯಾಂಡಲ್ನ ಹಚ್ಚಿ ಅದನ್ನು ಕನ್ನಡಿ ಹತ್ರ ಇಟ್ಟು 3 ಬಾರಿ ಆ ಬ್ಲಡಿ ಮೇರಿನ ನಾವು ಕರೆದ್ರೆ ಆ ಬ್ಲಡಿ ಮೇರಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾಳಂತೆ. ಹಾಗೇನೂ ಇಲ್ಲ, ಎಲ್ಲ ಸುಳ್ಳು. ದಿಸ್ ಇಸ್ ಆಲ್ ರಬ್ಬಿಶ್. ಸಾರಾ, ಬ್ಲಡಿ ಮೇರಿಯ ಕತೆ ನಿಜಾನೇ. ಬ್ಲಡಿ ಮೇರಿ ತುಂಬ ಭಯಂಕರವಾದ ದೆವ್ವ. ಈಗಲೂ ಅವಳ ಹೆಸರು ಹೇಳಿದ್ರೆ ಜನರೆಲ್ಲರೂ ಹೆದರ್ತಾರೆ. ಇದೆಲ್ಲ ಸುಳ್ಳು. ಈ ಜಗತ್ತಲ್ಲಿ ದೆವ್ವ ಪಿಶಾಚಿ ಅಂತ ಯಾವುದೂ ಇಲ್ಲ. ಎಲ್ಲರೂ ಸುಮ್ಮನೆ ಕತೆ ಹೇಳಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡೋ ತನಕ ನಂಬೋದಿಲ್ಲ. ಒಂದಿನ ನೀನು ಖಂಡಿತ ನಂಬ್ತೀಯ. ಆಮೇಲೆ ಅವರೆಲ್ಲರೂ ಊಟ ಮಾಡಿದ್ಮೇಲೆ ರೋಸ್ಲಿನ್ ಹಾಗೂ ಸಾರಾ ಅವರ ರೂಮಲ್ಲಿ ಮಲಗೋದಕ್ಕೆ ಹೋದ್ರು. ಅವರಿಬ್ಬರ ಫ್ರೆಂಡ್ಸ್ ಇಬ್ಬರು ಇನ್ನೊಂದು ರೂಮಲ್ಲಿ ಮಲಗಿದ್ರು. ರೋಸ್ಲಿನ್ ಹಾಗೂ ಸಾರಾ ಇಬ್ಬರಿಗೂ ನಿದ್ರೆನೇ ಬರಲಿಲ್ಲ. ಸಾರಾ, ನಿನಗೆ ನಿದ್ದೆ ಬರಲಿಲ್ಲ ಅಂದರೆ ಬ್ಲಡಿ ಮೇರಿನ ಕರಿಬೋದಲ್ವಾ? ಈ ಜಗತ್ತಲ್ಲಿ ಇಲ್ಲದೆ ಇರೋರು ನಾನು ಕರೆದ್ರೆ ಹೇಗೆ ಬರ್ತಾರೆ? ನಿನಗೆ ಆ ನಂಬಿಕೆ ಇದ್ದರೆ ನೀನು ಕರಿಬೋದು. ಹಾಗೆ ಹೇಳಿ ರೋಸ್ಲಿನ್ ಮೇಲೆ ಹೋದ್ಲು. ಆಮೇಲೆ ಸಾರಾ ಅವಳ ರೂಮಲ್ಲಿ ಒಬ್ಬಳೇ ಮಲಗಿದ್ಲು. ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಸಾರಾ ಎದ್ದು ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡ್ರು. ಸಾರಾಳ ನೋಟ ಅಲ್ಲಿದ್ದ ಕ್ಯಾಂಡಲ್ ಮೇಲೆ ಬಿತ್ತು. ಅವಳು 4 ಕಡೆನೂ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಲು. ಆಮೇಲೆ ಕನ್ನಡಿಯ ಮುಂದೆ ಬಂದು ಕೂತ್ಕೊಂಡ್ಲು. ಅವಳು ಸುಮಾರು ಹೊತ್ತು ತನಕ ಯೋಚನೆ ಮಾಡ್ತಾ ಇದ್ಲು. ಬ್ಲಡಿ ಮೇರಿ, ಬ್ಲಡಿ ಮೇರಿ ಯೋಚನೆ ಮಾಡ್ತಾನೇ ಇದ್ಲು. ಅವಳು ಸುಮಾರು ಹೊತ್ತು ಯೋಚನೆ ಮಾಡಿ 4 ಕಡೆನೂ ನೋಡಿದ್ಲು. ಆಗ ಅವಳಿಗೆ ಯಾವುದೋ ಶಬ್ದ ಕೇಳಿತು. ಟೇಬಲ್ ಮೇಲೆ ಇಟ್ಟಿದ್ದ ಜಗ್ ಗ್ಲಾಸ್ 2 ಕೆಳಗೆ ಬಿದ್ದಿತ್ತು. ಅದರ ಶಬ್ದ ಕೇಳ್ತಾನೇ ಇತ್ತು. ಸಾರಾ ಸ್ವಲ್ಪ ಹೊತ್ತು ತನಕ ಆ ಕಡೆನೇ ನೋಡ್ತಿದ್ಲು. ಆಗ ಯಾರೋ ಬರುವ ಹಾಗೆ ಅವಳಿಗೆ ಅನ್ನಿಸ್ತು. ತಕ್ಷಣ ಒಂದು ಬೆಕ್ಕು ಅಲ್ಲಿಂದ ಹಾರಿ ಬಂತು. ಆಮೇಲೆ ಓಡಿ ಹೋಯಿತು. ಸಾರಾಳಿಗೆ ಈಗ ಜೀವ ಬಂದಂಗಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡಿದ್ಲು. ಎಲ್ಲ ಕಡೆನೂ ತುಂಬ ಮೌನವಾಗಿತ್ತು. ಸಾರಾ ಮನಸ್ಸೊಳಗೆ ನಗಾಡ್ಕೊಂಡಿದ್ಲು. ಸುಮಾರು ಹೊತ್ತಿನ ತನಕ ಹೀಗೆ ಮೌನವಾಗಿ ಇತ್ತು. ಆಗ ಕಾಡಿನ ಒಳಗಿಂದ ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳುತ್ತಿತ್ತು. ಆಗ ಸಾರಾಳಿಗೆ ಅನ್ನಿಸ್ತು ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬರುವ ಹಾಗೆ. ಆಮೇಲೆ ಪುನಃ ಮೌನವಾಯಿತು. ಆಮೇಲೆ ಬಾವಲಿಗಳು ಹಾಗೂ ಗೂಬೆಗಳ ಶಬ್ದ ಕೇಳ್ತಿತ್ತು. ಸುಮಾರು ಹೊತ್ತು ತನಕ ಏನೂ ನಡೀಲೇ ಇಲ್ಲ. ಆಗ ಸಾರಾಳಿಗೆ ಅನ್ನಿಸ್ತು ಬ್ಲಡಿ ಮೇರಿಯ ಕಥೆಯೆಲ್ಲ ಸುಳ್ಳು ಅಂತ. ಆದರೆ ಇದೇನು? ಕನ್ನಡಿ ಅಲ್ಲಾಡೋದಕ್ಕೆ ಶುರು ಮಾಡ್ತು. ಅದರೊಳಗಿಂದ ಭಯಂಕರವಾದ ಶಬ್ದ ಕೇಳಿತು. ಸಾರಾ ಹೆದರಿ ನಡುಗುತ್ತಿದ್ದಳು. ಭಯದಲ್ಲಿ ಕಿರುಚುವುದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವಳ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಲೇ ಇಲ್ಲ. ಒಬ್ಬಳೇ ಇದ್ದಿದ್ದರಿಂದ ಸಾರಾ ತುಂಬ ಭಯಪಟ್ಟಳು. ಆಗ ಅವಳು ನೋಡಿದಳು, ಆ ಕನ್ನಡಿಯಲ್ಲಿ ಭಯಂಕರವಾದ ಆಕಾರ ಕಾಣಿಸಿತು. ಅದರ ಭಯಂಕರವಾದ ಕೈ ಸಾರಾಳ ಕುತ್ತಿಗೆಯನ್ನು ಹಿಡಿಯುವುದಕ್ಕೆ ಬಂತು. ಸಾರಾ ಅದನ್ನು ತಡೆಯುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ಳು. ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದರ 2 ಕೈ ಅವಳ ಕುತ್ತಿಗೆಯನ್ನು ಹಿಡ್ಕೊಂಡಿತ್ತು. ಅವಳು ಹೇಗೋ ತಪ್ಪಿಸಿ ಅಲ್ಲಿಂದ ಓಡಿದ್ಲು.
ಮಧ್ಯದಲ್ಲಿ ಬಿದ್ಬಿಟ್ಲು. ಆಮೇಲೆ ಪುನಃ ಎದ್ದು ಓಡಿದ್ಲು. ಬ್ಲಡಿ ಮೇರಿಯ ಹೆಸರಲ್ಲಿ ಸಾಕ್ಷಾತ್ ಅವಳ ಮರಣ ಅವಳನ್ನು ಹಿಂಬಾಲಿಸುತ್ತಿತ್ತು. ಜೋರಾಗಿ ಬೀಸುವ ಗಾಳಿಯ ಶಬ್ದಕ್ಕಿಂತ ಅದರ ಶಬ್ದ ಇನ್ನೂ ಜೋರಾಗಿ ಕೇಳುತ್ತಿತ್ತು. ಸಾರಾ ಓಡುತ್ತಿದ್ದಳು, ಓಡುತ್ತಾ ಇದ್ದಳು. ಹೀಗೆ ಓಡುತ್ತಾ ಓಡುತ್ತಾ ಅವಳು ಒಂದು ರೂಮೊಳಗೆ ಹೋದಳು. ರೂಮೊಳಗೆ ಹೋದ ತಕ್ಷಣ ಒಳಗಿಂದ ಬಾಗಿಲು ಹಾಕಿದಳು. ಆಮೇಲೆ ಅವಳು ಅಲ್ಲೇ ಬಿದ್ದು ಮೂರ್ಛೆ ಹೋದಳು. ಅವಳ ರೂಮಿನ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುತ್ತಿದ್ದರು. ಬಾಗಿಲು ಬಡಿಯುವ ಶಬ್ದ ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಆ ಶಬ್ದ ಹೇಗಿತ್ತೆಂದರೆ ಯಾರೋ ಬಾಗಿಲನ್ನು ಹೊಡೆದು ಹಾಕುವ ಹಾಗೆ ಇತ್ತು. ಅದರ ಬಾಯಿಂದ ತುಂಬ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಯಾವುದೋ ಭಯಂಕರವಾದ ಘಟನೆ ನಡೆಯಲಿದೆ ಅಂತ ಅದು ಹೇಳ್ತು. ಆಗ ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬಂದಳು. ಆಗ ಅವಳ ನೋಟ ಬ್ಲಡಿ ಮೇರಿಯ ಮೇಲೆ ಬಿತ್ತು. ಬ್ಲಡಿ ಮೇರಿಯ ನೋಟ ರೋಸ್ಲಿನ್ ಮೇಲೆ ಬಿತ್ತು. ರೋಸ್ಲಿನ್ ಜೋರಾಗಿ ಕಿರಿಚಿಕೊಂಡೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ಳು. ಬ್ಲಡಿ ಮೇರಿ ರೋಸ್ಲಿನ್ನ ಹಿಂಬಾಲಿಸಿ ಹೋಗುತ್ತಿದ್ದಳು. ರೋಸ್ಲಿನ್ನ ಇಬ್ಬರು ಫ್ರೆಂಡ್ಸು ಯಾವಾಗ ಇದನ್ನು ನೋಡಿದ್ರೋ ಆವಾಗಲೇ ಅವರಿಬ್ಬರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಅವರಿಬ್ಬರು ಅವರಿದ್ದ ರೂಮ್ ಒಳಗೆ ಹೋಗಿ ಒಳಗಿಂದ ಬಾಗಿಲನ್ನು ಹಾಕಿ ಅಲ್ಲೇ ಕೂತ್ಕೊಂಡ್ರು. ಆಗ ಹೊರಗಿಂದ ಯಾರೋ ಬಾಗಿಲನ್ನು ಬಡಿಯುವ ಶಬ್ದ ಜೋರಾಗಿ ಕೇಳಿತು. ನಾವು ಬಾಗಿಲು ತೆಗಿಯಲ್ಲ. ಯಾರಾದರೂ ಸಹಾಯಕ್ಕೆ ಬಾಗಿಲ ತೆಗಿತಾರ? ನೀನು ಸುಮ್ಮನೆ ಬಾಗಿಲು ತಟ್ಬೇಡ. ಬೇಗ ಬಾಗಿಲು ತೆರೆಯಿರಿ. ಅರೆ, ಇದು ರೋಸ್ಲಿ. ಬೇಗ ಬಾಗಿಲನ್ನು ತೆಗೆದು ಬೇಗ ಬಾಗಿಲನ್ನ ಮುಚ್ಚಿಬಿಡು. ನೀನೇ ತೆಗಿ, ನನಗೆ ತುಂಬ ಭಯ ಆಗ್ತಾ ಇದೆ. ರೋಸ್ಲಿನ್ನ ಫಸ್ಟ್ ಫ್ರೆಂಡ್ ರೋಸ್ಲಿನ್ನ ಒಳಗೆ ಬರಕ್ಕೆ ಹೇಳಿ ಆಮೇಲೆ ಪುನಃ ಬಾಗಿಲನ್ನು ಹಾಕಿದ. ಸಾರಾ ಎಲ್ಲಿ? ನನಗೆ ಗೊತ್ತಿಲ್ಲ. ಆ ಬ್ಲಡಿ ಮೇರಿನ ಯಾರು ಕರೆದ್ರು? ನಾವು ಇಲ್ಲೇ ಇದ್ರೆ ಖಂಡಿತವಾಗಿ ನಮ್ಮ ಜೀವ ಹೋಗ್ಬಿಡುತ್ತೆ. ನಂಗೇನಿಸ್ತಿದೆ ಅಂದ್ರೆ ಸಹಾರಾನೇ ಬ್ಲಡಿ ಮೇರಿನ ಕರೆದಿರ್ಬೇಕು. ಅದರಿಂದಾನೇ ನಾವೀಗ ಈ ರೀತಿ ಅವಸ್ಥೆ ಪಡ್ತಿದೀವಿ. ಆದ್ರೆ ನಾವೀಗ ಹೇಗೆ ತಪ್ಪಿಸ್ಕೊಳ್ಳೋದು? ನಾನು ಫಾದರ್ ಆಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ಆಮೇಲೆ ರೋಸ್ಲಿನ್ ಫಾದರ್ ಆಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ಲು. ಸ್ವಲ್ಪ ಹೊತ್ತಲ್ಲಿ ಫಾದರ್ ಆಂಟನಿ ಆ ದೊಡ್ಡ ಮನೆಗೆ ಬಂದರು. ಫಾದರ್ ಆ ದೊಡ್ಡ ಮನೆಯಲ್ಲಿದ್ದ ಹಾಲ್ಗೆ ಬಂದು ನೋಡಿದಾಗ ಬ್ಲಡಿ ಮೇರಿ ರೋಸ್ಲಿನ್ ಫ್ರೆಂಡ್ ಸಾರಾಳನ್ನು ಸಾಯಿಸುವ ಪ್ರಯತ್ನ ಮಾಡುತ್ತಿತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬ್ಲಡಿ ಮೇರಿ ಸಾರಾಳನ್ನು ಸಾಯಿಸ್ತಿತ್ತು. ಅಷ್ಟರಲ್ಲಿ ಫಾದರ್ ಆಂಟನಿ ಅವರ ಕೈಯಲ್ಲಿದ್ದ ಕ್ರಾಸ್ ಅನ್ನು ತಗೊಂಡು ಬ್ಲಡಿ ಮೇರಿಗೆ ಕೇಳುವ ಹಾಗೆ ಹೇಳಿದರು. ಬ್ಲಡಿ ಮೇರಿ, ನಿಲ್ಸು. ಸಾರಾನ ಬಿಟ್ಬಿಡು. ಅವಳು ನಿಂಗೆ ಏನು ಮಾಡಲೇ ಇಲ್ಲ. ಅವಳನ್ನ ಬಿಟ್ಟು ಹಿಂದೆ ಹೋಗು. ನಿನ್ನ ಇಲ್ಲಿಗೆ ಯಾರು ಕರೆದ್ರು? ನೀನು ಇಲ್ಲಿಂದ ಹೊರಡಲೇಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀ ಇಲ್ಲಿಂದ ಹೊರಟೋಗು. ಇದನ್ನು ಕೇಳಿದ ಬ್ಲಡಿ ಮೇರಿ ಸಾರಾಳನ್ನು ಬಿಟ್ಟು ದೂರ ಹೋಯಿತು. ಅದರ ಬಾಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಬ್ಲಡಿ ಮೇರಿ, ಬ್ಲಡಿ ಮೇರಿ, ಗೋ ಅವೇ. ಬ್ಲಡಿ ಮೇರಿ ಸ್ವಲ್ಪ ಸ್ವಲ್ಪ ಮಾಯವಾಗುತ್ತಿದ್ದಳು. ಅವಳ ಬಾಯಿಂದ ಈಗಲೂ ಭಯಂಕರವಾದ ಶಬ್ದ ಕೇಳ್ತಾನೇ ಇತ್ತು. ಆಮೇಲೆ ನೋಡ್ತಿದ್ದಾಗಲೇ ಬ್ಲಡಿ ಮೇರಿ ಸಂಪೂರ್ಣವಾಗಿ ಮಾಯವಾದಳು. ಆಗ ಅಲ್ಲಿ ಎಲ್ಲ ಕಡೆನೂ ಹೊಗೆ ಬರುತ್ತಿತ್ತು. ಸಾರಾ ಮೆಲ್ಲನೆ ಕಷ್ಟಪಟ್ಟು ಎದ್ದು ಕಣ್ಣನ್ನು ತೆರೆದು ನೋಡಿದ್ಲು. ಆಮೇಲೆ ವೇಗವಾಗಿ ಓಡಿ ಬಂದು ರೋಸ್ಲಿನನ್ನು ತಪ್ಪಿಕೊಂಡ್ಳು.